wearable to support and empower you through a multifaceted approach. It uses individualized microcurrent frequencies, IMF programs, with over 9 million different frequencies designed to promote well-being and vitality. All things in the universe are constantly in motion and vibrate at various frequencies. These frequencies are known to bring form, order, and coherence. Even your body is a system that will only thrive when in natural balance and order. This is where the Healy comes in to harmonize your bioenergetic field. You can operate the device with the Healy app, bringing balance to key aspects of your life. Working, exercising, relaxing, sleeping, and many more. Made in Germany, this innovation was developed by doctors, scientists, and engineers, bringing to life Marcus Schmieka's vision of making holistic health accessible to every human being on this planet. Not only that, the device is also patented and supported by studies designed to fit into your lifestyle. The Healy is compact, travel-friendly, light in weight, and big in impact. Whether you're a holistic health enthusiast, high achiever, or someone aiming to do better, find a sense of belonging in a network of like-minded people seeking a fulfilling future. Healy, frequencies for your life. ನಮಸ್ತೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಸೊ ನಾವಿಲ್ಲಿ ಇವತ್ತು ಏನಕ್ಕಿದ್ದೀವಿ ಅಂದ್ರೆ ನಮ್ಮ ಕಂಪ್ಲೀಟ್ ಎನರ್ಜಿ ವೈಬ್ರೇಷನ್ ಫ್ರೀಕ್ವೆನ್ಸಿನ ಹೈ ಮಾಡ್ಕೊಳ್ಳೋದಿಕ್ಕೆ. ಮತ್ತೆ ನೀವು ಈ ಸೆಷನ್ ನ ಅಟೆಂಡ್ ಮಾಡ್ತಾ ಇದ್ದೀರಾ ಅಂದ್ರೆ ಯು ಆರ್ ಆಲ್ರೆಡಿ ಏನಾಗಿದ್ದೀರಾ, ಹೈ ವೈಬ್ರೇಷನ್ ಅಲ್ಲಿ ವೈಬ್ರೇಟ್ ಆಗ್ತಾ ಇದ್ದೀರಾ ಅಂತ ಅರ್ಥ. ಸೊ ನೀವು ಎಲ್ಲಾನು ಎನರ್ಜಿ ಎಕ್ಸ್ಚೇಂಜ್ ಆಗಿರುತ್ತೆ. ಸೊ ನೀವು ವಿಡಿಯೋದಲ್ಲಿ ಬಂದ್ರೆ ನನ್ನ ಎನರ್ಜಿನೂ ಹೈ ಆಗುತ್ತೆ, ನಿಮ್ಮ ಎನರ್ಜಿನೂ ಹೈ ಆಗುತ್ತೆ. ಸೊ ವಿ ಆಲ್ ಟುಗೆದರ್ ವೈಬ್ರೇಟ್ ಇನ್ ಅ ಹೈ ಎನರ್ಜಿ. ಸೊ ಅದಕ್ಕೋಸ್ಕರ ನಾನು ಎಲ್ಲಾರ್ಗು ಹೇಳ್ತಾ ಇದ್ದೀನಿ, ಲಲನ್ ಮ್ಯಾಮ್ ವಿಡಿಯೋದಲ್ಲಿದ್ದಾರೆ, ಪ್ರೀತ್ ಪಾಲ್ ಜಿ ವಿಡಿಯೋದಲ್ಲಿದ್ದಾರೆ, ರಾಜೇಂದ್ರ ಜಿ ವಿಡಿಯೋದಲ್ಲಿದ್ದಾರೆ. ಸೊ ಯಾರ್ಯಾರಿಗೆ ಮೋರ್ ಎನರ್ಜಿ ಬೇಕು, ನಾನು ಮೋರ್ ಹೈ ಫ್ರೀಕ್ವೆನ್ಸಿನ ಅಟ್ರಾಕ್ಟ್ ಮಾಡ್ಬೇಕು, ತುಂಬಾ ಲೈಕ್ ನಮ್ಮ ಆರಾನ ಇಂಪ್ರೂವ್ ಮಾಡ್ಕೋಬೇಕು ಅನ್ನೋ ಒಂದು ಇಂಟೆನ್ಷನ್ ಇರುತ್ತೋ ಅವರೆಲ್ಲರೂ ಈ ಸೆಷನ್ ನ ಕಂಪ್ಲೀಟ್ ಆಗಿ ನಿಮ್ಮ ಕಂಪ್ಲೀಟ್ ಅಟೆನ್ಷನ್ ನ ಕೊಟ್ಟು ನೀವು ಇದನ್ನ ಸೆಷನ್ ಅಟೆಂಡ್ ಮಾಡಿದ್ರೆ ನೀವ್ ಏನ್ ಥಿಂಕ್ ಮಾಡ್ತಾ ಇರ್ತೀರಾ, ಏನ್ ಮಾತಾಡ್ತಾ ಇರ್ತೀರಾ, ಏನ್ ನೋಡ್ತಾ ಇರ್ತೀರಾ, ಅದೆಲ್ಲಾನು ನಿಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ಈ ಸೆಷನ್ ಅಲ್ಲಿ ನಾವು ಜಸ್ಟ್ ಬರೀ ಒಂದು ಏನೋ ಟೆಕ್ನಿಕಲ್ ಆಗಿ ನಾವು ಹೀಲಿ ಹೆಂಗ್ ವರ್ಕ್ ಆಗುತ್ತೆ ಡೆಮೋ ಅಷ್ಟೇ ಆಗಲ್ಲ. ಇದರಿಂದ ನಿಮ್ಮ ಕಂಪ್ಲೀಟ್ ಎನರ್ಜಿ ಎಕ್ಸ್ಚೇಂಜ್ ಶಿಫ್ಟ್ ಆಗುತ್ತೆ. ಸೊ ಏನಕ್ಕೆ ಅಂದ್ರೆ, ಸೊ ನಾವು ಮಾಕಾಸ್ಮಿಕೆ ಅವರು ನಮ್ಗೆ ಎಲ್ಲಾರು ಆಲ್ರೆಡಿ ನೀವು ಹೀಲಿ ಬಗ್ಗೆ ಕಂಪ್ಲೀಟ್ ಆಗಿ ಅದ್ರದ್ದು ಬ್ಯಾಕ್ ಗ್ರೌಂಡ್ ಏನು, ಅದ್ರದ್ದು ಯಾವ ರೀತಿ ನಮ್ಗೆ ಇಂಟ್ರೊಡ್ಯೂಸ್ ಆಯ್ತು, ಯಾರು ಇಂಟ್ರೊಡ್ಯೂಸ್ ಮಾಡಿದ್ರು, ಇದ್ರೆಲ್ಲದ್ರ ಬಗ್ಗೆನೂ ನೀವು ತಿಳ್ಕೊಂಡಿದ್ದೀರಾ ಅಂತ ಅನ್ಕೊಂತೀನಿ. ಅಕಸ್ಮಾತ್ ನೀವು ಪ್ರೆಸೆಂಟೇಶನ್ ಅಟೆಂಡ್ ಮಾಡಿಲ್ಲ ಅಂದ್ರೂ ಕೂಡ ಈ ಸೆಷನ್ ಅಟೆಂಡ್ ಆದ್ಮೇಲೆ ನೀವು ಪ್ರೆಸೆಂಟೇಶನ್ ಕನ್ನಡದಲ್ಲಿ ರೆಕಾರ್ಡಿಂಗ್ ಇರುತ್ತೆ, ಇಲ್ಲ ನಾವು ಕನ್ನಡ ಪ್ರೆಸೆಂಟೇಶನ್ ಮಾಡ್ತೀವಿ, ದಯವಿಟ್ಟು ಒಂದ್ಸಲ ತಿಳ್ಕೊಳ್ಳಿ. ನಾನು ನಿಮ್ಗೆ ಲೈಕ್ ಬ್ರೀಫ್ ಆಗಿ ಹೇಳ್ಬೇಕಂದ್ರೆ, ಇದು ಜರ್ಮನ್ ಪೇಟೆಂಟೆಡ್ ಟೆಕ್ನಾಲಜಿ ಆಗಿರುತ್ತೆ. ಮಾಕಾಸ್ಮಿಕೆ ಈಸ್ ಅ ಡಿವೈನ್ ಅಂತಾನೆ ಹೇಳ್ಬೋದು. ಅವರು ಸೈಂಟಿಸ್ಟ್ ಆಗಿದ್ರು ಕೂಡ ತಮ್ಮ 12 ವರ್ಷಗಳ ಕಾಲ ತಮ್ಮ ಲೈಫ್ ನ ಸೊಸೈಟಿಗೆ ಡೆಡಿಕೇಟ್ ಮಾಡೋದಕ್ಕೆ ಮಾಂಕ್ ಆಗಿ ಅವರ ಲೈಫ್ ನ ಲೀಡ್ ಮಾಡಿ ನಮ್ಮ ಹಿಮಾಲಯ ಋಷಿಕೇಶ್ ಅಲ್ಲಿ ನಮ್ಮ ಕಂಪ್ಲೀಟ್ ವೇದ, ಉಪನಿಷತ್ತು, ವಾಸ್ತು ಇದೆಲ್ಲದ್ರ ಬಗ್ಗೆ ಅಗಾಧವಾದ ಒಂದು ನಾಲೆಡ್ಜ್ ಅಥವಾ ಒಂದು ಜ್ಞಾನವನ್ನ ಸಂಪಾದನೆ ಮಾಡಿ ಡಾಕ್ಟರ್ಸ್ಗಳ ಜೊತೆ, ಥೆರಪಿಸ್ಟ್ಗಳ ಜೊತೆ ಒಂದು ರಿಸರ್ಚ್ ಮಾಡಿ ಅವರು ನಮ್ಗೆ ಈ ಟೆಕ್ನಾಲಜಿನ ಹ್ಯಾಂಡ್ ಹೋಲ್ಡ್ ಮಾಡಿದ್ದಾರೆ. ಅವರು ಮಾಂಕ್ ಆಗಿ ಅವ್ರ ಇಂಟೆನ್ಷನ್ ಏನು, ಪ್ರತಿಯೊಂದು ಮನೆಯಲ್ಲೂ ಹೀಲರ್ ಆಗ್ಬೇಕು, ಅವರ ಬಾಡಿನ ಅವರೇ ಟೇಕ್ ಕೇರ್ ಮಾಡ್ಬೇಕು. ನಮ್ಮ ಬಾಡಿನ ಈಗ ನಿಮ್ಮ ಹಸಿವಾದ್ರೆ ನಿಮ್ಮ ಊಟನ ನೀವ್ ಮಾಡ್ತೀರಾ,
ನಿಮಗೆ ನಿದ್ದೆ ಬಂದ್ರೆ ನೀವು ಮಲ್ಕೋತೀರಾ. ಸೊ ನಿಮಗೆ ಏನಾದ್ರು ಆಯ್ತು ಅಂದ್ರೆ ನೀವೇ ಟೇಕ್ ಕೇರ್ ಮಾಡ್ಕೋಬೇಕು. ಆ ಇಂಟೆನ್ಷನ್ ಇಂದ ಮಾರ್ಕಸ್ ಮಿಕ್ಕಿ ಅವರು ಏನ್ ಮಾಡಿದ್ದಾರೆ, ಪ್ರತಿಯೊಬ್ರೂ ಸಹ ಅವರಿಗೋಸ್ಕರ ಡಾಕ್ಟರ್ ಆಗ್ಬೇಕು, ಪ್ರತಿಯೊಬ್ರೂ ಸಹ ಅವ್ರಿಗೋಸ್ಕರ ಹೀಲರ್ ಆಗ್ಬೇಕು ಅನ್ನೋ ಒಂದು ಉದ್ದೇಶವನ್ನ ಇಟ್ಕೊಂಡು ಈ ಡಿವೈಸ್ ಅನ್ನ ಮನೆ ಮನೆಯಲ್ಲೂ ಪಾಕೆಟ್ ಇನ್ ಡಾಕ್ಟರ್ ನಾನ್ ಯಾವಾಗ್ಲೂ ಕರೆಯೋದು ಏಂಜಲ್ ಇನ್ ಮೈ ಲೈಫ್ ಅಂತಾನೆ ಕರೆಯೋದು. ಯಾಕೆ ಅಂದ್ರೆ ನನ್ ಲೈಫು ಎಲ್ಲೋ ಇತ್ತು ಕಂಪ್ಲೀಟ್ ಆಗಿ ಒಂದು ಪ್ಯಾರಡೈಮ್ ಶಿಫ್ಟ್ ಆಗಿದೆ ಅಂದ್ರೆ ನಮ್ಮ ಆರಾ ಶಿಫ್ಟ್ ಆಗಿದೆ, ನಮ್ಮ ಎನರ್ಜಿ ಶಿಫ್ಟ್ ಆಗಿದೆ. ಅದು ಯಾವ್ದ್ರಿಂದ? ಎನರ್ಜಿ, ಫ್ರೀಕ್ವೆನ್ಸಿ ಅಂಡ್ ವೈಬ್ರೇಷನ್. ನಿಕೋಲಾಸ್ ಟೆಸ್ಲಾ ಅವ್ರು ಹೇಳಿದ್ದಾರೆ, ನೀವೇನ್ ಮಾತಾಡ್ತೀರಾ, ನೀವೇನ್ ಊಟ ಮಾಡ್ತೀರಾ, ನೀವೇನ್ ನೋಡ್ತೀರಾ, ಎಲ್ಲಾನು ಫ್ರೀಕ್ವೆನ್ಸಿ ವೈಬ್ರೇಷನ್ಸ್ ಆಗಿರುತ್ತೆ. ಅದು ಎಲ್ಲಿರುತ್ತೆ? ಅದು ನಮ್ಮ ದೇಹದಲ್ಲಿ, ನಮ್ಮ ಒಂದು ಎನರ್ಜಿ ಬಾಡಿನಲ್ಲಿ ಫ್ರೀಕ್ವೆನ್ಸಿ ವೈಬ್ರೇಷನ್ ಅನ್ನೋದು ಇರುತ್ತೆ. ಅದು ಯಾರು ನಿಮ್ ಜೊತೆ ಇಲ್ದೇ ಇರುವಾಗ, ಈಗ ಫಾರ್ ಎಕ್ಸಾಂಪಲ್ ನೀವೊಂದ್ ಗ್ರೂಪ್ ಅಲ್ಲಿ ಇರ್ತೀರಾ, ನೀವು ಪಾಸಿಟಿವ್ ಅನ್ನ ಮಾತಾಡ್ತೀರಾ, ಕೇಳ್ತೀರಾ. ಬಟ್ ಯಾರು ನಿಮ್ ಜೊತೆ ಇಲ್ದೇ ಇರುವಾಗ ನಿಮ್ಮ ಥಾಟ್ ಏನಾಗಿರುತ್ತೆ, ನಿಮ್ಮ ವೈಬ್ರೇಷನ್ ಏನಾಗಿರುತ್ತೆ, ನೀವ್ ಯಾರ್ದೋ ಬಗ್ಗೆ ಗಾಸಿಪ್ ಮಾಡ್ತಾ ಇದ್ದೀರಾ ಅಥವಾ ಏನೋ ನೆಗೆಟಿವ್ ಥಿಂಕ್ ಮಾಡ್ತಾ ಇರಾ ಅಂದ್ರೆ ಅದು ನಿಮ್ ಎನರ್ಜಿ ವೈಬ್ರೇಷನ್ ಆಗಿರುತ್ತೆ. ಸೊ ಹೀಲಿ ಏನಾಗುತ್ತೆ, ನಮ್ಮ ಪಾರ್ಟ್ನರ್ ಆಗಿರುತ್ತೆ, ನಮ್ಮ ಆರೋಗ್ಯವನ್ನ ಟೇಕ್ ಕೇರ್ ಮಾಡ್ಕೊಳ್ಳುತ್ತೆ, ನಮ್ಮ ಥಾಟ್ಸ್ ನ ಟೇಕ್ ಕೇರ್ ಮಾಡುತ್ತೆ, ನಮ್ಮ ವೈಬ್ರೇಷನ್ ನ ಟೇಕ್ ಕೇರ್ ಮಾಡುತ್ತೆ, ಮತ್ತೆ ಕಂಪ್ಲೀಟ್ ಆಗಿ ನಾವು ಒಬ್ರೇ ಇದ್ದಾಗ ನಮ್ಗೆ ಲೈಫ್ ಪಾರ್ಟ್ನರ್ ಆಗಿ ಏನ್ ಮಾಡುತ್ತೆ, ಸಪೋರ್ಟ್ ಮಾಡುತ್ತೆ. ಅವಾಗ ನಮ್ಮ ಆರಾ ಇನ್ಕ್ರೀಸ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಹಿಂದಿನ ಕಾಲದಲ್ಲಿ ಋಷಿ ಮುನಿಗಳು ಕಾಡಲ್ಲಿ ಕುತ್ಕೊಂಡು ಅವರು ಧ್ಯಾನನ ಮಾಡಿ ಮಾಡ್ತಾ ಇದ್ರು. ಅವ್ರ ಆರಾ ಹೆಂಗಿರ್ತಾ ಇತ್ತು ಅಂದ್ರೆ ಹೈ ವೈಬ್ರೇಟ್, ಅವ್ರ ಹತ್ರ ಯಾವ್ದೇ ನೆಗೆಟಿವಿಟಿ ಎಂಟರ್ ಆಗ್ತಿರ್ಲಿಲ್ಲ. ಈವನ್ ಅನಿಮಲ್ಸ್ ಕೂಡ ಅವ್ರ ಹತ್ರ ಎಂಟರ್ ಆಗ್ತಿರ್ಲಿಲ್ಲ. ಯಾಕೆಂದ್ರೆ ಅವ್ರ ಆರ ಅಷ್ಟು ವೈಬ್ರೇಟ್ ಆಗಿರ್ತಿತ್ತು. ಯಾಕೆಂದ್ರೆ ಅವರು ಎಲ್ಲವನ್ನು ಟೇಕ್ ಕೇರ್ ಮಾಡ್ತಿದ್ರು. ಅವ್ರ ಥಾಟ್ಸು, ಆರೋಗ್ಯ ಮತ್ತೆ ಅವರ ಇಂಟೆನ್ಷನ್ ಪ್ರತಿಯೊಂದು ಅವರ ಆರನ. ನಾವ್ ಯಾವ್ದೇ ಒಂದು ದೇವ್ರನ್ನ ನೋಡ್ತೀವಿ, ದೇವ್ರ ಫೋಟೋ ನೋಡಿದಾಗ ಅದ್ರ ಹಿಂದ್ಗಡೆ ಒಂದು ಎನರ್ಜಿ ವೈಬ್ರೇಷನ್ ಒಂದು ಆರ ನೋಡ್ತೀವಿ. ಅದೇನು ಅಂದ್ರೆ ಎನರ್ಜಿ ಫ್ರೀಕ್ವೇಷನ್ ವೈಬ್ರೇಷನ್. ಅದೇನೆ ನಾವು ಗಾಡ್ ಅಂತ ಕರೆಯೋದು. ಸೊ ಅದು ಪ್ರತಿಯೊಂದು ಮನುಷ್ಯ, ಪ್ರತಿಯೊಂದು ಅನಿಮಲ್ಸ್, ಪ್ರತಿಯೊಂದು ಜೀವಿಯಲ್ಲೂ ಇರುತ್ತೆ. ಅದನ್ನ ನಾವು ಇನ್ಕ್ರೀಸ್ ಮಾಡ್ಕೊಳ್ಳೋದು, ಡಿಕ್ರೀಸ್ ಮಾಡ್ಕೊಳ್ಳೋದು ನಮ್ಮ ಪರ್ಸನಲ್ ಆಗಿ ಡಿಪೆಂಡ್ ಆಗಿರುತ್ತೆ. ನಾವು ಈ ಸೊಸೈಟಿನಲ್ಲಿ ಇರೋದ್ರಿಂದ ಕಂಪ್ಲೀಟ್ ಆಗಿ ನಾವು ಅಲೈನ್ ಆಗಿ ನೆಗೆಟಿವಿಟಿಯಿಂದ ಆಚೆ ಬರೋದಕ್ಕೆ ಹೀಲಿ ಡಿವೈಸ್ ಅನ್ನೋದು ನಮ್ಗೆ ಲೈಫ್ ಪಾರ್ಟ್ನರ್ ಆಗಿರುತ್ತೆ. ಸೊ ಅದಕ್ಕೋಸ್ಕರ ನಾವು ನಮ್ಮ ಎನರ್ಜಿ ಫ್ರೀಕ್ವೆನ್ಸಿ ವೈಬ್ರೇಷನ್ ನ ಹೈ ಮಾಡ್ಕೊಳ್ಳೋದಕ್ಕೆ ಯಾವ ರೀತಿ ನಮ್ ಲೈಫ್ ಸಪೋರ್ಟಿಂಗ್ ಟೂಲ್ ಅನ್ನೋದು ನಮ್ ಪಾರ್ಟ್ನರ್ ಆಗಿರುತ್ತೆ ಅನ್ನೋದನ್ನ ತಿಳ್ಕೊಳ್ಳೋದಕ್ಕೆ ನಾವು ಇವತ್ತು ಈ ಸೆಷನ್ ಅಲ್ಲಿ ಇದ್ದೀವಿ. ಥ್ಯಾಂಕ್ ಯು ಸೋ ಮಚ್. ಯಾರು ಈ ಸೆಷನ್ ನ ನಿಮ್ಗೆ ಇನ್ವೈಟ್ ಮಾಡಿದಾರೋ ಅವರು ನಿಮಗೆ ಗಾಡ್ ಮೆಸೆಂಜರ್ ಆಗಿರ್ತಾರೆ. ಯಾಕೆಂದ್ರೆ ಮಾರ್ಕಸ್ ಮಿಕ್ಕಿ ಅವ್ರ ಇಂಟೆನ್ಷನ್ ಪ್ರತಿಯೊಬ್ರುನು ಅವರ ಎನರ್ಜಿ ವೈಬ್ರೇಷನ್ ನ ಚೇಂಜ್ ಮಾಡ್ಕೊಂಡು ಡಾಕ್ಟರ್ ಆಗಿ ಅವರಿಗೆ ಅವರೇ ಹೀಲರ್ ಆಗ್ಬೇಕು ಅನ್ನೋ ಇಂಟೆನ್ಷನ್ ಇಟ್ಕೊಂಡಿದ್ದಾರೆ. ಅದೇ ರೀತಿ ನಿಮ್ಗೆ ಯಾರು ಈ ಸೆಷನ್ಗೆ ಇನ್ವೈಟ್ ಮಾಡಿದಾರೋ ಅವರು ನಿಮ್ಗೆ ಗಾಡ್ ಮೆಸೆಂಜರ್ ಆಗಿರ್ತಾರೆ. ಅವರು ನಿಮ್ಗೆ ಕಂಪ್ಲೀಟ್ ಆಗಿ ಲೈಫ್ ಟ್ರಾನ್ಸ್ಫಾರ್ಮೇಶನ್ ಮಾಡೋದಿಕ್ಕೆ ಅಂತಾನೆ ಬಂದಿರ್ತಾರೆ. ಸೊ ಅವ್ರಿಗೆ ಒಂದು ಡೀಪ್ ಗ್ರಾಟಿಟ್ಯೂಡ್ ಹೇಳ್ತಾ, ನಿಮ್ಗೆ ಯಾವುದೇ ರೀತಿಯಾದಂತಹ ಡೌಟ್ಸ್ ಇದ್ರೆ ಈ ಸೆಷನ್ ಅಲ್ಲಿ ನೋಟ್ ಡೌನ್ ಮಾಡ್ಕೊಳ್ಳಿ. ಎಂಡ್ ಆಫ್ ದಿ ಸೆಷನ್ ಏನ್ ಮಾಡೋಣ, ಕ್ವಶನ್ ಅಂಡ್ ಆನ್ಸರ್. ಇದನ್ನ ಒಂದು ಟೆಕ್ನಿಕಲ್ ಆಗಿ ತಗೋಬೇಡಿ, ಜಾಸ್ತಿ ಇಂಟ್ರಾಕ್ಟಿವ್ ಆಗಿರ್ಲಿ. ನಿಮ್ಗೆ ಏನೇನ್ ಕ್ವಶನ್ಸ್ ಬರುತ್ತೋ ಅದನ್ನ ಪೂರ್ತಿ ಡೌಟ್ಸ್ ನ ಬರ್ದಿಟ್ಕೊಳ್ಳಿ. ನಾನು ಲಾಸ್ಟ್ ಅಲ್ಲಿ ನಿಮ್ಗೆ ಆನ್ಸರ್ ಮಾಡ್ತೀನಿ. ಇವಾಗ ನಾವು ಹೀಲಿ ಏನು, ಬ್ಯಾಕ್ ಗ್ರೌಂಡ್ ಏನು, ಯಾಕೆ ಬೇಕು ನಮ್ಗೆ ಹೀಲಿ ಅನ್ನೋದ್ರ ಬಗ್ಗೆ ತಿಳ್ಕೊಂಡ್ವಿ. ಸೊ ಹೀಲಿ ಆಲ್ರೆಡಿ ನೀವು ಸೈನ್ಸ್ ಬಿಹೈಂಡ್ ನ ನೀವು ಅರ್ಥ ಮಾಡ್ಕೊಂಡಿರ್ತೀರಾ. ಇವಾಗ ನಾನು ನನ್ನ ಸ್ಕ್ರೀನ್ ಶೇರ್ ಮಾಡ್ತೀನಿ. ಅಂದ್ರೆ ಹೀಲಿನ ನಾವ್ ಯಾವ ರೀತಿ ನಮ್ ಡೇ ಟು ಡೇ ಲೈಫ್ ಅಲ್ಲಿ ಇಂಪ್ಲಿಮೆಂಟ್ ಮಾಡ್ಕೋಬಹುದು, ಯೂಸ್ ಮಾಡ್ಕೋಬಹುದು. ಇದು ಪ್ರತಿಯೊಬ್ರು ಯಾರು ಆಂಡ್ರಾಯ್ಡ್ ಫೋನ್ ಯೂಸ್ ಮಾಡ್ತಾರೆ, ಈವನ್ ನನ್ ಮಗ 6-7 ಓಲ್ಡ್, ಅವರು ಸಹ ಇದಕ್ಕೆ ಯಾವುದೇ ರೀತಿಯಂತ ಡಾಕ್ಟರ್ ಆಗ್ಲಿ, ಥೆರಪಿಸ್ಟ್ ಆಗ್ಲಿ, ತುಂಬಾ ಟೆಕ್ನಿಕಲಿ ತಿಳ್ಕೊಂಡಿರೋ ಅವಶ್ಯಕತೆನೇ ಇಲ್ಲ. ಎಲ್ಲಾರು ಯಾರು ಫೋನ್ ಯೂಸ್ ಮಾಡ್ತಾರೋ ಅವ್ರು ಪ್ರತಿಯೊಬ್ರು ನಾರ್ಮಲ್ ಆಗಿ ಸಿಂಪಲ್ ಆಗಿ ಯೂಸ್ ಮಾಡ್ಕೋಬಹುದು. ನಾನು ಅಷ್ಟು ಈಸಿಯಾಗೂ ಸಹ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಸೊ ನಾನು ಇವಾಗ ನನ್ನ ಸ್ಕ್ರೀನ್ ಶೇರ್ ಮಾಡ್ತಾ ಇದ್ದೀನಿ.
ಇಲ್ಲಿ ನೋಡ್ತೀರಾ, ಇಲ್ಲಿ ಆಪ್ಸ್ ನೋಡ್ತೀರಾ, ಇಲ್ಲಿ ಒಂದು ನಮ್ದು ಇದಿದೆ. ಹೀಲಿ ಆಪ್ಸ್ ಅಂತೇಳಿ ಹೀಲಿ ಬ್ಲೂ ಆಪ್ ಮತ್ತೆ ಪಿಂಕ್ ಆಪ್ ಮತ್ತೆ ರೈನ್ಬೋ ತರ ಇದೆ. ಇದು ಹೀಲ್ ಅಡ್ವೈಸರ್ ಆಪ್. ಸೊ ಈ ಆಪ್ಸ್ ಅಲ್ಲಿ ಏನಾಗುತ್ತೆ, ನಾವು 3 ಆಪ್ಗಳು ನಿಮ್ಗೆ ಹೀಲಿನ ತಗೊಂಡಾಗ ರೆಸೊನೆನ್ಸ್ ಅಂಡ್ ಅಬೋ ತಗೊಂಡಾಗ ಈ 3 ಆಪ್ಗಳು ನಿಮ್ಗೆ ಸಿಗುತ್ತೆ. ಸೊ ಈ ಆಪ್ಸ್ ಅಲ್ಲಿ ಫಸ್ಟ್ ನಾನು ನಿಮ್ಗೆ ಲೈಕ್ ಹೀಲಿ ಪಿಂಕ್ ಆಪ್ ಏನು ಅಂದ್ರೆ ನಮ್ಮ ಬಾಡಿನಲ್ಲಿ ಸೆಲ್ಗಳಲ್ಲಿ ಮಿನಿಮಮ್ -62 -72 ಮೆಗಾಹರ್ಟ್ಸ್ ಮೈಕ್ರೋ ಕರೆಂಟ್ ಇರುತ್ತೆ. ಸೊ ನಾವು ಹುಟ್ಟಿದಾಗ ತಾಯಿ ಹೊಟ್ಟೆಯಿಂದ ಆಚೆ ಬಂದಾಗಿಂದ ನಮ್ ಸೆಲ್ಸ್ಗಳು ಯೂತ್ ಅಂಡ್ ಯಂಗ್ ಆಗಿ ಆ ವೈಬ್ರೇಷನ್ ಅಲ್ಲಿ ದ ಮೈಕ್ರೋ ಕರೆಂಟ್ ಅಲ್ಲಿ ಇರುತ್ತೆ. ಸೊ ಬಿಕಾಸ್ ಆಫ್ ಟಾಕ್ಸಿನ್ಸ್ ಫುಡ್ ಮತ್ತೆ ಎನ್ವೈರನ್ಮೆಂಟ್ ಪೊಲ್ಯೂಷನ್, ಸ್ಟ್ರೆಸ್ ಇದರಿಂದ ಏನಾಗುತ್ತೆ, ನಮ್ಮ ಸೆಲ್ಸ್ ಅಲ್ಲಿರೋ ಮೈಕ್ರೋ ಕರೆಂಟ್ ರೆಡ್ಯೂಸ್ ಆಗ್ತಾ ಆಗ್ತಾ ಆ ಸೆಲ್ ವೈಬ್ರೇಷನ್ ನ ಕಳ್ಕೊಳ್ಳುತ್ತೆ. ಸೊ ನಾವ್ ಹೆಂಗೆ ಎವ್ರಿ ಡೇ ಸ್ನಾನ ಮಾಡ್ತೀವಿ, ಎವ್ರಿ ಡೇ ಬ್ರಷ್ ಮಾಡ್ತೀವಿ, ಅದೇ ತರ ನಮ್ ಬಾಡಿ ಆರ್ಗನ್ಸ್ ಗಳನ್ನು ಕ್ಲಿನ್ಸ್ ಮಾಡೋದು ತುಂಬಾ ಅವಶ್ಯಕತೆ ಇರುತ್ತೆ. ಹಾಗಾದಾಗ ಮಾತ್ರ ನಮ್ಮ ಎಲ್ಲಾ ಸೆಲ್ಗಳಲ್ಲಿ ಇರೋ ಟಾಕ್ಸಿನ್ಸ್ ರಿಲೀಸ್ ಆಗಿ ಅವುಗಳಿಗೆ ತಮ್ಮ ಕೆಲಸವನ್ನ ತಾವು ಮಾಡ್ಕೊಳ್ಳೋದಕ್ಕೆ ಒಂದು ಅನುಕೂಲಕರವಾದ ವಾತಾವರಣವನ್ನ ಸೃಷ್ಟಿ ಮಾಡ್ಕೊಟ್ಟಂಗಾಗುತ್ತೆ. ಬಟ್ ನಾವೇನೋ ಈ ಸೊಸೈಟಿಯಲ್ಲಿ ಫಾಸ್ಟ್ ಲೈಫ್ ಅಲ್ಲಿ ಇರೋದ್ರಿಂದ ಅಷ್ಟಾಗಿ ನಮ್ಮ ಆರ್ಗನ್ಸ್ ಗಳ ಜೊತೆ ನಮ್ದು ಏನೋ ಅರ್ಥ ಮಾಡ್ಕೊಳ್ದೇನೆ ಅತಿಯಾದ ಟಾಕ್ಸಿನ್ಸ್ ನ ಅಕ್ಯುಮುಲೇಟ್ ಮಾಡೋದ್ರಿಂದ ನಿಮ್ಗೆ ಸರ್ಟೆನ್ ಇಯರ್ಸ್ 30-40 ಇಯರ್ಸ್ ನಿಮ್ಗೆ ಸಿಂಪ್ಟಮ್ಸ್ ಕಾಣಿಸ್ತಾ ಹೋಗುತ್ತೆ. ಅದೇನೇ ಆಗಿರ್ಬೋದು, ಶುಗರ್, BP, ಥೈರಾಯ್ಡ್, ಅದೆಲ್ಲಾನು ಏನು ಟಾಕ್ಸಿನ್ಸೇ ಬಾಡಿಗೆ. ಸೊ ನಾವು ಇಲ್ಲಿ ಲೈಕ್ ಪಿಂಕ್ ಆಪ್ ಏನು ಅಂದ್ರೆ ಕಂಪ್ಲೀಟ್ ಆಗಿ ನಮ್ಗೆ ಫಿಸಿಕಲ್ ಬಾಡಿನಲ್ಲಿ ನಮ್ಮ ಸೆಲ್ಸ್ ಗಳಲ್ಲಿ ಬೇಕಾಗಿರೋಂತ ಮೈಕ್ರೋ ಕರೆಂಟ್ಸ್ ಎಷ್ಟು ಬೇಕೋ ಅಷ್ಟೇ ನಮ್ಮ ಬಾಡಿಗೆ. ಸೊ ಅದನ್ನ ನಮ್ಗೆ ರೀಜನೇಟ್ ಮಾಡೋದ್ರ ಮೂಲಕ ಸೆಲ್ಸ್ ಗಳನ್ನ ಯಂಗ್ ಅಂಡ್ ಯೂತ್ ಸೆಲ್ಸ್ ಗಳು ರೀಜನೇಟ್ ಆಗುತ್ತೆ. ಆವಾಗ ನಮ್ಮ ಬಾಡಿ ಇಟ್ ಸೆಲ್ಫ್ ಡಾಕ್ಟರ್ ಆಗುತ್ತೆ. ಆವಾಗ ನಾವು ಅನ್ನೆಸೆಸರಿ ಮೆಡಿಸಿನ್ಸ್ ಆಗ್ಲಿ, ಅನ್ನೆಸೆಸರಿ ಫುಡ್ ಆಗ್ಲಿ, ಎಷ್ಟು ಬಾಡಿಗೆ ಬೇಕೋ ಅಷ್ಟೇ ತಗೊಂಡ್ರೆ ಸಾಕಾಗಿರುತ್ತೆ. ಸೊ ಇಲ್ಲಿ ನಾನು ಫಸ್ಟ್ ನಿಮ್ಗೆ ಏನ್ ಮಾಡ್ತೀನಿ ಅಂದ್ರೆ ಪಿಂಕ್ ಆಪ್ ಅಲ್ಲಿ ಯಾವ್ಯಾವ ಪ್ರೋಗ್ರಾಮ್ ಇದೆ, ಏನೇನಕ್ಕೆ ಯೂಸ್ ಮಾಡ್ಬೋದು, ಅದನ್ನ ಯಾವ ರೀತಿ ಯೂಸ್ ಮಾಡೋದನ್ನ ತೋರಿಸ್ತೀನಿ. ಅದಾದ್ಮೇಲೆ ಬ್ಲೂ ಆಪ್ ಏನಕ್ಕೆ ಅಂದ್ರೆ ನಮ್ಗೆ ಕಂಪ್ಲೀಟ್ ಅನಾಲಿಸಿಸ್. ಈಗ ಇಷ್ಟೊಂದು ಪ್ರೋಗ್ರಾಮ್ ಇದೆ, ಇದ್ರಲ್ಲಿ ನನಗೆ ಯಾವ್ದು ಬೇಕು, ನನಗೆ ಯಾವ ಬಾಡಿ ಬೇಕು, ನಮಗೆ ಯಾವ್ದು ಫ್ರೀಕ್ವೆನ್ಸಿ ಬೇಕು ಅನ್ನೋದನ್ನ ಡಾಕ್ಟರ್ ಹತ್ರ ಹೆಂಗೆ ಸಜೆಸ್ಟ್ ತಗೋತೀವೋ ಅದೇ ತರ ಹೀಲಿ ಏನ್ ಮಾಡುತ್ತೆ, ನಮ್ಮ ಮೈಂಡ್, ಬಾಡಿ, ಸೋಲ್ ಮೂರನ್ನು ಅನಾಲಿಸಿಸ್ ಮಾಡಿ ಯಾವ ಏರಿಯಾದಲ್ಲಿ ಫೋಕಸ್ ಮಾಡ್ಬೇಕು ಅನ್ನೋದನ್ನ ನಮ್ಗೆ ಹೇಳುತ್ತೆ. ಅದು ಬ್ಲೂ ಆಪ್. ಹೀಲ್ ಅಡ್ವೈಸರ್ ಆಪ್ ಏನು ಅಂದ್ರೆ ಅದು ನಮ್ಗೆ ಇಮಿಡಿಯೇಟ್ ಅಟೆನ್ಷನ್. ಸೊ ಏನೋ ಇವಾಗ BP, ಶುಗರ್ ಅಥವಾ ಡಯಾಬಿಟಿಸ್ ಇದೆ, ಅದಕ್ಕೆ ನಾನು ಅಷ್ಟೇ ಫೋಕಸ್ ಮಾಡ್ಬೇಕು ಅಂದ್ರೆ ಅದಕ್ಕೆ ಬೇಕಾಗಿರೋ ಪ್ರೋಗ್ರಾಮ್ಸ್ ನ ಸಜೆಸ್ಟ್ ಮಾಡುತ್ತೆ. ಇವಾಗ ಪಿಂಕ್ ಆಪ್ ನ ನೋಡ್ಕೊಂಡ್ ಬರೋಣ. ಇಲ್ಲಿ ನೋಡ್ತಾ ಇದ್ರೆ ಇದು ಕಂಪ್ಲೀಟ್ ಪ್ರೊಫೆಷನಲ್ ಮಾಡೆಲ್ ಆಗಿರುತ್ತೆ. ಇದರಲ್ಲಿ ಎಲ್ಲಾ ರೀತಿಯಾದಂತಹ ಆಲ್ಮೋಸ್ಟ್ 300 more than 300 ಪ್ರೋಗ್ರಾಮ್ಸ್ ಇದರಲ್ಲಿ ಇರುತ್ತೆ. 1 second. I have connected to another device. ಇದು ಬ್ಲೂಟೂತ್ ಇಂದ ಕನೆಕ್ಟ್ ಮಾಡ್ತೀವಿ. ಸೊ ಆಪ್ಸ್ ಅನ್ನೋದು ಓನ್ಲಿ ಆಪರೇಟಿಂಗ್ ಸಿಸ್ಟಮ್ ಆಗಿರುತ್ತೆ. ಬಟ್ ಹೀಲಿಗೆ ನಮ್ಗೆ ಯಾವುದೇ ಇಂಡಿವಿಜುವಲ್ ಮೈಕ್ರೋ ಕರೆಂಟ್ಸ್ ನಮ್ಗೆ ಟೈಲರ್ ಮೇಡ್ ತರ ನಮ್ಮ ಬಾಡಿಗೆ ಬೇಕಾಗಿರೋ ಬಟ್ಟೆನ ಹೆಂಗೆ ಸ್ಟಿಚ್ ಮಾಡಿಸ್ಕೋತೀವೋ ಅದೇ ತರ ನಿಮಗೆ ಬೇಕಾಗಿರೋ ಫ್ರೀಕ್ವೆನ್ಸಿ ಆನ್ ದ ಸ್ಪಾಟ್ ಯಾವ್ದು ಬೇಕೋ ಅದನ್ನ ಏನು ಫ್ರಮ್ ದ ಕ್ಲೌಡ್ ಇಂದ ಡೌನ್ಲೋಡ್ ಮಾಡ್ಕೊಂಡು ನಾವು ಮೈಕ್ರೋ ಕರೆಂಟ್ ಮೂಲಕ ತಗೋಬಹುದು. ಇಲ್ಲಿ ಗೋಲ್ಡ್ ಸೈಕಲ್ ಪ್ರೋಗ್ರಾಮ್ ಅಂತ ನೋಡ್ತೀವಿ. ಇದು 7 days ನಾವು ಪ್ರೋಟೋಕಾಲ್ಸ್ ಇದೆ, ಡಿಟಾಕ್ಸ್ ಅಂತೇಳಿ, ಪ್ಯೂರ್, ಕೇರ್, ಎನರ್ಜಿ, ರಿಲೀಸ್, ರಿಲ್ಯಾಕ್ಸ್, ಬೀಯಿಂಗ್ ಬ್ಯಾಲೆನ್ಸ್, ಇದೆಲ್ಲಾನು ಏನು ಅಂದ್ರೆ ಎನರ್ಜಿ ಲೆವೆಲ್ ಅಲ್ಲಿ, ಮೆಟಬಾಲಿಸಮ್ ಅಲ್ಲಿ, ಮತ್ತೆ ಏನಾದ್ರೂ ಟಾಕ್ಸಿನ್ಸ್ ಲೆವೆಲ್ ಅಲ್ಲಿ ನಮ್ಮ ಸೆಲ್ಸ್ ಗಳಲ್ಲಿ ಎಲ್ಲೆಲ್ಲಿ ಅಕ್ಯುಮುಲೇಟ್ ಆಗಿರುತ್ತೋ 7 days. ಫಾರ್ ಎಕ್ಸಾಂಪಲ್ ನಮ್ಮ ಹತ್ರ ಒಂದು ವಾಟರ್ ಬಾಟಲ್ ಇದೆ ಅಂದ್ರೆ ಅದರಲ್ಲಿ ಕಂಪ್ಲೀಟ್ ಗಾರ್ಬೇಜ್ ವಾಟರ್ ಇತ್ತು ಅಂದ್ರೆ ನಾವ್ ಅದಕ್ಕೆ ಚೆನ್ನಾಗಿರೋ ವಾಟರ್ ನ ಹಾಕ್ತಾ ಹೋದ್ರೆ ಏನಾಗುತ್ತೆ, ಅದು ಕಂಪ್ಲೀಟ್ ಆಗಿ ಮತ್ತೆ ಗಾರ್ಬೇಜ್ ವಾಟರ್ ಆಗಿ ಕನ್ವರ್ಟ್ ಆಗುತ್ತೆ. ಅದಕ್ಕೋಸ್ಕರ ನಾವ್ ಇಷ್ಟು ದಿನ ಏನು ನಮ್ ಬಾಡಿ ಒಳಗಡೆ ಕ್ಲಿನ್ಸ್ ಮಾಡಿಲ್ವೋ, ಈ 7 days ಡಿಟಾಕ್ಸ್ ಪೀರಿಯಡ್ ಅಲ್ಲಿ ಮೈಂಡ್, ಬಾಡಿ, ಸೋಲ್ ಅಂದ್ರೆ ಫಿಸಿಕಲ್ ಆಗಿ, ಮೆಂಟಲ್ ಲೆವೆಲ್ ಅಲ್ಲಿ, ಸೋಲ್ ಲೆವೆಲ್, 3 ಲೆವೆಲ್ ಅಲ್ಲೂ ಸಹ ನಾವು ಕ್ಲಿನ್ಸಿಂಗ್ ಮಾಡ್ತೀವಿ. ಆವಾಗ ಏನಾಗುತ್ತೆ, ನಮ್ಮ ಬಾಡಿ ಕಂಪ್ಲೀಟ್ ಎಂಟಿ ಆಗುತ್ತೆ. ಆವಾಗ ನಾವು ಏನ್ ಟಾಕ್ಸಿನ್ಸ್ ರಿಲೀಸ್ ಮಾಡಿ
ನೆಕ್ಸ್ಟ್ ಅನಾಲಿಸಿಸ್ ಮಾಡಿದಾಗ ನಮ್ಗೆ ಏನ್ ಬೇಕು, ಯಾವ ಏರಿಯಾದಲ್ಲಿ ಫೋಕಸ್ ಮಾಡ್ಬೇಕು ಅನ್ನೋದು ಗೊತ್ತಾಗ್ತದೆ. ಇದು 7 days ಡಿಟಾಕ್ಸ್ ಪೀರಿಯಡ್. ಆಮೇಲೆ ಕ್ರಾನಿಕ್ ಪೇನ್ ಲೈಕ್ ಬಾಡಿನಲ್ಲಿ ಎಲ್ಲೇ ಪೇನ್ ಇದ್ರೂ ಸಹ ನಿಮ್ಗೆ ಏನ್ ಮಾಡ್ಬೋದು, ನೀವು ಈ ತರ ಒಂದು ಆಕ್ಸೆಸರೀಸ್, ನೀವು ಹೀಲಿ ತಗೊಂಡಾಗ ಆಕ್ಸೆಸರೀಸ್ 20 minutes ಪ್ರೋಗ್ರಾಮ್ಸ್ ಇರುತ್ತೆ. ಇಯರ್ ಕ್ಲಿಪ್ಸ್ ಹಾಕೊಳ್ಳೋದ್ರ ಮೂಲಕ ನೀವು ಸ್ಟಾರ್ಟ್ ಮಾಡಿದ್ರೆ ನಿಮಗೆ ಯಾವ ಫ್ರೀಕ್ವೆನ್ಸಿ ಆನ್ ದಿ ಸ್ಪಾಟ್ ಬೇಕೋ ಅದನ್ನ ಅದೇನ್ ಮಾಡುತ್ತೆ, ಫ್ರೀಕ್ವೆನ್ಸಿ ಜನರೇಟ್ ಆಗುತ್ತೆ. ಅದನ್ನ ನೀವು ತಗೋಬಹುದು. ಈಗ ನೋಡಿ ನನಗೆ 20%ಗೆ 15%ಗೆ ಫ್ರೀಕ್ವೆನ್ಸಿ ಜನರೇಟ್ ಆಗ್ತಾ ಇದೆ. ಯಾಕೆ ಅಂದ್ರೆ ನಾನು ಆಲ್ರೆಡಿ ಬಾಡಿ ಹೈಡ್ರೇಟ್ ಆಗಿದೆ. ಫ್ರೀಕ್ವೆನ್ಸಿ ನನ್ನ ಬಾಡಿನಲ್ಲಿ ಸುಮಾರು ದಿನದಿಂದ ತಗೊಂತಾ ಇರೋದ್ರಿಂದ ಟಾಕ್ಸಿನ್ಸ್ ಲೆವೆಲ್ ಕಡಿಮೆ ಇದೆ. ಸೊ ಈಗ 2 ಬ್ರಾಸ್ಲೆಟ್ ನ ಇಲ್ಲಿ ತೋರಿಸ್ತಾ ಇರೋದು ಇಯರ್ ಕ್ಲಿಪ್ ಹಾಕೊಳ್ಳಿ ಅಂತ. ಸೊ ನಾನು ನಿಮಗೆ ಜಸ್ಟ್ ಫಾರ್ ಎಕ್ಸಾಂಪಲ್ ತೋರಿಸ್ತೀನಿ. ಈಗ ಈ ತರ ಬ್ರಾಸ್ಲೆಟ್ ಮೈಕ್ರೋ ಕರೆಂಟ್ಸ್ ನಿಮ್ಗೆ ಬಾಡಿಗೆ ಹೋಗ್ಬೇಕು ಅಂದ್ರೆ ಅದರ್ ಎಂಡ್ ಏನಾಗ್ಬೇಕು, ಹೀಲಿಗೆ ಹಾಕ್ಬೇಕು. ಸೊ ಈ ಅದರ್ ಎಂಡ್ ಹೀಲಿಗೆ ಇಲ್ಲಿ ಹೋಲ್ಸ್ ಇರುತ್ತೆ, ಹಾಕಿ ಇದನ್ನ 20 minutes ಪ್ರೋಗ್ರಾಮ್ಸ್ ನೀವು ಈ ತರ ಮೈಕ್ರೋ ಕರೆಂಟ್ಸ್ ನ ಯೂಸ್ ಮಾಡಿ ತಗೋಬೇಕು. ಪ್ರತಿ ಒಂದು ಪ್ರೋಗ್ರಾಮ್ನು ಸಹ ಯಾವ ರೀತಿ ತಗೊಳ್ಳೋದು ಅಂತ ಹೀಲಿನೇ ಅಡ್ವೈಸ್ ಮಾಡುತ್ತೆ. ಸೊ ನಾವೇನು ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬಾರ್ದು. ಇವಾಗ ನಿಮ್ಗೆ ಇದು ಇಷ್ಟ್ರೊಳಗಡೆ ಹೋಗ್ಲಿಲ್ಲ ಅಂದ್ರೆ ಸೊ ಪ್ಲಸ್ ಬಟನ್ ಇದೆ, ಇನ್ಕ್ರೀಸ್ ಮಾಡ್ಬೋದು. ಅಪ್ ಟು 35% ಯು ಕ್ಯಾನ್ ಇನ್ಕ್ರೀಸ್. ಸೊ ಇದು ಎನಿ ಕ್ರಾನಿಕ್ ಪೇನ್ಗೆ. ಆಮೇಲೆ ಟೂತ್ ಪೇನು, ಮೈಗ್ರೇನು, ಡಿಪ್ರೆಷನ್ನು, ಬ್ಯಾಕ್ ಪೇನು, ಜಾಯಿಂಟ್ ಲೋಕಲ್, ಇನ್ಸೋಮಿಯಾ, ಆಂಗ್ಸೈಟಿ ಇದೆಲ್ಲಾನು ನಿಮ್ಗೆ ಇಮಿಡಿಯೇಟ್ ಅಟೆನ್ಷನ್ ಕೊಡೋದ್ರ ಜೊತೆಗೆ ರೂಟ್ ಕಾಸ್ ಏನಿದೆ, ಫಾರ್ ಎಕ್ಸಾಂಪಲ್ ನಿಮ್ಗೆ ಮೈಗ್ರೇನ್ ಇದೆ ಅನ್ಕೊಳ್ಳಿ. ಸೊ ಮೈಗ್ರೇನ್ ಅನ್ನೋದು ಬರೀ ನಮ್ಗೆ ಇಮಿಡಿಯೇಟ್ ಆಗಿ 1 ದಿನಕ್ಕೆ 2 ದಿನಕ್ಕೆ ಬರಲ್ಲ. ಸೊ ಅದು ಟಾಕ್ಸಿನ್ಸ್ ಅಕ್ಯುಮುಲೇಟ್ ಆಗಿ 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 ಒಂದಿಷ್ಟು ಸಿಂಪ್ಟಮ್ಸ್ ಆಮೇಲೆ ಕಾಣಕ್ ಸ್ಟಾರ್ಟ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ನನ್ನ ಫ್ರೆಂಡಿಗೆ ಒಬ್ರಿಗೆ ತುಂಬಾ ಕ್ರಾನಿಕ್ ಲೈಕ್ ಮೈಗ್ರೇನ್ ಇತ್ತು. ಅವರು ಜಸ್ಟ್ ಮೈಗ್ರೇನ್ ಪ್ರೋಗ್ರಾಮ್ ಅಷ್ಟೇ ತಗೋತಾ ಇದ್ರು. ಸೊ ಆವಾಗ ಅವರಿಗೆ ಇಮಿಡಿಯೇಟ್ ಅಟೆನ್ಷನ್ ಗೊತ್ತಾಗ್ಲಿಲ್ಲ, ರಿಸಲ್ಟ್ ಬರ್ಲಿಲ್ಲ. ಮತ್ತೆ ಬಂದು ನನ್ನ ಹತ್ರ ಕೇಳಿದಾಗ ಅನಾಲಿಸಿಸ್ ಮಾಡಿದಾಗ ಅಲ್ಲಿ ಟಾಪ್ ಪ್ರೋಗ್ರಾಮ್ ಅವ್ರಿಗೆ 70% ಏನಾಗುತ್ತೆ, ಕಿಡ್ನಿ ಪ್ರೋಗ್ರಾಮ್ ತೋರಿಸ್ತು. ಆ ಕಿಡ್ನಿ ಡಿಟಾಕ್ಸ್ ಮಾಡಿದಾಗ ಇಮಿಡಿಯೇಟ್ 2 to 3 days ಅಲ್ಲಿ ಅವ್ರಿಗೆ ಮೈಗ್ರೇನ್ ಅನ್ನೋದು ಕಂಪ್ಲೀಟ್ ಆಗಿ ಕಡಿಮೆ ಆಯ್ತು. ಮತ್ತೆ ಅವ್ರಿಗೆ ಅದು ರಿಯಕ್ಕರ್ ಆಗ್ಲಿಲ್ಲ. ಸೊ ಹೀಲಿ ಏನು ಇಮಿಡಿಯೇಟ್ ಅಟೆನ್ಷನ್ ಕೊಡೋದ್ರ ಜೊತೆಗೆ ನಿಮ್ಗೆ ರೂಟ್ ಕಾಸ್ ಅನ್ನ ಫೈಂಡ್ ಔಟ್ ಮಾಡಿ ಅದು ಕಂಪ್ಲೀಟ್ ಆಗಿ ಹೀಲ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಇದು ಒಂದು ಎನಿಥಿಂಗ್ ಕ್ರಾನಿಕ್ ಪೇನ್ ಬಾಡಿನಲ್ಲಿ ಇದ್ರೆ ತಗೋಬಹುದು. ಲರ್ನಿಂಗ್ ಪ್ರೋಗ್ರಾಮ್, ಸೊ ಲರ್ನಿಂಗ್ ಸಿಂಥಸಿಸ್, ಲರ್ನಿಂಗ್ ಅಕ್ಯೂಟ್, ಮೆಮೊರಿ, ಕಾನ್ಸಂಟ್ರೇಷನ್, ಎಕ್ಸಾಮ್ ಟೆನ್ಷನ್ ಇವೆಲ್ಲಾನು ನಾವು ಭೂಮಿ ಮೇಲೆ ಚಿಕ್ಕ ಮಕ್ಳು ಹುಟ್ಟಿದಾಗಿಂದ ಅಟ್ ದಿ ಎನಿ ಏಜ್ ನಮ್ಗೆ ಲರ್ನಿಂಗ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಆ ಏಜ್ ಅಲ್ಲಿ ನಮ್ಗೆ ಯಾವುದೇ ರೀತಿಯಾದಂತ ಸಮಸ್ಯೆ ಇರ್ಬೋದು. ಕೆಲವರಿಗೆ ಮೆಮೊರಿ ಇಶ್ಯೂಸ್ ಇರುತ್ತೆ, ಕೆಲವೊಬ್ಬರಿಗೆ ಎಕ್ಸಾಮ್ ಅಂದ್ರೆ ಟೆನ್ಷನ್ಸ್ ಇರುತ್ತೆ, ಕೆಲವರಿಗೆ ಸ್ಟ್ರೆಸ್ ಆಗುತ್ತೆ, ತುಂಬಾ ಕಾನ್ಸಂಟ್ರೇಟ್ ಮಾಡಿ ಓದಕ್ಕಾಗಲ್ಲ. ಪ್ರತಿಯೊಬ್ಬರಿಗೂ ಯಾವುದೇ ಸಮಸ್ಯೆ ಇದ್ರೂ ಕೂಡ ಅವ್ರ ಅನಾಲಿಸಿಸ್ ಮಾಡಿದಾಗ ಅವರಿಗೆ ಏನ್ ಪ್ರೋಗ್ರಾಮ್ ಸಜೆಸ್ಟ್ ಮಾಡುತ್ತೋ ಅದನ್ನ ತಗೋತಾ ಹೋದಂಗೆ ಅವ್ರ ಲರ್ನಿಂಗ್ ಅಲ್ಲಿ ಫಾರ್ ಎಕ್ಸಾಂಪಲ್ ನಾನು ಆ 15 years ಗ್ಯಾಪ್ ಆದ್ಮೇಲೆ ನನ್ಗೆ ಯಾವುದೇ ಒಂದು ಪ್ರೆಸೆಂಟೇಶನ್ ಅಟೆಂಡ್ ಮಾಡಕ್ಕಾಗ್ಲಿ, ವಿಷಯನ ಗ್ರಾಸ್ ಮಾಡಕ್ಕಾಗ್ಲಿ ಅಷ್ಟು ಬೇಗ ಆಗ್ತಿರ್ಲಿಲ್ಲ. ತುಂಬಾ ಲಾಂಗ್ ಟೈಮ್ ತಗೋತಾ ಇದ್ದೆ. ಲರ್ನಿಂಗ್ ಪ್ರೋಗ್ರಾಮ್ ನಾನು ಅನಾಲಿಸಿಸ್ ಮಾಡಿ ತಗೋತಾ ನಾನು ಲರ್ನಿಂಗ್ ಪ್ರೋಗ್ರಾಮ್ ಜೊತೆಗೆ ನಾನು ಲರ್ನಿಂಗ್ ಪ್ರೋಸೆಸ್ ನ ಇಂಪ್ರೂವ್ ಮಾಡ್ಕೊಂಡಿದ್ದಕ್ಕೆ ಏನಾಯ್ತು, ನನಗೆ ಕಂಪ್ಲೀಟ್ ಆಗಿ ಬೇಗ ವಿಷಯನ ಗ್ರಾಸ್ ಮಾಡ್ಕೊಳಕ್ಕಾಯ್ತು. ಅದನ್ನ ಬೇರೆ ಕಡೆ ಪ್ರೊಡ್ಯೂಸ್ ಮಾಡೋದಕ್ಕೂ ಸಹ ನನಗೆ ಹೆಲ್ಪ್ ಆಯ್ತು. ನಾನು ಈ ಪ್ರೆಸೆಂಟೇಶನ್ ಮಾಡ್ತಾ ಇದ್ದೀನಿ, ಇಷ್ಟು ಕಾನ್ಫಿಡೆಂಟ್ ಆಗಿ ಮಾತಾಡ್ತಾ ಇದ್ದೀನಿ ಅಂದ್ರೆ ಸೊ ನನಗೆ ಹೀಲಿನೇ ಕಾರಣ. ಹೀಲಿನೇ ನನ್ನ ಗಾರ್ಡಿಯನ್ ಏಂಜಲ್. ಮತ್ತೆ ನನಗೆ ಅದು ಸಪೋರ್ಟಿವ್ ಆಗಿತ್ತು. ಲರ್ನಿಂಗ್ ಪ್ರೋಗ್ರಾಮ್ ಅದರಲ್ಲಿ ನನಗೆ ತುಂಬಾ ಫೇವ್ರೆಟ್ ಪ್ರೋಗ್ರಾಮ್ಸ್. ಮತ್ತೆ ಫಿಟ್ನೆಸ್ ಅಷ್ಟೇ. ನಾವು ಎಷ್ಟೊಂದು ಎಕ್ಸರ್ಸೈಜ್, ವಾಕು, ಜಿಮ್ಮು, ಡಯಟ್ ಎಲ್ಲ ಮಾಡ್ತೀವಿ. ಬಟ್ ನಮಗೆ ಬೇಕಾಗಿರೋ ರಿಸಲ್ಟ್ ಕರೆಕ್ಟ್ ಆಗಿ ಬರಲ್ಲ. ಯಾಕೆ ಅಂದ್ರೆ ನಮ್ಮ ಸೆಲ್ಗಳು ವೈಬ್ರೇಷನ್ ಅಲ್ಲಿ ಇರಲ್ಲ, ಅಥವಾ ನಮ್ಮ ಸೆಲ್ಗಳಿಗೆ ಏನೋ ಒಂದು ನಾವು ಮಾಡ್ತಾ ಇರೋ ಒಂದು ಎಕ್ಸರ್ಸೈಸ್ ಅನ್ನ ರಿಜಿನೇಟ್ ಮಾಡ್ಕೊಳ್ಳೋ ಕೆಪಾಸಿಟಿ ಇರಲ್ಲ. ಅವಾಗ ನಾವು ಪರ್ಫಾರ್ಮೆನ್ಸ್, ಸ್ಟ್ರೆಂತ್, ಸ್ಟಾಮಿನಾ, ರಿಜಿನೇಷನ್, ಡೀಪ್ ರಿಲ್ಯಾಕ್ಸೇಷನ್, ಸರ್ಕ್ಯುಲೇಷನ್ ಈ ತರ ಪ್ರೋಗ್ರಾಮ್ಸ್ ಗಳು ನಾವು ತಗೊಂಡಾಗ ಏನಾಗುತ್ತೆ, ನೀವು ಜಸ್ಟ್ ಬರೀ 2-3 ರೌಂಡ್ಸ್ ವಾಕ್ ಮಾಡಿದ್ರೆ ಸಾಕು, ನಿಮಗೆ ನಿಮ್ ಬಾಡಿ ವೆಯ್ಟ್ ಬ್ಯಾಲೆನ್ಸ್ ಮಾಡೋದಕ್ಕಾಗ್ಲಿ ಅಥವಾ ಫಿಟ್ನೆಸ್ ಮೇಂಟೈನ್ ಮಾಡೋದಕ್ಕಾಗ್ಲಿ ಏನು ಫ್ರೀಕ್ವೆನ್ಸೀಸ್ ಬೇಕೋ ಅದನ್ನ ತಗೊಂಡು ನೀವು ಹೆಲ್ದಿಯಾಗಿ ಲೈಫ್ ಲೀಡ್ ಮಾಡ್ಬೋದು.
ಸೊ ಜಾಬ್ ಮತ್ತೆ ಸ್ಲೀಪ್ ರಿಲೇಟೆಡ್ ಇಶ್ಯೂಸ್, ಆಕ್ಟಿವೇಶನ್, ಪಾಸಿಟಿವ್ ಥಾಟ್ಸ್, ಬ್ಯಾಲೆನ್ಸ್ ನರ್ವ್ಸ್, ಫಟೀಗ್, ಎಕ್ಸಾಜುಯೇಷನ್ ಸಿಂಥಸಿಸ್, ಅಕ್ಯೂಟ್ ಎಕ್ಸಾಮ್ ಟೆನ್ಷನ್, ಈ ತರದ್ದೆಲ್ಲ ಇರುತ್ತೆ. ಸೊ ನೋಡಿ, ಒಬ್ರು ಅಡಿಗೆ ಮಾಡೋರ್ ಹೌಸ್ ವೈಫ್ ಇಂದ ಹಿಡಿದು ಎನಿ ಪ್ರೆಸಿಡೆಂಟ್ ಆಗೋವರ್ಗುನು ಸಹ ಅವರು ಅವ್ರದೇ ಆದಂತ ಒಂದು ರೆಸ್ಪಾನ್ಸಿಬಿಲಿಟಿ ಅಥವಾ ಟೆನ್ಷನ್ ಏನೋ ಇರುತ್ತೆ ಜಾಬ್ ಅಲ್ಲಿ. ಸೊ ನಾವು ಆ ಟೆನ್ಷನ್ ಇಟ್ಕೊಂಡು ನಮ್ ಕೆಲ್ಸವನ್ನ ಮಾಡಕ್ ಹೋದಾಗ ನಮ್ಗೆ ಕಾನ್ಸಂಟ್ರೇಷನ್ ಈ ತರದ್ದೆಲ್ಲ ಸ್ಟ್ರೆಸ್ ಎಲ್ಲ ಆಗ್ಬಿಟ್ಟು ಆ ಕೆಲ್ಸ ಸರಿಯಾಗಿ ಆಗಲ್ಲ. ನೀವ್ ಯಾವಾಗ ಈ ಜಾಬ್ ಮತ್ತೆ ಸ್ಲೀಪ್ ರಿಲೇಟೆಡ್ ಆಗಿರೋ ಫ್ರೀಕ್ವೆನ್ಸೀಸ್ ನ ತಗೋತಿರೋ, ನಿಮ್ಮ ಕೆಲ್ಸ ಅನ್ನೋದು ಒಂಥರ ಬ್ಲೂ ಪ್ರಿಂಟ್ ತರ ನಿಮ್ಮ ಮೈಂಡ್ ಅಲ್ಲಿ ನಿಮ್ಗೆ ಇದು ಫಸ್ಟ್, ಇದು ಸೆಕೆಂಡ್, ಈಗ ಥರ್ಡ್, ಆ ತರ ನಿಮ್ಗೆ ಪ್ಲಾನ್ ಸೆಟ್ ಆಗುತ್ತೆ. ನಿಮಗೆ ಗೊತ್ತಿಲ್ದಂಗೆ ನಿಮ್ಮ ಕೆಲ್ಸ ತುಂಬಾ ಅಕ್ಯುರೇಟ್ ಆಗಿ, ತುಂಬಾ ಒಂಥರ ಪರ್ಫೆಕ್ಟ್ ಆಗಿ ಮಾಡ್ತೀರಾ. ಸೊ ಇದೆಲ್ಲ ಯಾವಾಗ ಸಾಧ್ಯ ಅಂದ್ರೆ ನಿಮ್ಗೆ ಆ ಫ್ರೀಕ್ವೆನ್ಸೀಸ್ ನಿಮ್ ಬಾಡಿನಲ್ಲಿ ಆ ಜಾಬ್ಗೆ ಬೇಕಾದಂತ ಒಂದು ಕಾನ್ಫಿಡೆನ್ಸ್ ಲೆವೆಲ್ ನ ಇನ್ಕ್ರೀಸ್ ಮಾಡುತ್ತೆ. ಸ್ಲೀಪ್, ಫಾರ್ ಎಕ್ಸಾಂಪಲ್, ನೀವು ನೈಟ್ ಚೆನ್ನಾಗಿ ನಿದ್ದೆ ಮಾಡಕ್ ಆಗಲ್ಲ, ಯಾಕಂದ್ರೆ ಜಾಬ್ ರಿಲೇಟೆಡ್ ಆಗಿ ಅಥವಾ ಯಾವ್ದೇ ರೀತಿಯ ಸ್ಟ್ರೆಸ್ ಇರುತ್ತೆ. ಅದು ನಮಗೆ ಗೊತ್ತಿರಲ್ಲ, ನಿದ್ದೆ ಬರಲ್ಲ ಅಂತ ಮಾತ್ರ ಹೇಳ್ತೀವಿ. ಬಟ್ ಏನಕ್ಕೆ ಅನ್ನೋದನ್ನ ನಮ್ಮ ಹೀಲಿ ಏನ್ ಮಾಡುತ್ತೆ, ಗೈಡ್ ಮಾಡಿ ನಮ್ಗೆ ಅದಕ್ಕೆ ಸಜೆಸ್ಟ್ ಮಾಡಿ ಬೇಕಾಗಿರೋ ಫ್ರೀಕ್ವೆನ್ಸೀಸ್ ನ ಜನರೇಟ್ ಮಾಡ್ಕೊಡೋದ್ರಿಂದ ನಮ್ಗೆ ಆಟೋಮೆಟಿಕ್ ಆಗಿ ಆ ಸ್ಲೀಪ್ ಅಲ್ಲಿ ಇರೋಂತ ಒಂದು ಡಿಸ್ಟ್ರಾಕ್ಷನ್ಸ್ ಕಡಿಮೆ ಆಗಿ ಒಳ್ಳೆ ನಿದ್ದೆ ಮಾಡ್ತೀವಿ. ಈವನ್ 4 ಅವರ್ಸ್ ನಿದ್ದೆ ಮಾಡಿದ್ರು ಸಾಕು, ನಿಮ್ಗೆ ಒಳ್ಳೆ ಎನರ್ಜಿ ಗೇನ್ ಆಗುತ್ತೆ. ಸೊ ಅದಕ್ಕೆ ನಾವ್ ಹೇಳೋದು, ಈವನ್ ನಮ್ ಲೈಫ್ ಪಾರ್ಟ್ನರ್ ಇರ್ಬೋದು ಅಥವಾ ನಮ್ ಪೇರೆಂಟ್ಸ್ ಇರ್ಬೋದು, ಯಾರೇ ಆಗ್ಲಿ, ನನ್ನ ಮೈಂಡ್ ಅಲ್ಲಿ, ನನ್ ಬಾಡಿನಲ್ಲಿ, ನನ್ ಮನ್ಸಲ್ಲಿ ಏನ್ ಆಗ್ತಾ ಇದೆ ಅನ್ನೋದು ಕೆಲವೊಂದು ಸಲ ನಮಗೆ ಗೊತ್ತಿರಲ್ಲ. ಸೊ ಹೀಲಿ ಅನ್ನೋದು ಅದನ್ನೆಲ್ಲ ಫೈಂಡ್ ಔಟ್ ಮಾಡಿ ನಮ್ಗೆ ಒಳ್ಳೆ ಪಾರ್ಟ್ನರ್ ಆಗಿ ಸಪೋರ್ಟಿವ್ ಆಗಿ ಕೆಲಸ ಮಾಡುತ್ತೆ. ನೆಕ್ಸ್ಟ್ ಒನ್ ನೋಡ್ಬೇಕು ಅಂದ್ರೆ ಮೆಂಟಲ್ ಬ್ಯಾಲೆನ್ಸ್, ಇನ್ನರ್ ಸ್ಟ್ರೆಂತ್, ಎಮೋಷನಲ್ ವೆಲ್ ಬೀಯಿಂಗ್, ಫೀಲ್ ಗುಡ್ ಸಿಂಥಸಿಸ್. ಇದು ಮೆಂಟಲ್ ಬ್ಯಾಲೆನ್ಸ್ ಅಂದ್ರೆ ನಾವ್ ಇವಾಗೆಲ್ಲ BP, ಶುಗರ್ ಇದೆಲ್ಲ ಏನಾಗುತ್ತೆ ಅಂದ್ರೆ ಫಿಸಿಕಲಿ ಮ್ಯಾನಿಫೆಸ್ಟ್ ಆಗೋದ್ಕಿಂತ ಮುಂಚೆ ಅದೇನಾಗಿರುತ್ತೆ, ನಮ್ಮ ಮೆಂಟಲ್ ಲೆವೆಲ್ ಅಲ್ಲೇ ಮ್ಯಾನಿಫೆಸ್ಟ್ ಆಗಿರುತ್ತೆ. ಸೊ ಆಮೇಲೆ ನಮಗೆ ಫಿಸಿಕಲ್ ಲೆವೆಲ್ ಅಲ್ಲಿ ಅದು ಸಿಂಪ್ಟಮ್ಸ್ ಕಾಣೋದು. ಈ ಮೆಂಟಲ್ ಬ್ಯಾಲೆನ್ಸ್ ಪ್ರೋಗ್ರಾಮ್ಸ್ ಏನ್ ಮಾಡುತ್ತೆ ಅಂದ್ರೆ ನಮ್ಮ ಸ್ಟ್ರೆಸ್ ಲೆವೆಲ್ ಅನ್ನ ಕಡಿಮೆ ಮಾಡುತ್ತೆ, ನಮ್ಗೆ ಲೈಫ್ ನ ಬ್ಯಾಲೆನ್ಸ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಆವಾಗ ನಾವು ಹ್ಯಾಪಿಯಾಗಿ ಒಂದು ಎಂಥೋಸಿಯಾಸ್ಟಿಕ್ ಆಗಿ ಇದ್ದಾಗ ಏನಾಗುತ್ತೆ, ನಮ್ ಫಿಸಿಕಲ್ ಲೆವೆಲ್ ಅಲ್ಲಿ ಒಂದು ಅನ್ನೆಸೆಸರಿ ಟಾಕ್ಸಿನ್ಸ್ ಕ್ರಿಯೇಟ್ ಆಗೋದನ್ನ ರಿಡ್ಯೂಸ್ ಮಾಡುತ್ತೆ. ಎಸ್ಪೆಷಲಿ ಹೈ BP, ಹೈ ಬ್ಲಡ್ ಪ್ರೆಷರ್ ಇರೋರು ನಾವು ಆಲ್ವೇಸ್ ಈ ಪ್ರೋಗ್ರಾಮ್ಸ್ ನ ನಾವು ರೆಕಮೆಂಡ್ ಮಾಡ್ತೀವಿ. ಮೆಂಟಲ್ ಬ್ಯಾಲೆನ್ಸ್ ಅನ್ನೋದು ಎಸ್ಪೆಷಲಿ ಟೀನೇಜರ್ಸ್ ಗೆ ಮತ್ತೆ ಪೇರೆಂಟ್ಸ್ ಗೆ ತುಂಬಾ ಚೆನ್ನಾಗಿ, ಎಸ್ಪೆಷಲಿ ನನ್ ಮನೆಯಲ್ಲಿ ನನ್ ಮಗ 13-14 ಇಯರ್ಸ್ ಇದಾನೆ. ಸೊ ಬಿಕಾಸ್ ಆಫ್ ಹಾರ್ಮೋನಲ್ ಚೇಂಜಸ್, ಲಾಟ್ ಆಫ್ ಬಿಹೇವಿಯರಲ್ ಚೇಂಜಸ್ ಈ ತರದ್ದೆಲ್ಲ ಇರುತ್ತೆ. ಸೊ ನಮ್ಮಲ್ಲೂ ಕೂಡ ಅದು ಅವನ ಬಿಹೇವಿಯರಲ್ ಚೇಂಜಸ್ ನಮ್ಮಲ್ಲೂ ಕೂಡ ಕೆಲವೊಂದು ಸ್ಟ್ರೆಸ್ ನ ಕ್ರಿಯೇಟ್ ಮಾಡುತ್ತೆ. ಹೀಲಿ ಏನ್ ಮಾಡುತ್ತೆ, ಫಸ್ಟ್ ಆಫ್ ಆಲ್ ಪೇರೆಂಟ್ಸ್ ಗೆ ಸಪೋರ್ಟಿವ್ ಆಗಿರುತ್ತೆ. ನಾವು ಹ್ಯಾಪಿಯಾಗಿ ಅವ್ರ ಜೊತೆ ಫ್ರೆಂಡ್ಲಿ ಆಗಿ ಇರೋದಕ್ಕೆ ನಮ್ಮ ಮೆಂಟಲ್ ಬ್ಯಾಲೆನ್ಸ್ ನ ಮೇಂಟೈನ್ ಮಾಡುತ್ತೆ. ಜೊತೆಗೆ ಅವರೆಲ್ಲ ಆಗ್ತಾ ಇರೋಂತ ಒಂದು ಹಾರ್ಮೋನಲ್ ಚೇಂಜಸ್ ಮಾಡಿ ಅವ್ರನ್ನ ಬ್ಯಾಲೆನ್ಸ್, ಇದರಿಂದ ಏನಾಗುತ್ತೆ, ಹೀಲಿ ಎಲ್ಲಾ ರಿಲೇಶನ್ಶಿಪ್ ಮೇಂಟೈನ್ ಮಾಡುತ್ತೆ, ಅನ್ನೆಸೆಸರಿ ಸ್ಟ್ರೆಸ್ ಇರೋದಿಲ್ಲ. ಅಮೇಜಿಂಗ್ ಆಗಿ ಮೆಂಟಲ್ ಬ್ಯಾಲೆನ್ಸ್ ಪ್ರೋಗ್ರಾಮ್ ಇಟ್ ವರ್ಕ್ಸ್ ಲೈಕ್ ಎಸ್ಪೆಷಲಿ ಫಾರ್ ಟೀನೇಜರ್ಸ್ ಅಂಡ್ ಪೇರೆಂಟ್ಸ್. ತುಂಬಾ ಒಳ್ಳೆ ರಿಲೇಶನ್ಶಿಪ್ ನ ಬಿಲ್ಡ್ ಮಾಡುತ್ತೆ. ಬ್ಯೂಟಿ ಪ್ರೋಗ್ರಾಮ್ಸ್, ಇನ್ನರ್ ಬ್ಯೂಟಿ, ಏರ್, ಸ್ಕಿನ್, ಏಜಿಂಗ್, ನೇಲ್, ಸ್ಕಿನ್ ಎನರ್ಜಿ, ಸ್ಕಿನ್ ಸ್ಕಾರ್ಸ್, ಇದೆಲ್ಲಾನು ಈ ಎಸ್ಪೆಷಲಿ ಬ್ಯೂಟಿ ಪ್ರೋಗ್ರಾಮ್ ಬರೀ ಹೆಣ್ಮಕ್ಳಿಗೆ ಅಷ್ಟೆಲ್ಲ, ನವಡೇಸ್ ಆಲ್ ಲೈಕ್ ಜೆಂಟ್ಸು ಕೂಡ ತುಂಬಾ ಕಾನ್ಶಿಯಸ್ ಆಗಿದ್ದಾರೆ. ಅವ್ರಿಗೂ ಸಹ ಕೆಲವೊಂದು ಏರ್ ಫಾಲಿಂಗು ಎಲ್ಲ ಇರುತ್ತೆ. ಇದ್ರ ಔಟರ್ ಬ್ಯೂಟಿ ಜೊತೆಗೆ ಇನ್ನರ್ ಬ್ಯೂಟಿ, ಪೀಸ್, ಕಾಮ್, ಕೈಂಡ್, ಇದೆಲ್ಲ ನಮ್ಮ ಒಳಗಡೆ ಇದ್ದಾಗ ಆಟೋಮೆಟಿಕ್ ಆಗಿ ನಮ್ಮ ಔಟರ್ ಬ್ಯೂಟಿ ಅನ್ನೋದು ಎನ್ಹಾನ್ಸ್ ಆಗುತ್ತೆ. ಫಾರ್ ಎಕ್ಸಾಂಪಲ್, ನನಗೆ ತುಂಬಾ ಸ್ಕಾರ್ ರಿಲೇಟೆಡ್ ತುಂಬಾನೇ ಇಶ್ಯೂಸ್ ಇತ್ತು ಸ್ಕಿನ್ ಅಲ್ಲಿ. ನಾನು ಈ ಸ್ಕಾರ್ ರಿಲೇಟೆಡ್ ಪ್ರೋಗ್ರಾಮ್ಸ್ ತಗೊಂಡಾಗ ನನ್ನ ಸ್ಕಿನ್ ಅಲ್ಲಿ ತುಂಬಾ ಚೇಂಜಸ್ ಆಗಿದೆ. ಸೊ ಈವನ್ ಇಫ್ ಯು ಆರ್ ಲೈಕ್ ಏಜಿಂಗ್ ರಿಲೇಟೆಡ್ ಫ್ರೀಕ್ವೆನ್ಸೀಸ್ ಹೇಗೆ ಅಂದ್ರೆ, ನೀವ್ ಇವಾಗ 50-40 ಇಯರ್ಸ್ ಇದೀರಾ ಅಂದ್ರೆ, ಲೈಕ್ 30 ಇಯರ್ಸ್ ಇದೀರಾ ಅಂದ್ರೆ 40 ಇಯರ್ಸ್ ತರ ಕಾಣಿಸ್ತಾ ಇದ್ದೀರಾ ಅಂದ್ರೆ ಬಿಕಾಸ್ ಆಫ್ ನಿಮ್ಗೆ ಏಜ್ ರಿಲೇಟಿಂಗ್ ಇಶ್ಯೂಸ್ ಇದೆ ಅಂತ. ಸೊ ಇಲ್ಲಿ ಅನಾಲಿಸಿಸ್ ಮಾಡಿ ನಿಮ್ಗೆ ಗೈಡ್ ಮಾಡಿದಾಗ, ನೀವು ಈ ಏಜಿಂಗ್ ರಿಲೇಟೆಡ್ ಫ್ರೀಕ್ವೆನ್ಸೀಸ್ ನ ತಗೊಂಡಾಗ ನಿಮ್ ಬ್ಯೂಟಿ ಅನ್ನೋದು ಒಂದು ಎನ್ಹಾನ್ಸ್ ಆಗುತ್ತೆ. 10-15 ಇಯರ್ಸ್ ಲೈಕ್ ಲುಕ್ಸ್ ಲೈಕ್ ಯಂಗ್ ಅಂಡ್ ನಿಮ್ಮ ಲೈಫ್ ಸ್ಪ್ಯಾನ್ ಇನ್ಕ್ರೀಸ್ ಆಗುತ್ತೆ. ಸೊ ಅಷ್ಟು ಚೆನ್ನಾಗಿ ನಮ್ಗೆ ಫ್ರೀಕ್ವೆನ್ಸೀಸ್ ನಮ್ಮ ಲೈಕ್
ಬ್ಯೂಟಿನ ಎನ್ಹಾನ್ಸ್ ಮಾಡುತ್ತೆ, ಲೈಫ್ ಸ್ಪ್ಯಾನ್ ನ ಎನ್ಹಾನ್ಸ್ ಮಾಡುತ್ತೆ. ಎನಿ ಕೈಂಡ್ ಆಫ್ ಇಂಜುರೀಸ್ ಸ್ಕಿನ್ ಅಲ್ಲಿ ಆಗಿದ್ರು, ಲೈಕ್ ಸ್ಕಾರ್ಸ್ ಆಪರೇಷನ್ ಆದಾಗ ಅಥವಾ ಹರ್ಟ್ ಆದಾಗ ಇಮಿಡಿಯೇಟ್ ಆಗಿ ನೀವು ಹೀಲಿ ಪ್ರೋಗ್ರಾಮ್ಸ್ ತಗೊಂಡು ನೀವು ಅದನ್ನ ಉಪಯೋಗ ಪಡ್ಕೋಬಹುದು. ಸೊ ಬಯೋಜೆನೆಟಿಕ್ ಹಾರ್ಮನಿ, ಡಿಫೆನ್ಸ್, ಶಿವರ್, ಸೆನ್ಸಿಟಿವಿಟಿ, ಹೈ ಹಾರ್ಮನಿ, ಇಂಟೆಸ್ಟೈನ್ ಹಾರ್ಮನಿ, ನರ್ವ್ ಹಾರ್ಮನಿ, ಫ್ಲೆಕ್ಸಿಬಿಲಿಟಿ, ಸರ್ಕ್ಯುಲೇಷನ್, potentiity for mature women. Oh my God. So defense and shiver sensitivity program, it is common every ಮನೆಯಲ್ಲಿ ಕೋಲ್ಡ್ ಕಾಫ್ ಫೀವರ್ ಅನ್ನೋದು ಎಸ್ಪೆಷಲಿ ಬೆಂಗಳೂರಲ್ಲಿ ನಮ್ಗೆ ವೆದರ್ ತುಂಬಾ ಚೇಂಜಸ್ ಇರುತ್ತೆ. ಸ್ಕೂಲಿಗೆ ಹೋಗೋ ಮಕ್ಳಿದ್ರೆ ಕ್ರೌಡ್ ಅಲ್ಲಿ ಇರ್ತಾರೆ, ಅವ್ರಿಗೆ ಜಾಸ್ತಿ ಏನು ಈ ತರ ವೈರಸ್ ಆ ತರದ್ದೆಲ್ಲ ಬರ್ತಾ ಇರುತ್ತೆ. ಸೊ ನಮ್ಮ ಮನೆಯಲ್ಲಿ ಡಿಫೆನ್ಸ್ ಶಿವರ್ ಸೆನ್ಸಿಟಿವಿಟಿ ಪ್ರೋಗ್ರಾಮ್, ಈವನ್ ಯಾವ್ದೇ ರೀತಿ ಸ್ಮಾಲ್ ಕೋಲ್ಡ್ ಕಾಫ್ಗೆ ನಾವು ಮೆಡಿಸಿನ್ಸ್ಗೆ ಹೋಗೋದೇ ಇಲ್ಲ. ಈ 3 ಪ್ರೋಗ್ರಾಮ್ ನಮ್ಮ ಹಸ್ಬೆಂಡ್ ಗೆ ಲಾಸ್ಟ್ ಒಂದು 6 months ಬ್ಯಾಕ್ ಬ್ಯಾಂಗ್ಳೂರಲ್ಲಿ ಫ್ಲೂ ಇತ್ತು, ಡೆಂಗ್ಯೂ ಫ್ಲೂ. ಸೊ ಅವಾಗ ಅವ್ರಿಗೆ ಡೆಂಗ್ಯೂ ಬಂದಾಗ ನಾವು ಜಸ್ಟ್ ನಮ್ಗೆ ಪ್ಲೇಟ್ಲೆಟ್ಸ್ ನ ಚೆಕ್ ಮಾಡೋದಿಕ್ ಮಾತ್ರ ನಾವು ಹಾಸ್ಪಿಟಲ್ಗೆ ಹೋದ್ವಿ. ಡಾಕ್ಟರ್ ಇವನ್ ದೇ ಡಿಂಟ್ ಸಜೆಸ್ಟ್ ಡೋಲೋ ಮೆಡಿಸಿನ್. ಸೊ ಕಂಪ್ಲೀಟ್ ಆಗಿ ಮನೆಯಲ್ಲಿ ಒಳ್ಳೆ ಏನೋ ಫುಡ್ ಬ್ಯಾಲೆನ್ಸ್ ಮಾಡ್ಕೊಂಡು ಜಸ್ಟ್ ಈ 3 ಪ್ರೋಗ್ರಾಮ್ ಡಿಫೆನ್ಸ್ ಶಿವರ್ ಸೆನ್ಸಿಟಿವಿಟಿ ಜೊತೆಗೆ ಆಲ್ ಇಲಿ ಅನಾಲಿಸಿಸ್ ಅಂತ ಬರುತ್ತೆ, ಅವನ್ನ ನಾವು ಕಂಪ್ಲೀಟ್ 7 days ಕಂಟಿನ್ಯೂಸ್ ಆಗಿ ತಗೊಂಡು ಮನೆಯಲ್ಲೇ ಹ್ಯಾಪಿಯಾಗಿ ಅವರು ರಿಕವರ್ ಆದ್ರು. ಸೊ ಆ ತರ ಮೆಚ್ಯೂರ್ ವುಮೆನ್ ಪ್ರೋಗ್ರಾಮ್ಸ್ ಇವೆಲ್ಲ ಏನು ಅಂದ್ರೆ ಲೈಕ್ ಆಫ್ಟರ್ 42 years ಲೇಡೀಸ್ಗೆ ಸೊ ಮೆನೋಪಾಸ್ ಅನ್ನೋದು ತುಂಬಾ ಏನೋ ಇರಿಟೇಷನ್ ಆಗುತ್ತೆ. ಕೆಲವೊಂದ್ಸಲ ಅವ್ರಿಗೆ ಅವ್ರ ಎಮೋಷನ್ಸ್ ನ ಶೇರ್ ಮಾಡಕ್ ಆಗಲ್ಲ, ನಮ್ ಜೊತೆ ಇರೋರು ಅರ್ಥ ಮಾಡ್ಕೊಳಕ್ ಆಗಲ್ಲ. ಸೊ ಹೀಲಿ ಏನು more than 100 like ladies in my community, they are recovered easily with their menopause and they are happily they are leading our life. ತುಂಬಾ ಚೆನ್ನಾಗಿ ಅವರು ಒಂಥರ ಹ್ಯಾಪಿಯಾಗಿ ಸಾಲ್ವ್ ಮಾಡ್ಕೊಂಡ್ರು ಅವ್ರ ಪ್ರಾಬ್ಲಮ್ ನ. ಸೊ ಬಯೋಜೆನೆಟಿಕ್ ಹಾರ್ಮನಿ, ಗ್ಯಾಸ್ಟ್ರೋಇಂಟೆಸ್ಟೈನಲ್ ಹಾರ್ಮನಿ, ಬ್ಯಾಕ್ಟೀರಿಯನ್, ಟಾನ್ಸಿಲ್, ಲೀವರ್, ಫುಡ್ ಇಂಬ್ಯಾಲೆನ್ಸ್, ಇಂಪ್ಯೂರಿಟಿ, ಈ ತರ ಜಾಯಿಂಟ್, ಥೈರಾಯ್ಡ್, ನೀವು ಯಾವುದೇ ಒಂದು ಆರ್ಗನ್ಸ್ ಲೆವೆಲ್ ಅಲ್ಲಿ ತಗೊಳ್ಳಿ, ನೀವು ಫ್ರೀಕ್ವೆನ್ಸೀಸ್ ನ ವೈಬ್ರೇಟ್ ಮಾಡ್ಕೊ. ಇದೆಲ್ಲ ಏನು ಅಂದ್ರೆ ಮೆರಿಡಿಯನ್ಸ್, ಇದೆಲ್ಲ ಎನರ್ಜಿ ಸ್ಪಾಟ್ಸ್ ಗಳು ಅಂತ ಹೇಳ್ತೀವಿ. ಅಲರ್ಜಿ ಮೆರಿಡಿಯನ್, ಕನೆಕ್ಟಿವ್ ಟಿಶ್ಯೂ, ಬ್ಲಾಡರ್, ಲಾರ್ಜ್ ಇಂಟೆಸ್ಟೈನ್, ಸ್ಮಾಲ್ ಇಂಟೆಸ್ಟೈನ್, ಫ್ಯಾಟಿ ಡೈಜಿನ್. ಸೊ ನಾವ್ ಹೇಳ್ತೀವಿ ನಮ್ಗೆ ವೆಯ್ಟ್ ಲಾಸ್ ಮಾಡ್ಬೇಕು ಅಥವಾ ವೆಯ್ಟ್ ಬ್ಯಾಲೆನ್ಸ್ ಮಾಡ್ಬೇಕು ಅಂದ್ರೆ ನಮ್ಮ ಡೈಜೆಷನ್ ಪ್ಯಾಟರ್ನ್ ಅನ್ನೋದು ತುಂಬಾ ಇಂಪ್ಯಾಕ್ಟ್ ಆಗುತ್ತೆ. ಈ ಫ್ಯಾಟಿ ಡೈಜಿನ್ ಅನ್ನೋ ಪ್ರೋಗ್ರಾಮು ನೀವು ವೆಯ್ಟ್ ಲಾಸ್ ಮಾಡ್ಬೇಕು ಅನ್ನೋದ್ರ ಜೊತೆಗೆ ಡಯಟ್ಸ್ ಮತ್ತೆ ನೀವು ಎಕ್ಸರ್ಸೈಜು ಅತಿಯಾಗಿ ಮಾಡೋದ್ರ ಬದಲು ಈ ರೀತಿಯಾಗಿ ಸ್ಮಾರ್ಟ್ ವೇ ನಲ್ಲಿ ನೀವು ಫ್ರೀಕ್ವೆನ್ಸೀಸ್ ನ ಯೂಸ್ ಮಾಡ್ಕೊಂಡು ಡೇ ಟು ಡೇ ಲೈಫ್ ನ ನೀವು ನಾರ್ಮಲ್ ಆಗಿ ಲೀಡ್ ಮಾಡ್ಕೊಂಡು ನಿಮ್ಮ ವೆಯ್ಟ್ ನ ಬ್ಯಾಲೆನ್ಸ್ ಮಾಡ್ಕೋಬಹುದು. ಗಾಲ್ ಬ್ಲಾಡರ್, ಇದು ಗಾಲ್ ಬ್ಲಾಡರ್ ಒನ್ ಆಫ್ ಮೈ ಕ್ಲೋಸ್ ಫ್ರೆಂಡ್, ಅವ್ರಿಗೆ ಬ್ಲಾಡರ್ ಸ್ಟೋನು 8 ml ಏನೋ ಇತ್ತು. ಆಪರೇಷನ್ ಮಾಡ್ಬೇಕು ಅಂತ ಸಜೆಸ್ಟ್ ಮಾಡಿದ್ರು ಡಾಕ್ಟರು, ಬಟ್ ಅವರು ಪೇನ್ ಅಲ್ಲಿ ತುಂಬಾ ಇದ್ರು. ನಾನೊಂದು 2 ಪ್ರೋಗ್ರಾಮ್ ಅವ್ರಿಗೆ ಪಿಂಕ್ ಕ್ಯಾಪ್ ಅಲ್ಲಿ ಡೈರೆಕ್ಟ್ ಆಗಿ ಗಾಲ್ ಬ್ಲಾಡರ್ ಸ್ಟೋನ್ ಪ್ರೋಗ್ರಾಮ್ ಕೊಟ್ಟಿದ್ಕೆ ಪೇನ್ ರೆಡ್ಯೂಸ್ ಆಯ್ತು. ಅದಕ್ಕೋಸ್ಕರ ಆಪರೇಷನ್ ನ ಅವರು ಲಿಟಲ್ ಡಿಲೇ ಮಾಡ್ಕೊಂಡ್ರು. ಆಮೇಲೆ ಕಂಪ್ಲೀಟ್ ಆಗಿ ಹೀಲಿನ ಡಿಟಾಕ್ಸ್ ಮಾಡ್ಕೊಂಡು ಮತ್ತೆ ಹೀಲಿ ಪ್ರೋಗ್ರಾಮ್ ಸಜೆಸ್ಟ್ ಮಾಡಿದ್ದು ತಗೊಂಡು ಅವ್ರಿಗೆ ಗಾಲ್ ಬ್ಲಾಡರ್ ಸ್ಟೋನ್ ಅನ್ನೋದು ರಿಯಕರ್ ಆಗ್ಲಿಲ್ಲ, ಮತ್ತೆ ಆಪರೇಷನ್ ಆಗ್ಬೇಕಾಗಿದ್ದನ್ನ ಅವಾಯ್ಡ್ ಮಾಡ್ಕೊಂಡು ಇವಾಗ ಕಂಪ್ಲೀಟ್ ಆಗಿ ನಾರ್ಮಲ್ ಲೈಫ್ ಲೀಡ್ ಮಾಡ್ತಾ ಇದ್ದಾರೆ. ಸೊ ದೀಸ್ ಆರ್ ಹಾರ್ಮೋನಲ್ ಬ್ಯಾಲೆನ್ಸ್, ಸರ್ಕ್ಯುಲೇಷನ್, ಲಿವರ್, ಲಂಗ್, ಲಿಂಪಥಿಕ್ ಸಿಸ್ಟಮ್, ಸ್ಟಮಕ್, ಸ್ಪ್ಲೀನ್, ಪ್ಯಾನ್ಕ್ರಿಯಾಸ್, ನರ್ವ್ ಮೆರಿಡಿಯನ್, ಕಿಡ್ನಿ, ಆರ್ಗನ್ ಮೆರಿಡಿಯನ್, ಎಲ್ಲಾ ಎನರ್ಜಿ ಸ್ಪಾಟ್ಸ್ ಗಳಿಗೂ ಸಹ ನೀವು ಫ್ರೀಕ್ವೆನ್ಸೀಸ್ ನ ವೈಬ್ರೇಟ್ ಮಾಡ್ಕೋಬಹುದು. ಚಕ್ರ ಬ್ಯಾಲೆನ್ಸ್ ಅನ್ನೋದು ತುಂಬಾ ಇಂಪಾರ್ಟೆಂಟ್, ಎಲ್ಲಾ ಚಕ್ರಗಳನ್ನು ಬ್ಯಾಲೆನ್ಸ್. ಬಯೋಜೆನೆಟಿಕ್ ಡಿಫೆನ್ಸ್ ಪ್ರೋಗ್ರಾಮ್, ಸಿ ಆಸ್ ಎ ಹ್ಯೂಮನ್ ಬೀಯಿಂಗ್ ನಾವು ಕ್ರೌಡ್ ಅಲ್ಲಿ ಇರ್ತೀವಿ, ಎಷ್ಟೊಂದು ನೆಗೆಟಿವ್ ಪಾಸಿಟಿವ್ ಥಾಟ್ಸ್ ಇವೆಲ್ಲಾನು ರಿಸೀವ್ ಮಾಡ್ಕೊಳ್ತಾ ಇರ್ತೀವಿ, ರಿಲೀಸ್ ಮಾಡ್ತಾ ಇರ್ತೀವಿ. ಇದೆಲ್ಲಾನು ನಮ್ ಸೆಲ್ಸ್ ಗಳ ಮೇಲೆ ಇಂಪ್ಯಾಕ್ಟ್ ಮಾಡಿ, ನೀವು ಅದನ್ನ ಬ್ಲಾಕ್ ಮ್ಯಾಜಿಕ್ ಅಂತಾನೋ ಕರಿಬಹುದು ಅಥವಾ ಈವೆಲ್ ಐ ಅಂತ ಕರಿಬಹುದು ಅಥವಾ ನೆಗೆಟಿವ್ ಎನರ್ಜಿ ಏನೇ ಇರ್ಬೋದು. ಈವನ್ ಎಲೆಕ್ಟ್ರೋ ಸೆನ್ಸಿಟಿವಿಟಿ, ಮನೇಲಿ ಎಷ್ಟೊಂದು ಟಿವಿ ನೋಡ್ತೀವಿ, ಮೊಬೈಲ್ ನೋಡ್ತೀವಿ, ಅದ್ರಲ್ಲಿರುವಂತ ನೆಗೆಟಿವ್ ಇನ್ಫಾರ್ಮೇಶನ್ ನಮ್ ಸೆಲ್ಸ್ ಗಳ ಮೇಲೆ ಇಂಪ್ಯಾಕ್ಟ್ ಮಾಡುತ್ತೆ. ಜಿಯೋಪತಿ ಅಂದ್ರೆ ವಾಸ್ತುವಿನಲ್ಲಿ, ಆಸ್ ಎ ಇಂಡಿಯನ್ಸ್ ವಿ ವಿಲ್ ಕನ್ಸ್ಟ್ರಕ್ಟ್ ಹೌಸ್ ವಾಸ್ತು ಪ್ರಕಾರನೇ ಮಾಡಿರ್ತೀವಿ, ಬಟ್ ಥಿಂಗ್ಸ್ ನ ಮನೇಲಿ ಕರೆಕ್ಟ್ ಆಗಿ ಅರೇಂಜ್ ಮಾಡಿರಲ್ಲ.
ವೆಂಟಿಲೇಷನ್ ಚೆನ್ನಾಗಿರಲ್ಲ. ಇದೆಲ್ಲಾನು ನಮ್ಮ ವಾಸ್ತು, ನಮ್ಮ ಸೆಲ್ಸ್ ಗಳ ಮೇಲೆ, ನಮ್ಮ ಎನರ್ಜಿ ಮೇಲೆ ಇಂಪ್ಯಾಕ್ಟ್ ಮಾಡುತ್ತೆ. ಪ್ಲಾನೆಟರಿ ಎಫೆಕ್ಟ್ಸ್ ಅಥವಾ ಸ್ಲೀಪ್ ಅಲ್ಲಿ ನಿಮ್ಗೆ ತುಂಬಾ ನೆಗೆಟಿವ್ ಆಗಿ ಥಾಟ್ ಇದೆಲ್ಲಾನು ಯಾವ ಲಿಸ್ಟಿಗೆ ಬರುತ್ತೆ? ನೆಗೆಟಿವ್ ಎನರ್ಜಿ ಅಥವಾ ನೆಗೆಟಿವ್ ಬ್ಲಾಕ್ ಮ್ಯಾಜಿಕ್ ಇವೆಲ್ಲ ಲಿಸ್ಟ್‌ಗೆ ಬರುತ್ತೆ. ಇದನ್ನ ನಾವು ಅನಾಲಿಸಿಸ್ ಮಾಡಿ ನಾವು ಯಾವ್ದ್ರಲ್ಲಿ ಇಂಪ್ಯಾಕ್ಟ್ ಆಗ್ತಾ ಇದೀವಿ, ನಮ್ಮ ಎನರ್ಜಿ ಎಲ್ಲಿ ಡ್ರೈನ್ ಆಗುತ್ತೆ ಅದನ್ನ ತಿಳ್ಕೊಂಡು ಈ ಪ್ರೋಗ್ರಾಮ್ಸ್ ನಾವು ತಗೊಳ್ಳೋದ್ರ ಮೂಲಕ ನಮ್ಮ ಒಳಗಡೆಯಿಂದ ಮತ್ತೆ ಹೊರಗಡೆಯಿಂದ ಒಂದು ಎನರ್ಜಿ ಶೀಲ್ಡ್ ಅನ್ನೋದು ನಮ್ಗೆ ಪ್ರೊಟೆಕ್ಟಿವ್ ಆಗಿರುತ್ತೆ. ನೀವು ಈ ಪ್ರೋಗ್ರಾಮ್ ನ ತಗೊಂಡ್ರೆ ನೀವು ಬೆಳಗ್ಗೆ ಯಾವ ರೀತಿ ಫ್ರೆಶ್ ಆಗಿ ಸ್ನಾನ ಮಾಡಿ ಒಂದು ಒಳ್ಳೆ ಎನರ್ಜಿ ಸ್ಟ್ರೆಂತ್ ಆಗಿ ಆಚೆ ಹೋಗಿರ್ತೀರೋ, ಈವನ್ ಸಾಯಂಕಾಲ 9:00 ವರೆಗೂ ಕೆಲಸ ಮಾಡಿದ್ರು ನಿಮ್ಗೆ ಎನರ್ಜಿ ಡ್ರೈನ್ ಅಲ್ಲ. ಯಾಕಂದ್ರೆ ಎನರ್ಜಿ ನಿಮ್ಗೆ ನೆಗೆಟಿವ್ ಜೊತೆ ಕನೆಕ್ಟ್ ಆಗಲ್ಲ. ನಿಮ್ಮ ಎನರ್ಜಿ ಪಾಸಿಟಿವ್ ಆಗಿ ಹೈ ವೈಬ್ರೇಷನ್ ಅಲ್ಲಿ ಇಟ್ಕೊಳ್ಳೋದಕ್ಕೆ ಹೆಲ್ಪ್ ಮಾಡುತ್ತೆ. ಫಾರ್ ಎಕ್ಸಾಂಪಲ್ ನನ್ನ ಹಸ್ಬೆಂಡ್ ಅವರು ವರ್ಕ್ ಟ್ರಾಫಿಕ್ ಅಲ್ಲಿ ಟ್ರಾವೆಲ್ ಮಾಡ್ಕೊಂಡು ಹೋಗ್ಬೇಕು, ಮತ್ತೆ ವಾಪಸ್ ಬರ್ಬೇಕು, ತುಂಬಾ ಸ್ಟ್ರೈನ್ ಆಗಿ ಮನೆಗ್ ಬರ್ತಿದ್ರು. ನಾವ್ ಯಾವಾಗ ಈ ಬಯೋಜೆನೆಟಿಕ್ ಡಿಫೆನ್ಸ್ ಪ್ರೋಗ್ರಾಮ್ ಅನ್ನೋದನ್ನ ರನ್ ಮಾಡಕ್ ಸ್ಟಾರ್ಟ್ ಆದ್ವಿ, ಈವನ್ ಮಕ್ಳಿಗಾಗ್ಲಿ ನನಗಾಗ್ಲಿ, ಸೊ ನಮ್ ಎನರ್ಜಿ ಅನ್ನೋದು ಈವನ್ ಸಾಯಂಕಾಲ ಬೆಳಗ್ಗೆ ಎಷ್ಟು ಫ್ರೆಶ್ ಆಗಿರ್ತೀವೋ ಸಾಯಂಕಾಲವರೆಗೂ ಅಷ್ಟೇ ಫ್ರೆಶ್ ಆಗಿ ಎನರ್ಜೆಟಿಕ್ ಆಗಿ ಮೇಂಟೈನ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಸೊ ಬಯೋಜೆನೆಟಿಕ್ ಸಪೋರ್ಟ್ ಬೂಸ್ಟ್ ಅನ್ನೋದು ಕಾಸ್ಮಿಕ್ ಎನರ್ಜಿ. ನಾವು ಮೆಡಿಟೇಟರ್ ಆಗಿದ್ರೆ ಯೂನಿವರ್ಸ್ ಜೊತೆ ಕನೆಕ್ಟ್ ಆಗಿ 4 to 5 ಅವರ್ಸ್ ಡೀಪ್ ಲಾಂಗ್ ಆಗಿ ನಾವು ಮೆಡಿಟೇಷನ್ ಮಾಡಿದ್ರೆ ಈ ಬಯೋಜೆನೆಟಿಕ್ ಬೂಸ್ಟ್ ಕಾಸ್ಮಿಕ್ ಗ್ರೋತ್ ಕೊಯರೆನ್ಸ್ ಅನ್ನೋ ಪ್ರೋಗ್ರಾಮ್ಸ್ ನ ನಾವು ತಗೋಬಹುದು. ಬಟ್ ನಾವು ಡೇ ಟು ಡೇ ಲೈಫ್ ಅಲ್ಲಿ ತುಂಬಾ ಸೊಸೈಟಿ ಕಡೆ ಫೋಕಸ್ ಮಾಡ್ಬೇಕು, ಫ್ಯಾಮಿಲಿ ಕಡೆ ಫೋಕಸ್ ಮಾಡ್ಬೇಕು, ವರ್ಕ್ ಕಡೆ ಫೋಕಸ್ ಮಾಡ್ಬೇಕು. ಇದೆಲ್ಲ ಮಾಡೋದ್ರಿಂದ ನಮ್ಗೆ ಎಲ್ಲಿ ಸಿಗುತ್ತೆ 4-5 ಅವರ್ಸ್ ಕೂತು ಮೆಡಿಟೇಷನ್ ಮಾಡೋದಕ್ಕೆ ಸಿಗೋದಿಲ್ಲ. ಸೊ ಸ್ಮಾರ್ಟ್ ವೇ ನಲ್ಲಿ ನಾವು ಫ್ರೀಕ್ವೆನ್ಸೀಸ್ ನ ನಮ್ಮ ಬಾಡಿಗೆ ಜನರೇಟ್ ಮಾಡ್ಕೊಳ್ಳೋದ್ರ ಮೂಲಕ ಆ ಕಾಸ್ಮಿಕ್ ಗ್ರೋತ್, ಕಾಸ್ಮಿಕ್ ಎನರ್ಜಿನ ನಾವು ಪಡ್ಕೋಬಹುದು. ಆವಾಗ ನಮ್ಮ ಆರಾ ಎನರ್ಜಿ ಅನ್ನ ನಾವು ಒಂದು ಹೈ ವೈಬ್ರೇಷನ್ ಅಲ್ಲಿ ಇಟ್ಕೋಬಹುದು. ಪಾಸಿಟಿವ್ ಥಿಂಗ್ಸ್ ನ ನನ್ನ ಲೈಫ್ ಅಲ್ಲಿ ನಾವು ಅಟ್ರಾಕ್ಟ್ ಮಾಡ್ಕೋಬಹುದು. ಸೊ ಬಯೋಜೆನೆಟಿಕ್ ವೈಟಲೈಸೇಷನ್ ಇವೆಲ್ಲ ಪ್ರೋಗ್ರಾಮ್ಸ್ ಸ್ಟೆಮ್ ಸೆಲ್ಸ್ ಅಂತ ಕರಿತೀವಿ. ಇವಾಗ ಯೂತ್ ಮತ್ತೆ ಆಕ್ಟರ್ಸ್ ಗಳು ಈಗ ಸ್ಟೆಮ್ ಸೆಲ್ಸ್ ಇಂಜೆಕ್ಷನ್ಸ್ ಕಡೆ ಹೋಗ್ತಾ ಇದಾರೆ. ಯಾಕೆಂದ್ರೆ ಅವರು ಯೂತ್ ಆಗಿ ಯಂಗ್ ಆಗಿ ಅವ್ರ ಬಾಡಿನ ಮೇಂಟೈನ್ ಮಾಡ್ಬೇಕು ಅಂತ. ಇಲ್ಲಿ ನ್ಯಾಚುರಲ್ ಆಗಿ ಫ್ರೀಕ್ವೆನ್ಸೀಸ್ ಮೂಲಕ ನಾವು ಪ್ರತಿ ಒಂದು ಆರ್ಗನ್ಸ್ ಗಳಿಗೂ ರೀಜನಿಯೇಟ್ ಮಾಡೋದ್ರ ಮೂಲಕ ನಾವು ಆ ಸ್ಟೆಮ್ ಸೆಲ್ಸ್ ಫ್ರೀಕ್ವೆನ್ಸೀಸ್ ನ ತಗೊಳ್ಳೋದ್ರಿಂದ ನಮ್ಮ ಹೇಳಿದ್ವಲ್ಲ ಏಜಿಂಗ್ 10 to 15 ಇಯರ್ಸ್ ಲೈಫ್ ಸ್ಪ್ಯಾನ್ ಇನ್ಕ್ರೀಸ್ ಆಗುತ್ತೆ, ನಿಮ್ ಬ್ಯೂಟಿ ಎನ್ಹಾನ್ಸ್ ಆಗುತ್ತೆ, ನಿಮ್ ಎನರ್ಜಿ ಎನ್ಹಾನ್ಸ್ ಆಗುತ್ತೆ, ಆಮೇಲೆ ನಿಮ್ ಆಕ್ಟಿವಿಟಿ ಎನ್ಹಾನ್ಸ್ ಆಗುತ್ತೆ. ಯು ವಿಲ್ ಬಿಕಮ್ ಅ ಎನರ್ಜಿ ಸ್ಪಾಟ್ ಆರ್ ಮ್ಯಾಗ್ನೆಟ್ ಆಗ್ತೀರಾ. ನಿಮ್ಗೆ ಏನ್ ಬೇಕೋ ಅದನ್ನ ಅಟ್ರಾಕ್ಟ್ ಮಾಡೋ ಒಂದು ಮ್ಯಾಗ್ನೆಟ್ ತರ ನೀವು ನಿಮ್ ಬಾಡಿನ ಪ್ರಿಪೇರ್ ಮಾಡ್ಕೋಬಹುದು. ಇವೆಲ್ಲ ಅನಿಮಲ್ಸ್ ಪ್ರೋಗ್ರಾಮ್ಸ್. ಆರಾ ಅಥವಾ ಎನರ್ಜಿ ಅನ್ನೋದು ಅನಿಮಲ್ಸ್ಗೂ ಕೂಡ ಇರುತ್ತೆ, ಅವುಗಳಿಗೂ ಫೀಲಿಂಗ್ ಇರುತ್ತೆ, ಅವುಗಳಿಗೂ ಸಹ ಲೈಫ್ ಇರುತ್ತೆ. ನಾವ್ ಯಾವ ತರ ಫ್ರೀಕ್ವೆನ್ಸೀಸ್ ನ ತಗೊಂಡು ನಮ್ ಲೈಫ್ ನ ಇಂಪ್ರೂವ್ ಮಾಡ್ಕೋಬಹುದು, ಅದೇ ತರ ಎಷ್ಟೊಂದು ಜನ ಪೆಟ್ಸ್ ಗಳು ಮನೇಲಿ ಇಟ್ಕೊಂಡಿರ್ತಾರೆ. ಅವುಗಳಿಗೆ ತಮ್ಮ ಪೇನ್ ಆಗ್ಲಿ ಎಮೋಷನ್ಸ್ ಆಗ್ಲಿ ಶೇರ್ ಮಾಡಕ್ ಆಗಲ್ಲ. ಬಟ್ ಹೀಲಿ ಏನ್ ಮಾಡುತ್ತೆ, ಅನಾಲಿಸಿಸ್ ಮಾಡ್ಕೊಂಡು ನಮ್ಮ ಟೀಮಲ್ಲೇ ಸುಮಾರು ಜನ ಇದ್ದಾರೆ ಪೆಟ್ ಲವರ್ಸ್ ಗಳು. ಮನೇಲಿ ಸುಮಾರು ಒಂದ್ 10 to 15 ಪೆಟ್ಸ್ ನ ಮ್ಯಾನೇಜ್ ಮಾಡ್ತಾರೆ. ಅವರಿಗೆ ಅವುಗಳಿಗೆ ವೆಟರ್ನರಿ ಶಾಪಿಗೆ ಕರ್ಕೊಂಡು ಹೋಗೋಕ್ಕಾಗ್ಲಿ ತುಂಬಾನೇ ಹೆಕ್ಟಿಕ್ ಕೆಲಸ ಇರುತ್ತೆ. ಬಟ್ ಈ ತರ ಫ್ರೀಕ್ವೆನ್ಸೀಸ್ ನ ಯೂಸ್ ಮಾಡ್ಕೊಂಡು ಮನೆಯಲ್ಲೇ ಸಹ ಅವುಗಳನ್ನ ಚೆನ್ನಾಗಿ ನೋಡ್ಕೊಂಡು ಅವುಗಳು ಹ್ಯಾಪಿಯಾಗಿದ್ರೆ ಮನೆ ವೈಬ್ರೇಷನ್ಸ್ ಸಹ ಚೆನ್ನಾಗಿರುತ್ತೆ. ಸೊ ಆ ತರ ಇದನ್ನ ಮೇಂಟೈನ್ ಮಾಡ್ಬೋದು. ಇದೆಲ್ಲ ಡೀಪ್ ಸೈಕಲ್ ಪ್ರೋಗ್ರಾಮು. ಇಟ್ ಇಸ್ ಡೀಪ್ಲಿ ಎಮೋಷನಲ್ ರೂಟೆಡ್ ಕ್ಲಿನ್ಸಿಂಗ್ ಆಗ್ಬೇಕು. ಫಾರ್ ಎಕ್ಸಾಂಪಲ್ ಗೋ ಟು ದ ರೂಟ್ಸ್, ಫ್ರೀ ಫ್ಲೋ, ಡೈಜೆಸ್ಟ್ ಆಲ್, ಕ್ಲೀನ್ ಆಲ್, ಇದೆಲ್ಲ ಡೀಪ್ ರೂಟೆಡ್ ಆಗಿ ಎಮೋಷನಲಿ ಕ್ಲಿನ್ಸಿಂಗ್ ಆಗ್ಬೇಕಾಗಿರುವಂತ ಒಂದು ಪ್ರೋಗ್ರಾಮ್ಸ್ಗಳು. ನಮ್ಮಲ್ಲಿ 72 ಡಿಜಿಟಲ್ ನ್ಯೂಟ್ರಿಷನ್ಸ್ ಇದೆ. ನಾವು ಕೇಳಿರ್ಬೋದು ಒಂದು 10 to 15 ವಿಟಮಿನ್ B12, C, ಈ ತರ 10 to 15 ಕೇಳಿರ್ಬೋದು. ಬಟ್ ನಮಗೆ ಗೊತ್ತಿಲ್ದೇನೆ 72 ಡಿಜಿಟಲ್ ನ್ಯೂಟ್ರಿಷನ್ಸ್ ನಮ್ಮ ಬಾಡಿಗೆ ಅವಶ್ಯಕತೆ ಇದೆ. ಈಚ್ ಅಂಡ್ ಎವ್ರಿ ಆರ್ಗನ್ಸ್ ಗಳಿಗೂ ಬೇಕಾಗಿದೆ. ಅದರಲ್ಲಿ ಬ್ರೈನ್ ಹಾರ್ಮನಿ, ಹೇರ್ ಹಾರ್ಮನಿ, ಸ್ಕಿನ್ ಹಾರ್ಮನಿ, ಹಾರ್ಟ್ ಹಾರ್ಮನಿ, ಹೆಡ್ ಹಾರ್ಮನಿ, ಈಚ್ ಅಂಡ್ ಎವ್ರಿ ಆರ್ಗನ್ಸ್ ಗಳಿಗೆ ಬೇಕಾಗಿರೋದಂತ ಫ್ರೀಕ್ವೆನ್ಸೀಸ್ ನ ಅಥವಾ ವಿಟಮಿನ್ಸ್ ನ ಜನರೇಟ್ ಮಾಡ್ಕೊಳ್ಳೋ ಕೆಪಾಸಿಟಿ ನಮ್ ಬಾಡಿನಲ್ಲೇ ಇದೆ. ಬಟ್ ಬಿಕಾಸ್ ಆಫ್ ಟಾಕ್ಸಿನ್ಸ್ ಫುಡ್, ಸ್ಟ್ರೆಸ್, ನಮ್ಮ ಬಾಡಿಗೆ ಅನ್ನೆಸೆಸರಿ ಆದಂತ ವಸ್ತುಗಳನ್ನ ನಾವು ಅಕ್ಯುಮುಲೇಟ್ ಮಾಡೋದ್ರಿಂದ ನಮ್ ಬಾಡಿ ಅದನ್ನ ಮರ್ತೋಗಿದೆ. ಸೊ ನಾವು ಈ ಫ್ರೀಕ್ವೆನ್ಸಿ ಸ್ಪಾಟ್ ಗಳನ್ನ ರಿಜನೇಟ್ ಮಾಡೋದ್ರ ಮೂಲಕ
ನಮ್ಮ ಬಾಡಿನೇ ಡಾಕ್ಟರ್ ಆಗುತ್ತೆ. ಸೊ ನಮ್ ಬಾಡಿನೇ ಡಾಕ್ಟರ್ ಆದಾಗ ನಮ್ಗೆ ಅನ್ನೆಸೆಸರಿ ಸ್ಪ್ರೌಟ್ಸ್, ನಟ್ಸ್ ಅಥವಾ ಅನ್ನೆಸೆಸರಿ ಮೆಡಿಸಿನ್ಸ್ ಇದ್ಯಾವುದು ಬೇಕಾಗಿರಲ್ಲ. ಫಾರ್ ಎಕ್ಸಾಂಪಲ್ ನಮ್ಮ ಓಲ್ಡ್ ಏಜ್ ತಾತ, ಅಜ್ಜಿ, ತಾತಗಳು ಅವ್ರು ರೊಟ್ಟಿ, ಚಟ್ನಿ ಈ ತರದ್ದೇ ತಿನ್ಕೊಂಡು ಅವ್ರ ವಿಟಮಿನ್ಸ್ ಡಿಫಿಷಿಯನ್ಸಿನೂ ಬರ್ತಿರ್ಲಿಲ್ಲ, ಬ್ಯಾಕ್ ಪೇನ್ ಬರ್ತಿರ್ಲಿಲ್ಲ. ಅಷ್ಟ್ ಚೆನ್ನಾಗಿ ಅವರು ಹೆಲ್ತ್ ನ ಮೇಂಟೈನ್ ಮಾಡ್ತಾ ಇದ್ರು. ಯಾಕೆ ಅಂದ್ರೆ ಅವರ ಟಾಕ್ಸಿನ್ಸ್ ಲೆವೆಲ್ ತುಂಬಾ ಕಡಿಮೆ ಇತ್ತು. ನಾವು ಈ ಡಿಜಿಟಲ್ ನ್ಯೂಟ್ರಿಷನ್ಸ್ ಪ್ರೋಗ್ರಾಮ್ ತಗೊಳ್ಳೋದ್ರ ಮೂಲಕ ನಮ್ಮ ಬಾಡಿನಲ್ಲಿ ವಿಟಮಿನ್ಸ್ ನ ನಾವು ಚೆನ್ನಾಗಿ ಪ್ರೊಡ್ಯೂಸ್ ಮಾಡ್ಕೋಬಹುದು. ಎಸ್ಪೆಷಲಿ ಇನ್ ಬೆಂಗಳೂರಲ್ಲಿ ವಿಟಮಿನ್ ಡಿ, B12 ಡೆಫಿಷಿಯನ್ಸಿ ಲೈಕ್ ಸಾಫ್ಟ್ವೇರ್ ಕಂಪ್ನಿಲಿ ವರ್ಕ್ ಮಾಡೋ ಅಂತವ್ರಿಗೆ ತುಂಬಾನೇ ಇರುತ್ತೆ. ಸೊ ಆ ತರದವ್ರಿಗೆ ಇದನ್ನ ನಾವು ತಗೊಳ್ಳೋದ್ರ ಮೂಲಕ ಏನಾಗುತ್ತೆ, ಕಂಪ್ಲೀಟ್ ಆಗಿ ನಮ್ಮ ಬಾಡಿ ಹೆಲ್ತ್, ವೆಲ್ತ್ ಮೇಂಟೈನ್ ಮಾಡ್ಕೊಂಡು ನಾವು ರಿಜುನೇಟ್ ಮಾಡ್ಕೋಬಹುದು. ಸೊ ಇದೆಲ್ಲ ಡಿಜಿಟಲ್ ನ್ಯೂಟ್ರಿಷನ್ಸ್ ಆಗುತ್ತೆ. ಅದರಲ್ಲಿ 4 ಪೇಜ್ ಪ್ರೋಗ್ರಾಮ್, 72 ಪ್ರೋಗ್ರಾಮ್ಸ್ ಬರುತ್ತೆ. ಸೊ ಇದರಲ್ಲಿ ಪವರ್ ಆಫ್ 3. ಸೊ ನಮ್ಮ ಬಾಡಿನಲ್ಲಿ ಕಫ, ವಾತ, ಪಿತ್ತ ಬ್ಯಾಲೆನ್ಸ್ ಅನ್ನೋದು ತುಂಬಾ ಇಂಪಾರ್ಟೆಂಟ್. ನಮ್ಮ ಆಯುರ್ವೇದದ ಪ್ರಕಾರ ಕಫ, ವಾತ, ಪಿತ್ತ ಬ್ಯಾಲೆನ್ಸ್ ಅಲ್ಲಿ ಇತ್ತು ಅಂದ್ರೆ ನಮ್ಮ ಬಾಡಿನಲ್ಲಿ ಡೈಜೆಷನ್ ಆಗ್ಲಿ ಅಥವಾ ಒಂದು ಮೋಷನ್ಸ್ ಲೆವೆಲ್ ಆಗ್ಲಿ ಎಲ್ಲಾನು ನಾರ್ಮಲ್ ಆಗಿ ನ್ಯಾಚುರಲ್ ಆಗಿ ನಡ್ಕೊಂಡು ಹೋಗುತ್ತೆ. ಅವಾಗ ಬಾಡಿ ಬ್ಯಾಲೆನ್ಸ್ಡ್ ಆಗಿ ಕೆಲಸ ಮಾಡುತ್ತೆ. ಸೊ ಇದನ್ನು ಸಹ ಬ್ಯಾಲೆನ್ಸ್ ಮಾಡ್ಕೋಬಹುದು. ಜ್ಯಾಪರ್ ಪ್ರೋಟೋಕಾಲ್ ಅಂದ್ರೆ ಎಸ್ಪೆಷಲಿ ಏನಾದ್ರೂ ಫಾರಿನ್ ಬಾಡಿ ಅಥವಾ ಟಾಕ್ಸಿನ್ಸ್ ಅಥವಾ ವೈರಸ್ ನಮ್ ಬಾಡಿನಲ್ಲಿ ಇದ್ರೆ ಈ ಪ್ರೋಗ್ರಾಮು ತುಂಬಾ ಚೆನ್ನಾಗಿ ನಮ್ಗೆ ಹೆಲ್ಪ್ ಮಾಡುತ್ತೆ. ಇದು ನೇಚರ್ ಸೈಕಲ್ ಪ್ರೋಗ್ರಾಮ್. ಸೊ ನೇಚರ್ ಸೈಕಲ್ ಪ್ರೋಗ್ರಾಮ್ ಅಂದ್ರೆ ಕೆಲವೊಬ್ರು ಅಥವಾ ವರ್ಕ್ ಪ್ರೆಷರ್ ಅಲ್ಲಿ ತುಂಬಾ ಇರ್ತಾರೆ ಅಥವಾ ಬೆಡ್ ರಿಡನ್ ಪೇಷಂಟ್ಸ್ ಇರ್ತಾರೆ. ಅವರು ನೇಚರ್ ಜೊತೆ ಕನೆಕ್ಟ್ ಮಾಡಕ್ ಆಗಲ್ಲ. ಯಾವಾಗ ನಮ್ ಬಾಡಿ ನೇಚರ್ ಇಂದ ಮಾಡಿರೋದು 5 ಎಲಿಮೆಂಟ್ಸ್ ಇಂದ. ಸೊ ನಾವು ನೇಚರ್ ಇಂದ ಡಿಸ್ಕನೆಕ್ಟ್ ಆದಾಗ ವಿಟಮಿನ್ ಡಿ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಒಂದೊಂದ್ಸಲ ಬೆಡ್ ರಿಡನ್ ಪೇಷಂಟ್ಗಳಿಗೆ ಆಚೆ ಹೋಗಕ್ಕಾಗಲ್ಲ, ವಾಕ್ ಮಾಡಕ್ಕಾಗಲ್ಲ. ಸೊ ಅವ್ರಿಗೆ ನೇಚರ್ ಅಥವಾ ನೀವು ತುಂಬಾ ಬ್ಯುಸಿ ಆಗಿರ್ತೀರಾ, AC ನಲ್ಲಿ ವರ್ಕ್ ಮಾಡ್ತಾ ಇರ್ತೀರಾ, ಜಾಸ್ತಿ ನೇಚರ್, ಆವಾಗ ಈ ನೇಚರ್ ಸೈಕಲ್ ಪ್ರೋಗ್ರಾಮ್ಸ್ ನ ನೀವು ತಗೋತಾ ಹೋದಂಗೆ ಏನಾಗುತ್ತೆ, ನಿಮಗೆ ವಿಟಮಿನ್ ಡಿ ಆಗ್ಲಿ ಅಥವಾ ವಿಟಮಿನ್ B12 ನೇಚರ್ ಇಂದ ಯಾವ್ಯಾವ ಒಂದು ವಿಟಮಿನ್ಸ್ ನಿಮ್ಗೆ ಬರುತ್ತೋ ಅದನ್ನ ಈ ನೇಚರ್ ಸೈಕಲ್ ಪ್ರೋಗ್ರಾಮ್ ಅಲ್ಲಿ ನೀವು ತಗೋಬಹುದು. ಇದು ಟಾಪ್ ಪ್ರೋಗ್ರಾಮ್ ಲಿಸ್ಟ್ ಆಗಿರೋದ್ರಿಂದ ಆಲ್ಮೋಸ್ಟ್ ನಿಮ್ಗೆ ಮೋರ್ ದೆನ್ 300 ಪ್ರೋಗ್ರಾಮ್ಸ್ ನಿಮ್ಗೆ ಈ ಪ್ರೊಫೆಷನಲ್ ಮಾಡೆಲ್ ಅಥವಾ ಅಬ್ಸಿಡಿಯನ್ ಮಾಡೆಲ್ ಅಲ್ಲಿ ಅವೈಲಬಿಲಿಟಿ ಇದೆ. ಇದು ಕಂಪ್ಲೀಟ್ ಆಗಿ ಇರೋ ಎಲ್ಲಾ ಪ್ರೋಗ್ರಾಮ್ಗಳನ್ನ ಎಕ್ಸ್ಪ್ಲೇನ್ ಮಾಡ್ತೀನಿ. ನಾನು ಇವಾಗ ಕ್ವಿಕ್ಲಿ ನಾವ್ ಯಾವ ರೀತಿ ಇಷ್ಟೊಂದು ಪ್ರೋಗ್ರಾಮ್ ಇದೆ, ನನಗೆ ಯಾವ್ದ್ ಬೇಕು, ನನ್ ಬಾಡಿಗೆ ಏನ್ ತಗೋಬೇಕು, ನಿಮ್ಗೆ ಕನ್ಫ್ಯೂಷನ್ ಆಗ್ಬೋದು. ಸೊ ಕನ್ಫ್ಯೂಷನ್ ಆಗೋ ಅವಶ್ಯಕತೆನೇ ಇಲ್ಲ. ಹೀಲಿನೇ ನಮ್ಗೆ ಗೈಡ್ ಅಥವಾ ಮೆಂಟರ್ ತರ ನಮ್ಗೆ ಗೈಡ್ ಮಾಡುತ್ತೆ. ಸೊ ನಾನಿವಾಗ ಬ್ಲೂ ಆಪ್ ಕನೆಕ್ಟ್ ಮಾಡ್ತಾ ಇದ್ದೀನಿ. ಸೊ ಇಷ್ಟು ಜನ ಆಲ್ರೆಡಿ ನಮ್ಗೆ ಕ್ಲೈಂಟ್ಸ್, ಅಂದ್ರೆ ಇವ್ರದ್ದು ಅನಾಲಿಸಿಸ್ ಮಾಡಿದೀನಿ, ಇವರು ಯೂಸ್ ಮಾಡ್ತಾ ಇದ್ದಾರೆ. ಸೊ ಇಲ್ಲಿ ನಾವು ಪರ್ಸನ್ಗೆ, ಅನಿಮಲ್ಗೆ, ಪ್ಲಾಂಟ್ಗೆ, ಆರ್ಗನೈಸೇಷನ್, ಬಿಲ್ಡಿಂಗ್, ವೆಹಿಕಲ್ ಎಲ್ಲಾನು ಎನರ್ಜಿ, ಫ್ರೀಕ್ವೆನ್ಸಿ, ವೈಬ್ರೇಷನ್ ನಮ್ ಸುತ್ತ ಇರೋದು. ಸೊ ಎಲ್ಲದಕ್ಕೂ ನಾವು ಫ್ರೀಕ್ವೆನ್ಸೀಸ್ ನ ಸೆಂಡ್ ಮಾಡ್ಬೋದು. ಸೊ ಇಲ್ಲಿ ಪರ್ಸನ್ ಆಗಿ ತಗೊಳ್ಳೋದ್ರಿಂದ, ಸೊ ಇಲ್ಲಿ ನಾವು ಫಸ್ಟ್ ಫೋಟೋ ತಗೋಬೇಕು, ಫಸ್ಟ್ ನೇಮ್, ಲಾಸ್ಟ್ ನೇಮ್ ಅಂಡ್ ಈ ತರದ್ದೆಲ್ಲ ಇರುತ್ತೆ. ಸೊ ನಾನಿಲ್ಲಿ ಒಬ್ರದ್ದು ಪರ್ಮಿಷನ್ ತಗೊಂಡಿದ್ದೀನಿ, ಪ್ರಿಯಾ ಅಂತೇಳಿ. ಅವ್ರ ಪ್ರೊಫೈಲ್ ನ ನಾನು ನಿಮ್ಗೆ ತೋರಿಸ್ತೀನಿ. ಇಲ್ಲಿ ಅವ್ರ ಪ್ರೊಫೈಲ್ ನೋಡ್ತಾ ಹೋದ್ರೆ, ಸೊ ಇಲ್ಲಿ ಏನು ಅಂದ್ರೆ ಅವ್ರದ್ದು ಫೋಟೋ ಹಾಕಿದೀವಿ. ಫೋಟೋನ ನೋಡ್ಬೋದು. ಪೂರ್ತಿ ವೈಟ್ ಬ್ಯಾಕ್ ಗ್ರೌಂಡ್ ಇರ್ಬೇಕು. ಕಣ್ಣು, ಯಾಕಂದ್ರೆ ಎನರ್ಜಿ ನಮ್ದು ಫ್ಲೋ ಆಗೋದು ಕಣ್ಣಿನ ಮೂಲಕನೇ. ಓಪನ್ ಐಸ್ ಆಗಿ ಕಂಪ್ಲೀಟ್ ಆಗಿ ಕಣ್ಣು ಫೋಕಸ್ ಆಗಿ ಇರ್ಬೇಕು. ಈ ತರಾನೇ ಫೋಟೋ ತಗೋಬೇಕು. ಅವ್ರದ್ದು ಫಸ್ಟ್ ನೇಮು, ಲಾಸ್ಟ್ ನೇಮು, ಫಸ್ಟ್ ನೇಮ್ ಪ್ರಿಯಾ, ಲಾಸ್ಟ್ ನೇಮ್ ಎಂ. ಸೊ ಡೇಟ್ ಆಫ್ ಬರ್ತ್ ಹಾಕ್ಬೇಕು. ಸೊ ನಾವು ಜನರಲ್ ಆಗಿ ಆಗಸ್ಟ್ ಜನರಲ್ ಆಗೇ ತಗೋತೀನಿ ನಾನು. ಆಗಸ್ಟ್ ಮಂತ್ ಅಲ್ಲೇ ಇಟ್ಕೊಳ್ಳಿ. 1994 ಅಂತ ತಗೋತೀನಿ. ಸೊ ಪ್ಲೇಸ್ ಆಫ್ ಬರ್ತ್ ಬ್ಯಾಂಗ್ಳೂರ್, ಜೆಂಡರ್ ಫೀಮೇಲ್, ಫೋನ್ ನಂಬರ್ ಇದೆಲ್ಲ ಅವಶ್ಯಕತೆ ಇಲ್ಲ. ಕಂಟ್ರಿ, ಸಿಟಿ ಯಾವ್ದು ತಗೊಳ್ಳಿ, ಬ್ಯಾಂಗ್ಳೂರ್ ಅಂತಾನೆ, ಮತ್ತೆ ಕಂಟ್ರಿ ಇಂಡಿಯಾ. ಸೊ ಇಷ್ಟೆಲ್ಲ ಆದ್ಮೇಲೆ ನೀವು ಇಲ್ಲಿ ಫೋಟೋ ಹಾಕಿದ್ವಿ. ಇಲ್ಲಿ ರೆಕಾರ್ಡ್ ವೈಬ್ರೇಷನ್ ಅಂದ್ರೆ ಈಗ
ಪ್ರಾಣ ಎನರ್ಜಿ ಅನ್ನೋದು ಪ್ರತಿಯೊಬ್ಬರಿಗೂ ಯೂನಿಕ್ ಆಗಿರುತ್ತೆ. ಸೊ ಅದು ಹೇಗೆ ಅಂದ್ರೆ ನಾವು ಹೀಲಿ ಜೊತೆ ಆ ಪ್ರಾಣ ಎನರ್ಜಿನ ಕ್ವಾಂಟಮ್ ಎಂಟ್ಯಾಂಗಲ್ಮೆಂಟ್ ಮಾಡ್ಕೊಳ್ಳೋದ್ರ ಮೂಲಕ ನಾವು ಹೀಲಿನಲ್ಲಿ ಪ್ರೊಫೈಲ್ ನ ಕ್ರಿಯೇಟ್ ಮಾಡ್ಕೋತೀವಿ. ಸೊ ನಮ್ಮ ಇಂಡಿಯನ್ಸ್ ಪ್ರಾಣ ಎನರ್ಜಿ ಅಂತಾರೆ, ಚೈನೀಸ್ ಚಿ ಅಂತ ಹೇಳ್ತಾರೆ. ನಾವಿವಾಗ ಈ ಪ್ರಾಣ ಎನರ್ಜಿನ ಕ್ಯಾಪ್ಚರ್ ಮಾಡುವಾಗ ನಾನು ಇವಾಗ ನಿಮಗೆ ಡೆಮೋ ತೋರಿಸ್ತಾ ಇದ್ದೀನಿ, ಮಾತಾಡ್ಬೋದು. ಬಟ್ ನೀವ್ ಈ ಪ್ರಾಣ ಎನರ್ಜಿ ಕ್ಯಾಪ್ಚರ್ ಮಾಡುವಾಗ ಕಾನ್ಸಂಟ್ರೇಟ್ ಆಗಿ ತುಂಬಾ ಅಲೈನ್ ಆಗಿರ್ಬೇಕು ನಿಮ್ ಎನರ್ಜಿ. ಅಂದ್ರೆ ಪಾಸಿಟಿವ್ ಥಾಟ್ಸ್ ಕಡೆ ಇರ್ಬೇಕು, ಮತ್ತೆ ಫೋಕಸ್ಡ್ ಆಗಿ ನೀವು ಈ ರೆಕಾರ್ಡ್ ವೈಬ್ರೇಷನ್ ಅಂತ ಕೊಟ್ರೆ ಕನೆಕ್ಟ್ ಹೀಲಿ ಕನೆಕ್ಟ್ ಮಾಡೋದಕ್ಕೆ ಕನೆಕ್ಟ್ ಮಾಡ್ತಾ ಇದ್ದೀನಿ. ವೈಬ್ರೇಷನ್ ರೆಕಾರ್ಡ್ ಆಗ್ತಾ ಇದೆ. ಸೊ ಇಲ್ಲಿ ರೆಕಾರ್ಡ್ ವೈಬ್ರೇಷನ್ ಆದ ತಕ್ಷಣ ಸೊ ನಾವಿಲ್ಲಿ ಅನಾಲಿಸಿಸ್ ಕ್ಲಿಕ್ ಮಾಡ್ಬೇಕು. ಸೊ ಅನಾಲಿಸಿಸ್ ಅಂದ್ರೆ ಇಲ್ಲಿ ಅನಾಲಿಸಿಸ್ ಅಲ್ಲಿ ನಮ್ಗೆ ಎಲ್ಲ ಪಿಂಕ್ ಆಪ್ ಅಲ್ಲಿ ಯಾವ್ಯಾವ ಪ್ರೋಗ್ರಾಮ್ ನೋಡಿದ್ಯೋ ಅದೆಲ್ಲ ಬ್ಲೂ ಆಪ್ ಅಲ್ಲೂ ಇರುತ್ತೆ. ಸೊ ಹೀಲಿ ಪ್ರೋಗ್ರಾಮ್ಸ್ ಗ್ರೂಪ್, ಮ್ಯಾಗಿಲಿ ಪ್ರೋಗ್ರಾಮ್ ಗ್ರೂಪ್, ಡೇಟಾಬೇಸ್ ಅನಾಲಿಸಿಸ್, ಆರಾ, ಕೋಚಿಂಗ್, ಮೆರಿಡಿಯನ್ ಮಾಡೆಲ್ಸ್, ಬಿಸ್ನೆಸ್ ಸೂಟ್, ಇದೆಲ್ಲ ನಿಮ್ಗೆ ಟಾಪ್ ಪ್ರೊಫೆಷನಲ್ ಮಾಡೆಲ್ ಅಲ್ಲಿ ಸಿಗುತ್ತೆ. ಹೀಲಿ ಪ್ರೋಗ್ರಾಮ್ಸ್ ಗ್ರೂಪ್ ಅಂದ್ರೆ ನಿಮ್ಗೆ ಮೈಂಡ್, ಬಾಡಿ, ಸೋಲ್ ರಿಲೇಟೆಡ್ ಆಗಿ ಯಾವ್ಯಾವ ಪ್ರೋಗ್ರಾಮ್ ನ ನೀವು ಈಗ ರೈಟ್ ನಾವು ಪ್ರಿಯಾಗೆ ಬೇಕು ಅನ್ನೋದನ್ನ ನಾವು ಅನಾಲಿಸಿಸ್ ಮಾಡ್ಬೋದು. ಸೊ ಇಲ್ಲಿ ಎಲ್ಲಾ ಪ್ರೋಗ್ರಾಮ್ಸ್ ಇದ್ರಲ್ಲಿ ಇರುತ್ತೆ. ಆಲ್ ಇಲ್ಲಿ ಪ್ರೋಗ್ರಾಮ್ಸ್ ಹೋದ್ರೆ ಅನಾಲಿಸಿಸ್ ಮಾಡಿದ್ರೆ ನಿಮ್ಗೆ ಅವ್ರಿಗೆ ಇವಾಗ ಇಮಿಡಿಯೇಟ್ ಆಗಿ ಎಲ್ಲಿ ಯಾವ ಏರಿಯಾದಲ್ಲಿ ಫೋಕಸ್ ಮಾಡ್ಬೇಕು ಅನ್ನೋದನ್ನ ತೋರಿಸುತ್ತೆ. ಅವ್ರಿಗೆ ಏನ್ ಮಾಡುತ್ತೆ, ವಾಚ್ DNA ರಿಲೇಟೆಡ್ ಪ್ರೋಗ್ರಾಮ್ ತೋರಿಸ್ತಾ ಇದೆ, ಜಾಬ್ ರಿಲೇಟೆಡ್ ಪ್ರೋಗ್ರಾಮ್ಸ್, ಸ್ಟಿಮ್ಯುಲೇಷನ್ ಅಂಡ್ ವಾಚ್ ಪ್ರೋಗ್ರಾಮ್ ಅಂಡ್ ಬಯೋಜೆನೆಟಿಕ್ ಡಿಫೆನ್ಸ್ ಪ್ರೋಗ್ರಾಮ್. ಇಲ್ಲಿ ನೋಡ್ತಾ ಇದ್ದೀರಾ ಪರ್ಸೆಂಟೇಜ್ ಲೆವೆಲ್ ಎನಿಥಿಂಗ್ 50ಗಿನ ಮೇಲ್ ಇತ್ತು ಅಂದ್ರೆ ನಿಮ್ಗೆ ಇಮಿಡಿಯೇಟ್ ಅಟೆನ್ಷನ್ ಬೇಕು, ಅಥವಾ 60ನ ಅಬೋವ್ ಬೇಕು ಅಂದ್ರೆ ಆಲ್ರೆಡಿ ಅವ್ರಿಗೆ ಸಿಂಪ್ಟಮ್ಸ್ ಕಾಣಿಸ್ತಾ ಇದೆ ಅಂದ್ರೆ ಡಿಸೀಸಸ್ ಆಲ್ರೆಡಿ ಇದೆ ಅಂತ ಅರ್ಥ. ಸೊ ವಾಚ್ DNA ಪ್ರೋಗ್ರಾಮ್, DNA ರಿಲೇಟೆಡ್ ಅಥವಾ ಲೈಕ್ ಒಂದು DNA ರಿಲೇಟೆಡ್ ಅಂದ್ರೆ ನಮ್ಗೆ ಯಾರಿಗೋ ಪೇರೆಂಟ್ಸ್ ಇತ್ತು ಅದು ನಮಗ್ ಬಂದಿದೆ ಅಂದ್ರೆ ಆ ತರದ್ದು ಇಶ್ಯೂಸ್ ಏನಾದ್ರು ನಿಮ್ಗಿತ್ತು ಅಂದ್ರೆ ಇದನ್ನ ಜಸ್ಟ್ ನಾವು ಅನಾಲಿಸಿಸ್ ಮಾಡಿ ಅದರಲ್ಲಿ ಟಾಪ್ 5 ಪ್ರೋಗ್ರಾಮ್ಸ್ ಬರುತ್ತೆ. ಸೊ ಅದನ್ನ ತಗೋಬಹುದು. ಫಾರ್ ಎಕ್ಸಾಂಪಲ್ ಇವಾಗ ಸ್ಟಿಮ್ಯುಲೇಷನ್ ಪ್ರೋಗ್ರಾಮ್ ನ ನಾನು ಅನಾಲಿಸಿಸ್ ಮಾಡಿ ತೋರಿಸ್ತೀನಿ. ಏನ್ ಇರ್ಬೋದು ಅವ್ರಿಗೆ, ಸ್ಟಿಮ್ಯುಲೇಷನ್ ಅಂದ್ರೆ ಪೇನ್ ರಿಲೇಟೆಡ್ ಪ್ರೋಗ್ರಾಮ್ಸ್ ಬರುತ್ತೆ. ಇದರಲ್ಲಿ ನಿಮ್ಗೆ ಸಿಂಬಲ್ಸ್ ಕಾಣಿಸ್ತಾ ಇದೆ. ಬ್ಯಾಕ್ ಪೇನ್, ಲೋಯರ್ ಬ್ಯಾಕ್ ಪೇನ್ ಕಾಣಿಸ್ತಾ ಇದೆ, ಅದು 54% ಇದೆ. ಟೂತ್ ರಿಲೇಟೆಡ್ ಪೇನ್ ಇದೆ. ಸೊ ಇದು ಮೈಗ್ರೇನ್, ಇನ್ಸೋಮಿಯಾ ಅಂಡ್ ಏನು ಅಂದ್ರೆ ಜಾಯಿಂಟ್ ಪೇನ್. ಇದಕ್ಕೆ ರಿಲೇಟೆಡ್ ಆಗಿ ಅವ್ರಿಗೆ ಪರ್ಸೆಂಟೇಜ್ ಸಹ ನೋಡ್ಬೋದು. ಅಂದ್ರೆ ಬ್ಯಾಕ್ ಪೇನ್ 54% ಇದೆ ಅಂದ್ರೆ ಅವ್ರಿಗೆ ಆಲ್ರೆಡಿ ಸಿಂಪ್ಟಮ್ಸ್ ಇದೆ. ಸೊ ನೀವ್ ಇವಾಗ ಇದನ್ನ ವೈಬ್ರೇಟ್ ಅಂದ್ರೆ ಟೆಸ್ಲಾ ರಿಸರ್ಚ್ ನ ಫ್ರೀಕ್ವೆನ್ಸೀಸ್ ಇರೋದ್ರಿಂದ ನಮ್ಮ ಹೀಲಿ ಅಕಾಡೆಮಿಯವರು 38 ಸೆಕೆಂಡ್, ನಾನು ಇವಾಗ 38 ಸೆಕೆಂಡ್ ಇಟ್ಟಿದ್ದೀನಿ, 38 ಸೆಕೆಂಡ್ 7 ಟೈಮ್ಸ್ ಬ್ಯಾಕ್ ಟು ಬ್ಯಾಕ್ ಅಂಡ್ 27 ಮಿನಿಟ್ಸ್ 1 or 2 ಟೈಮ್ಸ್ ನೀವ್ ಇದನ್ನ ರನ್ ಮಾಡಿದ್ರೆ ನಿಮ್ಮ ಇನ್ಫಾರ್ಮೇಶನ್ ಫೀಲ್ಡ್ ಅಲ್ಲಿ ಏನದು ಕ್ರಿಯೇಟ್ ಆಗಿರ್ತಕ್ಕಂಥ ಪೇನ್ ಅನ್ನೋದು ರಿಲೀಸ್ ಆಗುತ್ತೆ. ಸೊ ಇದು ಒಂದು ಡಿಸ್ಟೆನ್ಸ್ ಹೀಲಿಂಗ್ ಅಂತ ಕರಿತೀವಿ. ಸೊ ಇದ್ರಲ್ಲೂ ಸಹ ನೀವು ರಿಸಲ್ಟ್ ನ 100% ನೋಡ್ಕೋಬಹುದು. ಇಲ್ಲಿ ಕ್ಲಿಕ್ ಮಾಡಿದ್ರೆ ಇದು ಪಿಂಕ್ ಆಪ್ ಗೆ ಕನೆಕ್ಟ್ ಆಗುತ್ತೆ. ಸೊ ಇಲ್ಲಿ ಪಿಂಕ್ ಆಪ್ ಕನೆಕ್ಟ್ ಆದಾಗ ನಿಮ್ಗೆ ಇವಾಗ ಅದೇನು ಬ್ಯಾಕ್ ಪೇನ್ ಅಂತ ಹೇಳಿದ್ರು. ಸೊ ಬ್ಯಾಕ್ ಪೇನ್ ಗೆ ಬೇಕಾಗಿರತಕ್ಕಂತ ಫ್ರೀಕ್ವೆನ್ಸೀಸ್ ನ ನೀವು ವೈರ್ ಯೂಸ್, ಮೈಕ್ರೋ ಕರೆಂಟ್ಸ್ ನಾನು ಅವಾಗ್ಲೇ ತೋರಿಸಿದ್ನಲ್ಲ, ಈ ತರ ಮೈಕ್ರೋ ಕರೆಂಟ್ಸ್ ನ ಯೂಸ್ ಮಾಡೋದ್ರ ಮೂಲಕ ನಿಮ್ಗೆ ಆ ಬ್ಯಾಕ್ ಪೇನ್ ಎಲ್ಲಿರುತ್ತೋ ಅಲ್ಲಿಗೆ ನೀವು ಪ್ರೋಗ್ರಾಮ್ಸ್ ನ ಹಾಕೊಂಡು ನೀವು ಯೂಸ್ ಮಾಡ್ಬೋದು. ಸೊ ಇಲ್ಲಿ ನೋಡ್ತಿದ್ರ ಸ್ಟಿಮ್ಯುಲೇಷನ್ ಪ್ರೋಗ್ರಾಮ್ಸ್, ಪೇನ್ ರಿಲೇಟೆಡ್, ಬ್ಯಾಕ್ ಪೇನ್ಗೆ ಈ ತರ ಒಂದು ನಿಮ್ಗೆ ಅಕ್ಸೆಸರೀಸ್ ಬರುತ್ತೆ. ಎಲ್ಲಿ ಪೇನ್ ಇರುತ್ತೋ ಅಲ್ಲಿ ನೀವು ಅದನ್ನ ಹಾಕೊಂಡು ಫ್ರೀಕ್ವೆನ್ಸೀಸ್ ನ ರನ್ ಮಾಡಿ 20 ಮಿನಿಟ್ಸ್ ಪ್ರೋಗ್ರಾಮ್ ಹೇಳುತ್ತೆ. ಸ್ಟಾರ್ಟ್ ಅಂತ ಕೊಟ್ರೆ ನಿಮ್ಗೆ ಆ ಏರಿಯಾದಲ್ಲಿ ಇರುವಂತ ಸೆಲ್ಸ್ ಗಳು ರಿಜನೇಟ್ ಮಾಡೋದ್ರ ಮೂಲಕ ಪೇನ್ ಅನ್ನೋದು ನಿಮ್ಗೆ ಇಮಿಡಿಯೇಟ್ ಆಗಿ ರಿಲೀಸ್ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ. ಜೊತೆಗೆ ರೂಟ್ ಕಾಸು ಸಹ ಹೇಳುತ್ತೆ ಅದು. DNA ವಾಚ್ ಮೆರಿಡಿಯನ್ ಪ್ರೋಗ್ರಾಮ್ಸ್, ಜಾಬ್ ರಿಲೇಟೆಡ್ ಪ್ರೋಗ್ರಾಮ್ಸ್ ಸಹ ಹೇಳುತ್ತೆ. ಅಂದ್ರೆ ಜಾಬ್ ರಿಲೇಟೆಡ್ ಆಗಿ ಏನಾದ್ರೂ ಸ್ಟ್ರೆಸ್ ಇದ್ರೆ ಅದರಿಂದ ಸಹ ನಮ್ಗೆ ಏನಾಗುತ್ತೆ, ಕೆಲವೊಂದೊಂದು ಪ್ರಾಬ್ಲಮ್ಸ್ ಗಳು ಕ್ರಿಯೇಟ್ ಆಗುತ್ತೆ. ಸೊ ಅದನ್ನು ಸಹ ನಾವು ರೂಟ್ ಕಾಸ್ ಇಂದ ತಿಳ್ಕೊಂಡು ಎಲ್ಲಾ ಪ್ರೋಗ್ರಾಮ್ಸ್ ರನ್ ಮಾಡ್ತಾ ಹೋದಂಗೆ ಇಮಿಡಿಯೇಟ್ ಆಗಿ ನಿಮ್ಗೆ ಏನ್ ಸಿಂಪ್ಟಮ್ಸ್ ಇದೆ ಅಥವಾ
ಸ್ಟ್ರೆಸ್ ಇದೆಯಾ, ಬ್ಯಾಕ್ ಪೇನ್ ಇದೆಯಾ, ಅದೆಲ್ಲಾನು ನಾವು ರಿಲೀಸ್ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ. ಇದು ಫಿಸಿಕಲ್ ಬಾಡಿ ಅನಾಲಿಸಿಸ್. ಸೊ ಇಲ್ಲಿ ಮ್ಯಾಗಿಲಿ ಅಂತ ಇದೆ. ಸೊ ಅದನ್ನ ನಾನು ನಿಮ್ಗೆ ಆಮೇಲೆ ತೋರಿಸ್ತೀನಿ. ಡೇಟಾಬೇಸ್ ಅನಾಲಿಸಿಸ್ ಅನ್ನೋದು ನಮ್ಗೆ ಕಂಪ್ಲೀಟ್ ಆಗಿ ಏನು ಅಂದ್ರೆ ಸೈಕಿ ಪ್ರೋಗ್ರಾಮ್ಸ್ ಅಂದ್ರೆ ಮಾನಸಿಕವಾಗಿ ಒಂದು ನಮ್ಮ ಪೇರೆಂಟ್ಹುಡ್ ಇಂದ, ಚೈಲ್ಡ್‌ಹುಡ್ ಇಂದ ಅಥವಾ ಆನ್ಸಿಸ್ಟರ್ ಇಂದ ಬಂದಿರತಕ್ಕಂತ ಮಾನಸಿಕ ಆದಂತ ಬ್ಲಾಕೇಜ್‌ಗಳು ನಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ನಮಗೆ ಗೊತ್ತಿಲ್ದೇನೆ ಇರುತ್ತೆ. ಕೆಲವೊಂದು ಅನಾಲಿಸಿಸ್ ಮಾಡಿದಾಗ ಇದೆಲ್ಲ ನನಗೆ ಇಲ್ಲೇ ಇಲ್ಲ ಅಂತ ನಾವು ವಾದ ಮಾಡ್ಬೋದು. ಬಟ್ ಅದು ಡೀಪ್ ರೂಟೆಡ್ ಆಗಿ ಎಲ್ಲೋ ಒಂದ್ ಕಡೆ ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ಇದ್ದಾಗ ನೀವೇನೇ ಒಂದು ಜಾಬ್ ಆಗ್ಲಿ, ರಿಲೇಶನ್‌ಶಿಪ್ ಆಗ್ಲಿ ಎಲ್ಲೋ ಒಂದ್ ಕಡೆ ಸ್ಟ್ರಕ್ ಆಗಿದ್ದೀರಾ ಅಂದ್ರೆ ಆ ಬ್ಲಾಕೇಜ್ ಕಾರಣ ಆಗಿರುತ್ತೆ. ಅಲೆಕ್ಸ್ ಜೆಮ್ಸ್ ಅಂತ ನೋಡ್ತೀರಾ? ಇದು ಲೈಕ್ ನಾವು ಕ್ರಿಸ್ಟಲ್ಸು ಮತ್ತೆ ಸ್ಟೋನ್ಸ್ ಇವನ್ನೆಲ್ಲ ಹಾಕೋತೀವಿ. ನಮಗೆ ಗೊತ್ತಿರಲ್ಲ ಅದು ಎಷ್ಟು ನಮ್ಗೆ ಎನರ್ಜೀಸ್ ಆ ಕ್ರಿಸ್ಟಲ್ಸ್, ಜೆಮ್ ಸ್ಟೋನ್ಸ್‌ದು ಎನರ್ಜಿ ಬೇಕು ಅಂತ. ಬಟ್ ಇದ್ರಲ್ಲಿ ನಾವು ಅನಾಲಿಸಿಸ್ ಮಾಡಿ ಅಕ್ಯುರೇಟ್ ಆಗಿ ನಮ್ಗೆ ಯಾವ ಕ್ರಿಸ್ಟಲ್ಸ್, ಜೆಮ್ ಸ್ಟೋನ್ಸ್‌ದು ಫ್ರೀಕ್ವೆನ್ಸಿ ನಮ್ ಬಾಡಿಗೆ ಬೇಕೋ ಅದನ್ನ ವೈಬ್ರೇಷನ್ ಮಾಡ್ಕೊಳ್ಳೋದ್ರ ಮೂಲಕ ನಾವು ಆ ಎನರ್ಜಿನ ತಗೋಬಹುದು. ಮತ್ತೆ ಆಸ್ಟ್ರೇಲಿಯನ್ ಬುಷ್ ಅಂದ್ರೆ ವರ್ಲ್ಡ್ ಅಲ್ಲೇ ಆಸ್ಟ್ರೇಲಿಯಾದಲ್ಲಿ ಫ್ಲವರ್ಸ್ ನ ಬೆಳಿತಾರೆ. ಆ ಎಕ್ಸ್ಟ್ರಾಕ್ಟ್ ಇಂದ ಅವರು ಮೆಡಿಸಿನ್ಸ್, ನಮ್ಮ ಹೋಮಿಯೋಪತಿ ಮೆಡಿಸಿನ್ಸ್ ಹೇಗಿದೆಯೋ ಆ ತರ ಮೆಡಿಸಿನ್ಸ್ ನ ಅವರು ರೆಕಮೆಂಡ್ ಮಾಡ್ತಾರೆ. ಅಂದ್ರೆ ಸೈಕಿ ಪ್ರೋಗ್ರಾಮ್ಸ್, ಸಬ್ ಕಾನ್ಶಿಯಸ್, ಈಗ ಆಂಗ್ಸೈಟಿ, ಡಿಪ್ರೆಷನ್ ಅಥವಾ ಎನಿ ಬ್ಲಾಕೇಜಸ್ ನ ರಿಲೀಸ್ ಮಾಡೋದಕ್ಕೂ ಸಹ ಅವ್ರು ಅದರಿಂದ ಮೆಡಿಸಿನ್ಸ್ ಕೊಡ್ತಾರೆ. ಅದರಿಂದ ನಾವು ಮೆಡಿಸಿನ್ಸ್ ಫಿಸಿಕಲ್ ಆಗಿ ತಗೊಳ್ಳೋ ಅವಶ್ಯಕತೆ ಇಲ್ಲ. ಥ್ರೂ ಫ್ರೀಕ್ವೆನ್ಸಿ ನಾವು ಆ ಸೈಕಿ ಪ್ರೋಗ್ರಾಮ್ ಬೇಕಾಗಿರೋ ಮೆಡಿಸಿನ್ಸ್ ನ ತಗೋಬಹುದು. ಬಾಶ್ ಫ್ಲವರ್ ರೆಮಿಡೀಸ್ ನೀವು ಹೋಗಿ ನೋಡಿ, ತುಂಬಾ ಬಾಶ್ ಫ್ಲವರ್ ಲೈಕ್ ಥೆರಪಿಸ್ಟ್ ಗಳು ಇದ್ದಾರೆ. ಅವರು ಸಹ ಫಿಸಿಕಲ್ ರೆಮಿಡೀಸ್ ನ ನಿಮ್ಗೆ ಸಬ್ ಕಾನ್ಶಿಯಸ್ ಮೈಂಡ್ ಹೀಲ್ ಮಾಡೋದಕ್ಕೆ ರೆಕಮೆಂಡ್ ಮಾಡ್ತಾರೆ. ಬಟ್ ನಮ್ ಫ್ರೀಕ್ವೆನ್ಸೀಸ್ ಅಲ್ಲಿ ಅಕ್ಯುರೇಟ್ ಆಗಿ ವಿಚ್ ಬ್ಲಾಕೇಜ್ ಯು ಆರ್ ಕ್ಯಾರಿಂಗ್ ಅನ್ನೋದನ್ನ ಅನಾಲಿಸಿಸ್ ಮಾಡಿ ರಿಪೋರ್ಟ್ ಕೊಡೋದ್ರ ಜೊತೆಗೆ ನಿಮಗೆ ಅದಕ್ಕೆ ಬೇಕಾಗಿರುವಂತ ಫ್ರೀಕ್ವೆನ್ಸೀಸ್ ನ ಜನರೇಟ್ ಮಾಡುತ್ತೆ. ಈ ಫ್ರೀಕ್ವೆನ್ಸೀಸ್ ನ ನಾವ್ ಏನ್ ಮಾಡ್ತೀವಿ, ನೈಟ್ ಟೈಮ್ ನೀವು ಬೆಡ್ಡಿಗೆ ಹೋಗ್ತೀರಾ, ಹೋಗಕ್ ಇನ್ನೇನ್ ಮಲಗ್ತೀರಾ ಅಂದಾಗ ಈ ಫ್ರೀಕ್ವೆನ್ಸೀಸ್ ನ ನಿಮ್ಗೆ 4 ಅವರ್ಸ್, 6 ಅವರ್ಸ್ ರನ್ ಮಾಡೋದಕ್ಕೆ ಹೇಳ್ತೀವಿ. ಹೋಲ್ ನೈಟ್ ನಿಮ್ಮ ಮಲಗಿದಾಗ ನಿಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಅನ್ನೋದು ಆಕ್ಟಿವ್ ಆಗಿರುತ್ತೆ. ಆ ಸಬ್ ಕಾನ್ಶಿಯಸ್ ಮೈಂಡ್ಗೆ ಈ ಫ್ರೀಕ್ವೆನ್ಸೀಸ್ ನ ರನ್ ಮಾಡೋದ್ರ ಮೂಲಕ ನೀವು ಚಿಕ್ಕವರಿದ್ದಾಗ ಅಥವಾ ಪೇರೆಂಟ್ ಇಂದ, ಅಜ್ಜಿ ತಾತ ಇಂದ ಎಲ್ಲಿಂದನೋ ಒಂದೊಂದು ಬ್ಲಾಕೇಜಸ್ ನ ನಾವು ಇಟ್ಕೊಂಡ್ ಬಂದಿರ್ತೀವಿ. ಅದನ್ನ ರಿಲೀಸ್ ಮಾಡೋದ್ರ ಮೂಲಕ ನಿಮ್ಮ ಗೋಲ್ ನ ಈಸಿಯಾಗಿ ರನ್ ಮಾಡ್ಬೋದು. ಕ್ರಿಯೇಟಿವ್ ಹೋಮಿಯೋಪತಿ, ಐಚಿ, ಸುಜುಲರ್ ಸಾಲ್ಟ್ ಇವೆಲ್ಲಾನು ಸೈಕಿ ಪ್ರೋಗ್ರಾಮ್ಸ್. ನಾನು ಇವಾಗ ನಿಮ್ಗೆ ಬಾಶ್ ಫ್ಲವರ್ ಒಂದು ಅನಾಲಿಸಿಸ್ ಮಾಡಿ ತೋರಿಸ್ತೀನಿ. ಹೀಲಿ ಕನೆಕ್ಟ್ ಮಾಡ್ತಾ ಇದ್ದೀನಿ. ನಾವು ಅನಾಲಿಸಿಸ್ ಮಾಡುವಾಗ ಯಾವಾಗ್ಲೂ ಇಂಟೆನ್ಷನ್ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಕಾನ್ಸಂಟ್ರೇಟ್ ಮಾಡ್ಬೇಕು, ಪಾಸಿಟಿವ್ ಆಗಿದ್ದು. ಬಟ್ ನಾನು ಡೆಮೋ ತೋರಿಸ್ತಾ ಇರೋದ್ರಿಂದ ಮಾತಾಡ್ತಾ ಇದ್ದೀನಿ. ಸೊ ಇಲ್ಲಿ ಹೇಳುತ್ತೆ ಚೆರಿ ಪ್ಲಮ್ 61% ಅಂದ್ರೆ ನಿಮ್ಗೆ ಅಷ್ಟು ಪರ್ಸೆಂಟೇಜ್ ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ಹೀಲಿಂಗ್ ಬೇಕು ಅಂತ. ಚೆರಿ ಪ್ಲಮ್ ಅಂಡ್ ವೈಲ್ಡ್ ರೋಸ್ ಇವೆಲ್ಲ ರೆಮಿಡೀಸ್ಗಳು. ಸೊ ನೀವು ಪ್ರೆಸೆಂಟ್ ಸ್ಟೇಟ್ ನ ಓದ್ಬೋದು. ಫಿಯರ್, ಅನ್ಕಂಟ್ರೋಲ್ ಇದೆಲ್ಲಾನು ಏನೋ ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ನಿಮ್ಗೆ ಇರತಕ್ಕಂತ ಬ್ಲಾಕೇಜ್, ಪ್ರಿಯಾಗೆ ಇರತಕ್ಕಂತ ಬ್ಲಾಕೇಜ್. ಅವ್ರಿಗೆ ಕೋರಿಲೇಟ್ ಆಗ್ಬೋದು, ಆಗದೆ ಇರ್ಬೋದು. ಬಟ್ ನಾವು ಇದನ್ನ 21 ಡೇಸ್ ಕಂಟಿನ್ಯೂಸ್ ಆಗಿ ನಾವು ಇದನ್ನ ರನ್ ಮಾಡಿದ್ರೆ ಅವರಲ್ಲಿ ಪರ್ಸನಾಲಿಟಿ ಚೇಂಜಸ್ ಆಗುತ್ತೆ. ಅವರಲ್ಲಿರೋ ಆಂಗರ್, ಫಿಯರ್, ಕಾನ್ಫಿಡೆನ್ಸ್ ಲೆವೆಲ್ ಅಲ್ಲಿ ಏನು ಕಡಿಮೆ ಇರುತ್ತೆ ಅದೆಲ್ಲ ಚೇಂಜಸ್ ಆಗುತ್ತೆ. ಕೆಲವರಿಗೆ 1, 2, 3 ದಿನದಲ್ಲೇ ಆ ರಿಸಲ್ಟ್ ಕಾಣಿಸುತ್ತೆ. ಕೆಲವರಿಗೆ ಸ್ವಲ್ಪ ಡೀಪ್ ರೂಟೆಡ್ ಆಗಿರೋರಿಗೆ 11 ಡೇಸ್ ಹೇಳ್ತೀವಿ, 21 ಡೇಸ್, 45 ಡೇಸ್. ಸೊ ಒಂದು ಡೀಪ್ ರೂಟೆಡ್ ಹೀಲಿಂಗ್ ಆಗೋವರೆಗೂ ನಾವು ಇಲ್ಲಿ ನೋಡ್ಬೋದು. ನಿಮ್ಗೆ ಇಲ್ಲಿ 4 ಅವರ್ಸ್, 6 ಅವರ್ಸ್, 9 ಅವರ್ಸ್ ವರ್ಗು ಅಂದ್ರೆ ಫುಲ್ ನೈಟ್ ನೀವು ಸಬ್ ಕಾನ್ಶಿಯಸ್ ಮೈಂಡ್ ನ ಹೀಲ್ ಮಾಡ್ಕೋಬಹುದು. ಇದೆಲ್ಲ ನಮ್ಗೆ ಹೇಳ್ಬೇಕು ಅಂದ್ರೆ ಸಾಧ್ಯ ಇಲ್ಲದ ಮಾತು. ಹೋಲ್ ನೈಟ್ ಕುತ್ಕೊಂಡು ಮೆಡಿಟೇಷನ್ ಮಾಡಿ ಅಥವಾ ಈ ತರ ಸಬ್ ಕಾನ್ಶಿಯಸ್ ಮೈಂಡ್ ನ ಹೀಲ್ ಮಾಡ್ಕೋಬೇಕು ಅಂದ್ರೆ ತುಂಬಾನೇ ಸರ್ಕಸ್ಗಳು ಮಾಡ್ಬೇಕಾಗುತ್ತೆ. ಬಟ್ ಹೀಲಿ ನಮ್ ಕೈಯಲ್ಲಿತ್ತು ಅಂದ್ರೆ ನಮ್ಮ ಎಲ್ಲಾ ಏರಿಯಾಗಳನ್ನೂ ನಾವು ಟ್ಯಾಪ್ ಮಾಡಿ ರಿಲೀಸ್ ಮಾಡ್ಕೊಂಡು ನಮ್ಮ ಲೈಫ್ ನ ತುಂಬಾ ಚೆನ್ನಾಗಿ ಹ್ಯಾಪಿಯಾಗಿ ಲೈಫ್ ಲೀಡ್ ಮಾಡ್ಬೋದು. ಅದಕ್ಕೆ ಎಕ್ಸಾಂಪಲ್ ನಾನೇ. ಯಾಕೆಂದ್ರೆ ಪ್ರತಿಯೊಬ್ಬ ವುಮೆನ್ಸ್‌ಗೂ ತುಂಬಾ ಎಮೋಷನಲ್ ಬ್ಲಾಕೇಜಸ್ ನ ನಾವು ಕ್ಯಾರಿ ಮಾಡ್ಕೊಂಡು ಬಂದಿರ್ತೀವಿ. ಯಾಕೆಂದ್ರೆ ನಾವು ಹುಟ್ಟಿದಾಗ ತಂದೆ ತಾಯಿಗಳ ಜೊತೆ, ಮದ್ವೆ ಆದ್ಮೇಲೆ ಬಂದ್ಮೇಲೆ ಹಸ್ಬೆಂಡು, ಮದರ್ ಇನ್ ಲಾ, ಸುಮಾರು ಜನಗಳ ಜೊತೆ ನಾವು ಲೈಫ್ ನ ಲೀಡ್ ಮಾಡ್ಬೇಕು. ಅವಾಗ ನಮ್ಮ ಎಮೋಷನ್ಸ್ ನ ಎಲ್ಲೋ ಒಂದ್ ಕಡೆ ನಾವು ಬ್ಲಾಕ್ ಮಾಡಿ ಇಟ್ಕೊಂಡಿರ್ತೀವಿ. ಅದು
ನಮ್ಮನ್ನ ತುಂಬಾ ಕಾಡ್ತಾ ಇರುತ್ತೆ. ಸೊ ಹೀಲಿ ಅನ್ನೋದು ತುಂಬಾ ಸಪೋರ್ಟಿವ್ ಟೂಲ್ ಆಗಿ ನಮ್ಮ ಎಮೋಷನ್ಸ್ ನ ರಿಲೀಸ್ ಮಾಡ್ಕೊಂಡು ಕಾನ್ಫಿಡೆಂಟ್ ಲೆವೆಲ್ ನ ಇನ್ಕ್ರೀಸ್ ಮಾಡ್ಕೊಂಡು ನಮ್ ಲೈಫ್ ನ ಹ್ಯಾಪಿಯಾಗಿ ಲೀಡ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಇದು ಸಬ್ ಕಾನ್ಶಿಯಸ್ ಮೈಂಡ್ ಲೆವೆಲ್ ಹೀಲಿಂಗು ಡೇಟಾಬೇಸ್ ಅನಾಲಿಸಿಸ್. ಹೀಲಿ ಇಸ್ ಎ ಓಷನ್. ನಾನ್ ನಿಮಗ್ ತೋರಿಸ್ತಾ ಇರೋದು ಬರೀ 10% ಮಾತ್ರ. ನೀವ್ ಅದನ್ನ ಎಕ್ಸ್ಪೀರಿಯನ್ಸ್ ಮಾಡಿದಾಗ ಗೊತ್ತಾಗುತ್ತೆ ಈಚ್ ಅಂಡ್ ಎವ್ರಿ ಫ್ರೀಕ್ವೆನ್ಸೀಸ್ ಆರ್ ಯೂನಿಕ್ ಅನ್ನೋದು. ಇಲ್ಲಿ ಆರಾ, ನಾನ್ ನಿಮ್ಗೆ ಅವಾಗ್ಲೇ ಹೇಳ್ದಂಗೆ ಆರ ಅನ್ನೋದು ಪ್ರತಿಯೊಬ್ಬ ಮನುಷ್ಯನಿಗೂ ತುಂಬಾನೇ ಇಂಪಾರ್ಟೆಂಟ್. ಯಾವಾಗ ನಿಮ್ ಆರ ಐ ವೈಬ್ರೇಷನ್ ಅಲ್ಲಿ ಆಗಿರುತ್ತೋ ನೀವು ಮ್ಯಾಗ್ನೆಟ್ ಆಗಿರ್ತೀರಾ. ಏನು ಥಿಂಕ್ ಮಾಡ್ತೀರೋ ಅದನ್ನ ನೀವು ಅಟ್ರಾಕ್ಟ್ ಮಾಡ್ತೀರಾ. ಮನಿ ಬೇಕಾ ಅಟ್ರಾಕ್ಟ್, ಹೆಲ್ತ್ ಬೇಕಾ ಅಟ್ರಾಕ್ಟ್, ವೆಲ್ತ್ ಬೇಕಾ ಅಟ್ರಾಕ್ಟ್, ರಿಲೇಶನ್ಶಿಪ್ ಎಲ್ಲ ಯಾವಾಗ ನಿಮ್ಮ ಆರ ವೈಬ್ರೇಷನ್. ಫಾರ್ ಎಕ್ಸಾಂಪಲ್ ಮೋದಿಜಿ ಆಗ್ಲಿ, ಅಂಬಾನಿ ಆಗ್ಲಿ, ಇವರೆಲ್ಲ ಯಾಕೆ ಅಷ್ಟೊಂದು ಇದಾರೆ? ನಮ್ಗೆ ಯಾಕೆ? ಯಾಕಂದ್ರೆ ಅವರು ಇದೇ ಭೂಮಿ ಮೇಲೆ ಹುಟ್ಟಿರೋದು, ನಾವು ಇದೇ ಭೂಮಿ ಮೇಲೆ ಹುಟ್ಟಿರೋದು. ಅವರ ಆರ, ಅವ್ರ ಎನರ್ಜಿ, ಅವ್ರ ಹೆಲ್ತ್, ಅವ್ರ ಕಾನ್ಫಿಡೆನ್ಸ್ ಲೆವೆಲ್ ಯಾವಾಗ ಚೆನ್ನಾಗಿರುತ್ತೆ ಅಂದ್ರೆ ಎಲ್ಲಾ ಚಕ್ರಗಳು ಬ್ಯಾಲೆನ್ಸ್ಡ್ ಆಗಿದ್ದು ನಮ್ಮ ಲೈಫ್ ನ ಹ್ಯಾಪಿಯಾಗಿ ಲೀಡ್ ಮಾಡ. ಅದೆಲ್ಲ ಸಾಧ್ಯ ಹೆಂಗೆ ಅಂದ್ರೆ ಯೋಗ ಮಾಡಿ, ಮೆಡಿಟೇಷನ್ ಮಾಡಿ, ಒಳ್ಳೆ ಫುಡ್ ತಿನ್ನಿ, ಇದೆಲ್ಲ ಸಾಧ್ಯ. ಬಟ್ ನಮ್ ಲೈಫ್ ಸ್ಟೈಲು ಬೇರೆ ತರ ಇರುತ್ತೆ. ಯಾಕಂದ್ರೆ ನಾವು 9 to 6 ಜಾಬ್ ಮಾಡ್ತಾ ಇರ್ತೀವಿ, ಅಥವಾ ಫ್ಯಾಮಿಲಿ ನೋಡ್ಕೋಬೇಕು, ಸೊಸೈಟಿ ಇದೆಲ್ಲದಕ್ಕೂ ನಮ್ಮ ಟೈಮ್ ಸ್ಪೆಂಡ್ ಅಲ್ಲಿ ಹೋಗ್ತಾ ಇರೋದ್ರಿಂದ ಪರ್ಸನಲ್ ಆಗಿ ನಮ್ಗೆ ಅಟೆನ್ಷನ್ ಮಾಡೋದಿಕ್ಕೆ ಅಥವಾ ನಮ್ಮ ಆರ ಇನ್ಕ್ರೀಸ್ ಮಾಡ್ಕೊಳ್ಳೋದಿಕ್ಕೆ ನಮ್ಗೆ ಟೈಮ್ ಶಾರ್ಟೇಜ್ ಆಗುತ್ತೆ. ಸೊ ಅವಾಗ ಏನಾಗುತ್ತೆ, ನಾವು ಹೀಲಿನಲ್ಲಿ ಪ್ರತಿ ಒಂದು ಚಕ್ರಗಳಿಗೂ ಸಪೋರ್ಟಿವ್ ಆಗಿ ನಾವು ಫ್ರೀಕ್ವೆನ್ಸೀಸ್ ನ ತಗೊಳ್ಳೋದ್ರ ಮೂಲಕ ನಮ್ಮ ಆರಾನ ಇಂಪ್ರೂವ್ ಮಾಡ್ಕೋಬಹುದು. ಆವಾಗ ನೀವು ಮನಿ ಮ್ಯಾಗ್ನೆಟ್ ಅಂತಾರು ಮಾಡ್ಕೊಳ್ಳಿ, ಏನೇ ಒಟ್ಟು ಮ್ಯಾಗ್ನೆಟ್ ಆಗ್ತೀರಾ. ನೀವ್ ಏನ್ ಬೇಕೋ ಅದನ್ನ ಮ್ಯಾನಿಫೆಸ್ಟೇಷನ್ ಮಾಡ್ಕೋಬಹುದು. ಸೊ ಅದಕ್ಕೆ ಆರ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಪ್ರತಿಯೊಬ್ಬ ಮನುಷ್ಯನಿಗೂ. ನಾನಿವಾಗ ಆರ ಅನಾಲಿಸಿಸ್ ತೋರಿಸ್ತಾ ಇದ್ದೀನಿ. ಪ್ರಿಯಾದು ಆರ ಅನಾಲಿಸಿಸ್ ಮಾಡ್ತಾ ಇದ್ದೀನಿ. ಇಲ್ಲಿ ಎನಿಥಿಂಗ್ ಅಬೋವ್ 80% ಅಂದ್ರೆ ಆರ ತುಂಬಾ ಚೆನ್ನಾಗಿದೆ ಅಂತ. ಸೊ ಇಲ್ಲಿ 73% ಎನರ್ಜಿ ತೋರಿಸ್ತಾ ಇದೆ. ಸೊ ನೀವು ನೋಡ್ಬೋದು ಸುತ್ತ ಇಲ್ಲಿ ಸ್ವಲ್ಪ ಬ್ಲಾಕ್ ವೈಬ್ರೇಷನ್ ಇದೆ. ದಟ್ ಮೀನ್ಸ್ ನೀಡ್ ಟು ಇಂಪ್ರೂವ್ ಆರ ಅಂತ. ಇಲ್ಲಿ ಕ್ರೌನ್ ಚಕ್ರ 93% ಹೈ ಗುಡ್ ಇದೆ. ಥರ್ಡ್ ಐ ಚಕ್ರ 91 ಇದೆ. ಥ್ರೋಟ್ ಚಕ್ರ 87 ಇದೆ. ಹಾರ್ಟ್ ಚಕ್ರ 74. ಕೇಯಾಸ್ ಅಂದ್ರೆ ಡೀಪ್ ರೂಟೆಡ್ ಆಗಿ ಬ್ಲಾಕೇಜ್ ಇದ್ದು ಅಲ್ಲಿ ಸ್ವಲ್ಪ ಡೀಪ್ ರೂಟೆಡ್ ಹೀಲಿಂಗ್ ಬೇಕಾಗಿದೆ ಅಂತ. ಸೋಲಾರ್ ಫ್ಲೆಕ್ಸ್ ಚಕ್ರ ರಿಗ್ರೆಟ್ ಮೀನ್ಸ್ ಡೀಪ್ ರೂಟೆಡ್ ಹೀಲಿಂಗ್ ಬೇಕು ಅಂತ. ಸೇಕ್ರಲ್ ಚಕ್ರನು ಅಷ್ಟೇ ಬ್ಲಾಕ್ ಆಗಿದೆ. ರೂಟ್ ಚಕ್ರ ಇಸ್ ಗುಡ್. ಸೊ ಏನಕ್ಕೆ ಈ ಹಾರ್ಟ್ ಚಕ್ರ ಮತ್ತೆ ಸೋಲಾರ್ ಫ್ಲೆಕ್ಸ್ ಚಕ್ರ, ಸೇಕ್ರಲ್ ಚಕ್ರ ಬ್ಲಾಕ್ ಇದೆ? ಅಲ್ಲಿ ಏನು ನಮ್ಗೆ ರೀಸನ್ ಇಂದ ಬ್ಲಾಕ್ ಆಗಿದೆ ಅನ್ನೋದನ್ನ ನಾವು ಕಂಪ್ಲೀಟ್ ರಿಪೋರ್ಟ್ ತರ ತಗೋಬಹುದು. ಸೊ ಆ ರಿಪೋರ್ಟ್ ತೋರ್ಸೋದ್ರ ಜೊತೆಗೆ ನಮ್ಗೆ ಹೀಲಿ ಏನ್ ಮಾಡುತ್ತೆ, ಫ್ರೀಕ್ವೆನ್ಸೀಸ್ ನ ಜನರೇಟ್ ಮಾಡುತ್ತೆ, ಅಲ್ಲಿ ಡೀಪ್ ರೂಟೆಡ್ ಆಗಿರೋ ಬ್ಲಾಕೇಜಸ್ ನ ರಿಲೀಸ್ ಮಾಡೋದಕ್ಕೆ. ಸೊ ಇಲ್ಲಿ ಸೇಕ್ರೆಡ್ ಚಕ್ರ ನೋಡ್ಬೋದು, ಪ್ರೆಸೆಂಟ್ ಸ್ಟೇಟ್. ಯಾರ್ದೇ ಆರಾನ ನೀವು ಲೈಕ್ ಓದಕ್ ಹೋಗ್ಬಾರ್ದು. ದ ಪರ್ಸನ್ ಹ್ಯಾಸ್ ವೆರಿ ಲೋ ಸೆಲ್ಫ್ ಎಸ್ಟೀಮ್ ಡ್ಯೂ ಟು ದಿ ಇಂಜುರೀಸ್ ಆನ್ ದಿ ಪರ್ಸನಾಲಿಟಿ ಲೆವೆಲ್. ದೇ ಫೀಲ್ ಎಮೋಷನಲಿ ಎಕ್ಸಾಸ್ಟೆಡ್. ಸೊ ಈ ತರದ್ ಅಂದ್ರೆ ಪ್ರೆಸೆಂಟ್ ಸ್ಟೇಟ್ ಅಲ್ಲಿ ಅವ್ರದ್ದು ಸೋಲಾರ್ ಫ್ಲೆಕ್ಸ್ ಚಕ್ರ ಬ್ಲಾಕ್ ಆಗೋದಕ್ಕೆ ಇದು ರೀಸನ್ ಆಗಿದೆ. ಸೊ ನೀವು ಇದ್ರ ಕಡೆ ಜಾಸ್ತಿ ಅಟೆನ್ಷನ್ ಕೊಡದೆ ಡಿಸೈರ್ ಸ್ಟೇಟ್ ನೋಡಿದಾಗ, ಸೊ ಇಲ್ಲಿ ಏನಾಗುತ್ತೆ, ಆ ಬ್ಲಾಕೇಜಸ್ ನ ರಿಲೀಸ್ ಮಾಡೋದಕ್ಕೆ ಏನ್ ಫ್ರೀಕ್ವೆನ್ಸೀಸ್ ಬೇಕೋ ಅದನ್ನ ಇಲ್ಲಿ ಜನರೇಟ್ ಮಾಡಿದೆ. ಸೊ ಸೋಲಾರ್ ಫ್ಲೆಕ್ಸ್ ಚಕ್ರ ಇಸ್ ಶೈನಿಂಗ್ ಇನ್ ದಿ solar flex chakras color yellow and themselves to solar flex chakra of father. ಇದನ್ನೆಲ್ಲ ನೀವು ಓದ್ಕೊಂಡು ಏನ್ ಮಾಡ್ಬೋದು ಅಂದ್ರೆ ನೀವು ಸಹ ಆ ವೈಬ್ರೇಷನ್ ನ ನೀವು ಜನರೇಟ್ ಮಾಡ್ಕೋಬಹುದು. ಜೊತೆಗೆ ನೀವು ಇಲ್ಲಿ ವೈಬ್ರೇಟ್ ಅಂತ ಇದೆ. ಸೊ ವೈಬ್ರೇಟ್ ಅಂತ ಕೊಟ್ಬಿಟ್ಟು ನೀವು ಜಸ್ಟ್ ಎವ್ರಿ ಡೇ 2 minutes, ನಿಮ್ಗೆ ಟೈಮ್ ಇಲ್ಲ ಅಂದ್ರೆ ನಿಮ್ಮ ಆರಾನ ಕ್ಲೀನ್ಸ್ ಮಾಡ್ಕೊಳ್ಳೋದಕ್ಕೆ 2 minutes ಮೋರ್ ದನ್ ಎನಫ್. ನೀವು ಎವ್ರಿ ಡೇ ಕಂಟಿನ್ಯೂಸ್ ಆಗಿ ನೀವು ಫೋಕಸ್ ಮಾಡ್ತಾ ಇದ್ರಿ ನಿಮ್ಮ ಆರ ಜೊತೆ, ನಿಮ್ಮಲ್ಲಿರೋ ಅಂತ ಎಲ್ಲಾ ರೀತಿಯಾದಂತ ಟಾಕ್ಸಿನ್ಸ್ ಅನ್ನೋದು ರಿಲೀಸ್ ಆಗುತ್ತೆ ಸೋಲಾರ್ ಫ್ಲೆಕ್ಸ್ ಚಕ್ರ, ಹಾರ್ಟ್ ಚಕ್ರ ಅದರಲ್ಲಿ. ಅವಾಗ ನೀವು ಒಂಥರ ಎನರ್ಜಿ ಸ್ಪಾಟ್ ಆಗ್ತೀರಾ. ಸೊ ನಿಮ್ಗೆ ಏನ್ ಬೇಕೋ ಅದನ್ನ ನೀವು ಅಟ್ರಾಕ್ಟ್ ಮಾಡ್ಬೋದು. ಅದಕ್ಕೋಸ್ಕರನೇ ಆರ ಪ್ರತಿಯೊಬ್ಬ ಮನುಷ್ಯ, ಚಿಕ್ಕ ಮಗುವಿಂದ ಹಿಡ್ದು ಒಂದು ಅನಿಮಲ್ಗಿಂದ ಹಿಡ್ದು ಮನುಷ್ಯರಿಗೆ ತುಂಬಾ ಇಂಪಾರ್ಟೆಂಟ್. ನಾವು ನಮ್ಗೆ ಏನ್ ಬೇಕೋ ಅದನ್ನ ಈಸಿಯಾಗಿ ಮ್ಯಾನಿಫೆಸ್ಟ್ ಮಾಡ್ಬೋದು. ಸೊ ಆರ ಅನ್ನೋದು ಜಸ್ಟ್ ಬರೀ ಒಂದು
ಇದ್ರಲ್ಲಿ ಇರಲ್ಲ. ನಮ್ ಹೆಲ್ತ್ ಮೇಂಟೈನ್ ಮಾಡ್ಬೇಕು, ರಿಲೇಶನ್ಶಿಪ್ ಮೇಂಟೈನ್ ಮಾಡ್ಬೇಕು, ಥಾಟ್ಸ್ ನ ಮೇಂಟೈನ್ ಮಾಡ್ಬೇಕು, ಮತ್ತೆ ನಮ್ ಸುತ್ತ ಇರೋ ನೆಗೆಟಿವ್ ಎನರ್ಜಿನ ಮೇಂಟೈನ್ ಮಾಡ್ಬೇಕು. ಯಾವಾಗ ನಿಮ್ಮ ಆರಾ ಪವರ್ಫುಲ್ ಆಗಿರುತ್ತೋ ನೀವು ಒಂದು ಪಾಸಿಟಿವ್ ವೈಬ್ಸ್ ನ ಅಟ್ರಾಕ್ಟ್ ಮಾಡ್ತೀರಾ. ಸೊ ಆರಾ ಲೋ ಆಗಿದ್ರೆ ನಿಮ್ಮ ಎನರ್ಜಿ ಲೆವೆಲ್ ಡೌನ್ ಆಗಿರುತ್ತೆ. ಸೊ ಎನಿಥಿಂಗ್ ಸ್ಮಾಲ್ ನೆಗೆಟಿವ್ ಬಂದ್ರೂ ಕೂಡ ನಿಮ್ಗೆ ತಡ್ಕೊಳ್ಳೋ ಕೆಪಾಸಿಟಿ ಇರಲ್ಲ. ಅದಕ್ಕೋಸ್ಕರನೇ ಆರಾ ಇಸ್ ವೆರಿ ಇಂಪಾರ್ಟೆಂಟ್. ಯು ನೀಡ್ ಟು ಫೋಕಸ್ ಆನ್ ಯುವರ್ ಆಲ್ ಚಕ್ರಾಸ್ ಅಂಡ್ ಆರಾ. ಇದು ಆರಾ ಬಗ್ಗೆ. ಸೊ ಇಲ್ಲಿ ಕೋಚಿಂಗ್ ಅಂತ ಇದೆ. ಸೊ ಕೋಚಿಂಗ್ ಅಂದ್ರೆ ಏನಂದ್ರೆ ನಮ್ಗೆ ಎಷ್ಟೊಂದು ಡಿಸೈರ್ಸ್ ಇರುತ್ತೆ. ಮ್ಯಾನಿಫೆಸ್ಟೇಷನ್, ಮನಿ, ರಿಲೇಶನ್ಶಿಪ್, ಅಥವಾ ಒಂದು ಕಾರು, ಬಿಲ್ಡಿಂಗು, ಅಥವಾ ನಮ್ಮ ಮಕ್ಳು ಚೆನ್ನಾಗಿ ಒಳ್ಳೆ ಸ್ಕೂಲಲ್ಲಿ ಓದ್ಬೇಕು, ಎಷ್ಟೊಂದು ಗೋಲ್ಸ್ ಇರುತ್ತೆ. ಅದನ್ನ ನೀವು ಇಲ್ಲಿ ಟೈಪ್ ಮಾಡಿ, ಅಥವಾ ಹೀಲಿನಲ್ಲಿ ಆಲ್ರೆಡಿ ಕೆಲವೊಂದು ಸೆಲೆಕ್ಟೆಡ್ ಗೋಲ್ಸ್ ಇರುತ್ತೆ. ಐ ಆಮ್ ಲವಬಲ್, ಐ ಲವ್ ಅಂಡ್ ಐ ಆಮ್ ಲವ್ಡ್. ಸೊ ನಾನು ಇದನ್ನ ಕೊಡ್ತೀನಿ. ಸೊ ಇದಕ್ಕೆ ಈ ಗೋಲ್ ನ ರೀಚ್ ಆಗೋದಕ್ಕೆ ಏನ್ ಬ್ಲಾಕೇಜಸ್ ಇದೆ, ಇಲ್ಲಿ ಅನಾಲಿಸಿಸ್ ಮಾಡಿ ನಮ್ಗೆ ಗೈಡ್ ಮಾಡುತ್ತೆ. ಸೊ ಇಲ್ಲಿ ನೋಡಿದಾಗ ಅವರು ಮೇನ್ ಫೋಕಸ್ ಎಮೋಷನಲ್ ಬ್ಯಾಲೆನ್ಸ್ ನ ಮಾಡ್ಬೇಕು. ಸೊ ನೀವು ಆರಾ ಅನಾಲಿಸಿಸ್ ಮಾಡಿದಾಗ ಫಸ್ಟ್ ಸೇಕ್ರಲ್ ಚಕ್ರದಲ್ಲೂ ಅದು ಹೇಳ್ತು ಎಮೋಷನಲಿ ಇಂಬ್ಯಾಲೆನ್ಸ್ ಇದಾರೆ ಅಂತ. ಮತ್ತೆ ಸಬ್ ಕಾನ್ಶಿಯಸ್ ಮೈಂಡ್, ನಮ್ ಬಾಸ್ ಫ್ಲವರ್ ಅನಾಲಿಸಿಸ್ ಮಾಡಿ ನೋಡಿದಾಗೂ ಸಹ ಅದ್ರಲ್ಲಿ ಏನ್ ಕಾಣಿಸ್ತು, ಲಾಟ್ ಆಫ್ ಎಮೋಷನಲ್ ಇಂಬ್ಯಾಲೆನ್ಸ್. ಸೊ ಇಲ್ಲೂ ಸಹ ಅವರು ಗೋಲ್ ರೀಚ್ ಮಾಡೋದಕ್ಕೆ ಏನಾಗಿದೆ, ಎಮೋಷನಲ್ ಇಂಬ್ಯಾಲೆನ್ಸ್ ತೋರಿಸ್ತಾ ಇದೆ. ಅಂದ್ರೆ ಇಲ್ಲಿ ಆಲ್ರೆಡಿ ಸೆಲೆಕ್ಟ್ ಮಾಡಿದೆ. ಇಲ್ಲಿ ಗ್ರೀನ್ ಏರಿಯಾ ನೋಡಿ, ಫಿನಾನ್ಸ್ 100% ಇದೆ, ಪೊಟೆನ್ಶಿಯಲ್ಸ್ 100% ಇದೆ, ಫ್ಯಾಮಿಲಿ ರಿಲೇಶನ್ಶಿಪ್ 100% ಇದೆ. ಗ್ರೀನ್ ಏರಿಯಾ ಆಲ್ರೆಡಿ ಗುಡ್ ಅಂತ. ಯೆಲ್ಲೋ ಏರಿಯಾ ಇದೆ, ಅದು 50. ಡೀಪ್ ಡಾರ್ಕ್ ಆರೆಂಜ್ ಇದ್ರೆ ಅದು ಅಲ್ಲಿ ನೀವು ಮೇನ್ ಫೋಕಸ್ ಮಾಡ್ಬೇಕು, ಎಸ್ಪೆಷಲಿ ಈ ಗೋಲ್ ನ ರೀಚ್ ಮಾಡೋದಕ್ಕೆ. ಸೊ ಇಲ್ಲಿ ಫ್ರೀಕ್ವೆನ್ಸೀಸ್ ಆಲ್ರೆಡಿ ಜನರೇಟ್ ಆಗಿದೆ. ನಾವು ಅನಾಲಿಸಿಸ್ ಮಾಡಿ ನೋಡಿದಾಗ ಸೊ ನಮ್ಗೆ ಆ ಗೋಲ್ ನ ರೀಚ್ ಮಾಡೋದಕ್ಕೆ ಎಮೋಷನಲಿ ನಾವು ಸ್ಟ್ರಾಂಗ್ ಆಗ್ಬೇಕು. ಆ ಎಮೋಷನಲ್ ಸ್ಟ್ರೆಂತ್ ಆಗೋದಕ್ಕೆ ಫ್ರೀಕ್ವೆನ್ಸೀಸ್ ಆಲ್ರೆಡಿ ಜನರೇಟ್ ಆಗಿದೆ. ನಾವು ಹೆಚ್ಚಿಗೆ ತಲೆ ಕೆಡ್ಸ್ಕೊಳ್ಳೋದು ಬೇಡ. ಏನ್ ಮಾಡೋದು, ವೈಬ್ರೇಟ್ ಮಾಡ್ತಾ ಹೋಗೋದು. ಸೊ ವೈಬ್ರೇಟ್ ಮಾಡಿ, ಸೊ 38 seconds 7 times, ಈ ತರ ಲೈಕ್ 27 minutes 2 times ನೀವು ರನ್ ಮಾಡ್ತಾ ಇದ್ರೆ ಎವ್ರಿ ಡೇ, ಇದನ್ನು ಅಷ್ಟೇ 45 days, 11 days ಅಥವಾ 21 days ಕಂಟಿನ್ಯೂಸ್ ಆಗಿ ಮಾಡಿದ್ರೆ ನಿಮ್ಗೆ ಮ್ಯಾನಿಫೆಸ್ಟೇಷನ್ ಅನ್ನೋದು ಈಸಿಯಾಗಿ ಆಗುತ್ತೆ. ಸೊ ಇದು ನಮ್ಮ ಕೋಚಿಂಗ್. ಸೊ ಇದರಲ್ಲಿ ಮೆರಿಡಿಯನ್ಸ್ ಮತ್ತೆ ಬಿಸ್ನೆಸ್ ಸೂಟ್ಸ್ ಇದೆಲ್ಲಾನು ಎಕ್ಸ್ಟ್ರಾ ನಾವು ಲೈಕ್ ಪರ್ಚೇಸ್ ಮಾಡಿ ತಗೋಬೇಕು. ಸೊ ಅದು ನಾವು ಲೈಕ್ ಬಿಸ್ನೆಸ್ ಮಾಡೋರು ಅದಕ್ಕೆ ಬೇಕಾದಂತ ಫ್ರೀಕ್ವೆನ್ಸೀಸ್ ನ ಜನರೇಟ್ ಮಾಡ್ಕೊಂಡು ನಾವು ಬಿಸ್ನೆಸ್ ನ ಇಂಪ್ರೂವ್ ಮಾಡ್ಕೋಬಹುದು. ನಾವು ಮ್ಯಾಗಿಲಿ ಅನಾಲಿಸಿಸ್ ತೋರಿಸ್ತೀನಿ ಇಲ್ಲಿ. ಮ್ಯಾಗಿಲಿ ಅಂತೇಳಿ ನಮ್ದು ಅನದರ್ ಡಿವೈಸ್ ಇದೆ. ಇದು ಮ್ಯಾಗಿಲಿ ಅಂತೇಳಿ, ಇದು 1.5 ಮೀಟರ್ ಕವರ್ ಆಗುತ್ತೆ. ವಾಸ್ತುನ ಕರೆಕ್ಷನ್ ಮಾಡೋದಕ್ಕೆ, ನಮ್ಮ ಲೈಕ್ ಮನೆಯಲ್ಲಿ ಒಂದು ಒಳ್ಳೆ ಸ್ಟ್ರೆಸ್ ರಿಲೇಟೆಡ್ ಆಗ್ಲಿ ಅಥವಾ ರಿಲೇಶನ್ಶಿಪ್ ಆಗ್ಲಿ ಎಲ್ಲಾ ರೀತಿಯಾದಂತ ಫ್ರೀಕ್ವೆನ್ಸೀಸ್ ನಮ್ಮ ಎನ್ವೈರನ್ಮೆಂಟ್ ಅಲ್ಲಿ ಬೇಕಾಗುತ್ತೆ. ಅದನ್ನ ನಾವು ಕ್ಲಿಯರ್ ಮಾಡ್ಕೊಳ್ಳೋದಕ್ಕೆ ನಮ್ಗೆ ಮ್ಯಾಗಿಲಿ ಅನ್ನೋದು ಹೆಲ್ಪ್ ಮಾಡುತ್ತೆ. ಸೊ ಮ್ಯಾಗಿಲಿ ಅನಾಲಿಸಿಸ್ ಮಾಡಿದಾಗ ಸೊ ನಾನು ಇವಾಗ ಮ್ಯಾಗಿಲಿ ಅನಾಲಿಸಿಸ್ ಮಾಡ್ತಾ ಇದ್ದೀನಿ. ಸೊ ಮ್ಯಾಗಿಲಿ ಅನಾಲಿಸಿಸ್ ಮೇನ್ ಮ್ಯಾಕ್ ಮೇಕಿಂಗ್ ಪ್ರೋಗ್ರಾಮ್ಸ್ ಅಂತ ತೋರಿಸ್ತಾ ಇದೆ ಅವ್ರಿಗೆ 40%. ಮ್ಯಾಕ್ ಮೇಕಿನ್ ಅನ್ನೋರು ರಿನಾಲ್ಡ್ ಯುರೋಪಿಯನ್ ಹೀಲರ್. ಅವರು ಈ ಅಮೇಸಿಂಗ್ ಫ್ರೀಕ್ವೆನ್ಸೀಸ್ ನ ಎಸ್ಪೆಷಲಿ ಲೈಕ್ ಸ್ಪೋರ್ಟ್ಸ್ ಮ್ಯಾನ್ಸ್ ಗಳಿಗೆ ಹೀಲ್ ಮಾಡೋದಕ್ಕೆ ಅಂತಾನೆ ಜನರೇಟ್ ಮಾಡಿದ್ರು. ಅವರ ಕೆಲವೊಂದು ಫ್ರೀಕ್ವೆನ್ಸೀಸ್ ನಾವು ಈ ನಮ್ಮ ಮ್ಯಾಗಿಲಿನಲ್ಲಿ ಸಹ ಇಟ್ಕೊಂಡಿದೀವಿ. ಕ್ಲಾಸಿಕ್ ಪ್ರೋಗ್ರಾಮ್ಸ್, ಅಟ್ಮಾಸ್ಫಿಯರ್ ಪ್ರೋಗ್ರಾಮ್. ಸೊ ಮ್ಯಾಕ್ ಮೇಕಿನ್ ಪ್ರೋಗ್ರಾಮ್ ಯಾವ್ದು ಅಂತ ನೋಡ್ತಾ ಹೋದ್ರೆ, ಅನಾಲಿಸಿಸ್ ಮಾಡಿದ್ರೆ ಇಲ್ಲಿ ಮ್ಯಾಕ್ ಮೇಕಿನ್ ಪ್ರೋಗ್ರಾಮ್ಸ್ ನಾನು ಅನಾಲಿಸಿಸ್ ಮಾಡ್ತಾ ಇದ್ದೀನಿ. After exercise, vagus harmony, joint balance and soft tissue body comfort programs ನ ಅದು ಸಜೆಸ್ಟ್ ಮಾಡ್ತಾ ಇದೆ. ಇದು ಮ್ಯಾಗಿಲಿನಲ್ಲಿ ನಾವು ಡೈರೆಕ್ಟ್ ಆಗಿ ಪಿಂಕ್ ಕ್ಯಾಪ್ ಗೆ ಕನೆಕ್ಟ್ ಮಾಡ್ಬಿಟ್ಟು ಅಟ್ಮಾಸ್ಫಿಯರ್ ಗೆ ಬೇಕಾದಂತ ಫ್ರೀಕ್ವೆನ್ಸೀಸ್ ನ ತಗೋಬಹುದು. ಮತ್ತೆ ಫಿಸಿಕಲ್ ಬಾಡಿಗೆ ಇದು ಫಿಸಿಯೋಥೆರಪಿ ತರ ವರ್ಕ್ ಮಾಡುತ್ತೆ. ಜಸ್ಟ್ ನಾನು ಡೈರೆಕ್ಟ್ ಆಗಿ
ಮ್ಯಾಗಿಲಿನೇ ಕನೆಕ್ಟ್ ಮಾಡಿ ತೋರಿಸ್ತೀನಿ ನಿಮ್ಗೆ. ಇದು ಮ್ಯಾಗಿಲಿ ಅನಾಲಿಸಿಸ್ ಜಸ್ಟ್ ನಾನು ತೋರಿಸಿದೆ. ಸೊ ಮ್ಯಾಗಿಲಿನ ನೀವು ಅಟ್ಮಾಸ್ಫಿಯರ್ ಅಲ್ಲಿ ಯಾವ ತರ ಯೂಸ್ ಮಾಡ್ಬೋದು ಅನ್ನೋದನ್ನ ನಾನು ತೋರಿಸ್ತೀನಿ. ಸೊ ನೋಡ್ತಾ ಇದ್ದೀರಾ, ಕ್ಲಾಸಿಕ್ 1 ಪ್ರೋಗ್ರಾಮ್, ಕ್ಲಾಸಿಕ್ 2 ಅಟ್ಮಾಸ್ಫಿಯರ್ 1 and 2 ವಾಟರ್ ಆಕ್ಟಿವೇಶನ್ ಅಂಡ್ ಮ್ಯಾಕ್ಮೆಕಿನ್ ಪ್ರೋಗ್ರಾಮ್ಸ್ ನೋಡ್ತಾ ಇದ್ದೀರಾ. ಸೊ ಇಲ್ಲಿ ಅಂದ್ರೆ ಇದು ಫಿಕ್ಸ್ಡ್ ಫ್ರೀಕ್ವೆನ್ಸಿ. ಹೀಲಿನಲ್ಲಿ ಏನು ಅಂದ್ರೆ ಮೈಂಡ್ ಬಾಡಿ ಸೋಲ್ ಅನಾಲಿಸಿಸ್ ಗೆ ನಮ್ಗೆ ಇಂಡಿವಿಜುವಲ್ ಆಗಿ ಬೇಕಾಗಿರಕ್ಕಂತ ಫ್ರೀಕ್ವೆನ್ಸೀಸ್ ನ ಜನರೇಟ್ ಮಾಡುತ್ತೆ. ಇಲ್ಲಿ ಫಿಕ್ಸ್ಡ್ ಫ್ರೀಕ್ವೆನ್ಸೀಸ್ ಇರುತ್ತೆ. ನಮ್ಮ ಲೈಕ್ ಅಟ್ಮಾಸ್ಫಿಯರ್ ಪ್ರೋಗ್ರಾಮ್ ನೋಡ್ತೀರಾ ಅಂದ್ರೆ ಇದು 1.5 ಮೀಟರ್ ಕವರ್ ಆಗುತ್ತೆ. ಇಲ್ಲಿ ಸ್ಟಡಿ ಪ್ರೋಗ್ರಾಮ್ ಮಕ್ಕಳು ಓದ್ತಾ ಇದಾರೆ ಅಂದ್ರೆ ಒಂದ್ ರೂಮ್ ಅಲ್ಲಿ ಇಟ್ರೆ ಅವರ ಸ್ಟಡಿ ಕಾನ್ಸಂಟ್ರೇಟ್ ಮಾಡೋದಕ್ಕಾಗ್ಲಿ, ಮೋರ್ ಫೋಕಸ್ಡ್ ಆಗಿ ಯಾವ್ದೇ ಡಿಸ್ಟ್ರಾಕ್ಷನ್ ಆಗ್ದೇನೆ ಇದನ್ನ ಪ್ರೋಗ್ರಾಮ್ ನ ನಾವು ಅಟ್ಮಾಸ್ಫಿಯರ್ ಅಲ್ಲೂ ಸಹ ನಾವು ಆ ಫ್ರೀಕ್ವೆನ್ಸೀಸ್ ನ ಕ್ರಿಯೇಟ್ ಮಾಡ್ಕೋಬಹುದು. ಇದು ಸ್ಟಡಿ ಪ್ರೋಗ್ರಾಮು. ಕ್ರಿಯೇಟಿವಿಟಿ ಪ್ರೋಗ್ರಾಮ್, ಆಫೀಸ್ ಪ್ರೋಗ್ರಾಮ್ ಅಂಡ್ ಪ್ರಾಸ್ಪೆರಿಟಿ ಪ್ರೋಗ್ರಾಮ್ ನಮ್ಮ ಮನೆಯಲ್ಲಿ 24/7 ರನ್ ಮಾಡ್ತೀವಿ. ತುಂಬಾ ಇಂಪ್ರೂವ್ಮೆಂಟ್ಸ್ ಆಗಿದೆ. ಪ್ರಾಸ್ಪೆರಿಟಿ ಇನ್ ದ ಸೆನ್ಸ್ ಮನಿ, ರಿಲೇಶನ್ಶಿಪ್, ಲೈಕ್ ಏನೇ ಇರ್ಬೋದು, ಲೈಕ್ ಅಬಂಡೆನ್ಸ್, ಎಲ್ಲಾ ರೀತಿಯಾದಂತ ಡೆವಲಪ್ಮೆಂಟ್ಸ್ ಇದನ್ನ ಬ್ರಹ್ಮಸ್ಥಾನದಲ್ಲಿ ನಾವು ರನ್ ಮಾಡೋದಕ್ಕೆ ಹೇಳ್ತೀವಿ. ಕಾರ್ ಫ್ರೀಕ್ವೆನ್ಸೀಸ್, ಡ್ರೈವಿಂಗ್ ಮಾಡುವಾಗ, ಆಮೇಲೆ ವರ್ಕೌಟ್, ಫ್ಯಾಮಿಲಿ ಹಾರ್ಮನಿ, ಚಿಲ್ಡ್ರನ್ಸ್ ಪ್ಲೇ ಏರಿಯಾ, ಇದೇ ತರ ಸ್ಟ್ರೆಸ್ ರಿಲ್ಯಾಕ್ಸ್ ಆಗಿ ಕೊಯರೆನ್ಸ್. ನಾನಿವಾಗ ಪ್ರೆಸೆಂಟೇಶನ್ ಮಾಡುವಾಗ ಕೊಯರೆನ್ಸ್ ಪ್ರೋಗ್ರಾಮ್ ರನ್ ಮಾಡ್ತಾ ಇದ್ದೆ. ಸೊ ನನ್ನ ಪ್ರೆಸೆಂಟೇಶನ್ ನಿಮ್ಗೆ ನೀಟಾಗಿ ಲೈಕ್ ಕೋಆರ್ಡಿನೇಷನ್ ಆಗುತ್ತೆ ಅಂತೇಳಿ ಎನರ್ಜಿ ಪ್ರೋಗ್ರಾಮ್, ರಿಲ್ಯಾಕ್ಸೇಷನ್, ಹೋಲಿಸ್ಟಿಕ್ ಹೆಲ್ತ್, ಈ ತರ ವಾಟರ್ ಆಕ್ಟಿವೇಶನ್. ಸೊ ನೀವು ಒಂದು ವಾಟರ್ ಬಾಟಲ್ ತಗೊಂಡು ಅದ್ರ ಮೇಲೆ ನೀವು ಫ್ರೀಕ್ವೆನ್ಸೀಸ್ ಡಿವೈಸ್ ಮ್ಯಾಗಿಲಿನ ಅದ್ರ ಮೇಲೆ ಇಟ್ಬಿಟ್ಟು ನೀವು ಫ್ರೀಕ್ವೆನ್ಸಿ 10 ಮಿನಿಟ್ಸ್ ರನ್ ಮಾಡಿ. ಯಾಕಂದ್ರೆ ವಾಟರು ಸಹ ಮೆಮೊರಿ ಇರುತ್ತೆ. ಸೊ ನೀವು ಪ್ರತಿಯೊಂದು ಏನು 75% ಬಾಡಿ ನಮ್ದು ಮೇಡ್ ಅಪ್ ಆಫ್ ವಿತ್ ವಾಟರ್ ಅಲ್ವಾ. ಸೊ ನೀವು ಒಂದ್ ಗ್ಲಾಸ್ ವಾಟರ್ ತಗೊಂಡು ಅದಕ್ಕೆ ಒಳ್ಳೆ ಅಫರ್ಮೇಶನ್ ಚಾಂಟ್ ಮಾಡೋದ್ರ ಮೂಲಕ ನೀವು ಎವ್ರಿ ಡೇ ಆ ನೀರ್ ಕುಡಿದ್ರುನು ಸಹ ನಿಮ್ಗೆ ಎಷ್ಟೊಂದು ಹೀಲಿಂಗ್ ಆಗುತ್ತೆ. ಸೊ ಕೆಲವೊಂದು ನಮ್ಗೆ ಟೈಮ್ ಇರೋದಿಲ್ಲ, ಸೊ ತುಂಬಾ ಬ್ಯುಸಿ ಇರ್ತೀವಿ. ಅವಾಗ ನಾವು ಒಂದು ವಾಟರ್ ಬಾಟಲ್ ಪೂರ್ತಿಗೆ ಆ ಫ್ರೀಕ್ವೆನ್ಸೀಸ್ ನ ಜನರೇಟ್ ಮಾಡಿ ನಾವು ಕುಡಿಯೋದ್ರಿಂದ ಫಿಟ್ನೆಸ್ ಅಥವಾ ಸೆಲ್ ಹಾರ್ಮನಿ, ನ್ಯೂಟ್ರಿಷನ್ ಟ್ರಾನ್ಸ್ಪೋರ್ಟ್, ಕಿಡ್ನಿ, ಎಸ್ಪೆಷಲಿ ಕಿಡ್ನಿ ಗಳಿಗೆ ಕಿಡ್ನಿ ಹಾರ್ಮನಿ ಪ್ರೋಗ್ರಾಮು. ಕ್ರಿಟಿನಾಲ್ ಲೆವೆಲ್ ತುಂಬಾ ಹೈ ಇರೋರು, ಅವರು ನೀರು ಜಾಸ್ತಿ ಕುಡಿಯಕ್ ಆಗ್ತಾ ಇರಲ್ಲ, ಡಿಟಾಕ್ಸ್ ಮಾಡ್ಬೇಕಾಗಿರುತ್ತೆ. ಎಷ್ಟೋ 80 years ಓಲ್ಡ್ ಒಬ್ರು ಪೇರೆಂಟ್, ಅವ್ರಿಗೆ ಬೆಡ್ ರಿಡನ್ ಆಗಿ ಕಿಡ್ನಿ ಇಶ್ಯೂ ಇಂದ ತುಂಬಾ ಪ್ರಾಬ್ಲಮ್ ಆಗಿತ್ತು. ಜಸ್ಟ್ ಅವರು ಈ ಪ್ರೋಗ್ರಾಮ್ಸ್ ನ ರನ್ ಮಾಡಿ ಆಲ್ಮೋಸ್ಟ್ ಅವರು ರಿಕವರ್ ಆಗಿದ್ದಾರೆ ಕಿಡ್ನಿ ಇಶ್ಯೂಸ್ ಇಂದ. ಸೊ ಈ ತರದ್ದೆಲ್ಲ ವೇಗಸ್ ಹಾರ್ಮನಿ, ಸ್ಕಿನ್ ರಿಲೇಟೆಡ್, ಎನರ್ಜಿ ಸರ್ಕ್ಯುಲೇಷನ್, ಆಫ್ಟರ್ ಸ್ಟ್ರೆಸ್ ಅಥವಾ ಪ್ಯೂರಿಫಿಕೇಶನ್, ನೆಗೆಟಿವ್ ಇನ್ಫಾರ್ಮೇಶನ್. ಅಂದ್ರೆ ನಮ್ಮ ವಾಟರ್ ಅಲ್ಲೂ ಸಹ ನೀವೇನ್ ಮಾತಾಡ್ತಿರೋ ಪ್ರತಿಯೊಂದು ವರ್ಡ್ಸ್ ನು ಸಹ ವಾಟರ್ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ಅದ್ರಲ್ಲಿರೋ ಇನ್ಫಾರ್ಮೇಶನ್ ನ ನಾವು ರಿಲೀಸ್ ಮಾಡಿ ಅದಕ್ಕೆ ಪಾಸಿಟಿವ್ ಅಫರ್ಮೇಶನ್ ಕೊಟ್ಟು ಆ ನೀರ್ ಕುಡಿಯೋದ್ರ ಮೂಲಕ ನಮ್ಗೆ ಎಷ್ಟೊಂದು ಹೀಲಿಂಗ್ ಆಗುತ್ತೆ. ಸೊ ಮೆಕಿನ್ ಪ್ರೋಗ್ರಾಮ್ಸ್ ನೋಡಿದ್ರಲ್ಲ, ಇದೆಲ್ಲ ಕಂಪ್ಲೀಟ್ಲಿ ಫಿಸಿಯೋಥೆರಪಿಸ್ಟ್ ತರ ವರ್ಕ್ ಮಾಡುತ್ತೆ. ಫಾರ್ ಎಕ್ಸಾಂಪಲ್ ಯಾರಿಗೂ ಆಕ್ಸಿಡೆಂಟ್ ಆಗಿದೆ, ಅವರು ಫಿಸಿಯೋಥೆರಪಿ ತಗೋತಾ ಇದಾರೆ, ಅಥವಾ ಓಲ್ಡ್ ಏಜ್ ಪೀಪಲ್ ತುಂಬಾ ಜಾಯಿಂಟ್ಸ್ ಪೇನ್ ಅಥವಾ ನಡಿಯಕ್ ಆಗ್ತಾ ಇರಲ್ಲ, ಬೆಡ್ ರಿಡನ್ ಆಗಿದೆ, ಅವರಿಗೆ ಎಸ್ಪೆಷಲಿ ಮೆಕಿನ್ ಪ್ರೋಗ್ರಾಮ್ಸ್ ಗಳು ತುಂಬಾ ಚೆನ್ನಾಗಿ ವರ್ಕ್ ಮಾಡುತ್ತೆ. ಲೋಯರ್ ಬ್ಯಾಕ್ ಪೇನ್, ಲೈಕ್ ಬಾಡಿ ಕಂಫರ್ಟ್, ಸ್ಕಿನ್ ಹಾರ್ಮನಿ, ಪ್ರೋಸ್ಟೇಟ್ ಹಾರ್ಮನಿ, ಇದೆಲ್ಲ ಪ್ರತಿಯೊಂದು ಯೂನಿಕ್ ಆಗಿರ್ತಕ್ಕಂತ ಪ್ರೋಗ್ರಾಮ್ಸ್. ಸ್ಲೀಪ್, ಸೊ ನಾವು ಮಲ್ಗಕ್ ಆಗ್ತಾ ಇರಲ್ಲ, ಎಷ್ಟೊಂದು ಡಿಸ್ಟರ್ಬೆನ್ಸ್ ಇರುತ್ತೆ. 36 ಮಿನಿಟ್ಸ್ ಅಥವಾ 35 ಮಿನಿಟ್ಸ್ ಇದನ್ನ ಬೆಲ್ಲಿ ಮೇಲೆ ಪ್ಲೇಸ್ ಮಾಡ್ಕೊಂಡು ಮಲ್ಗಿದ್ರೆ ಬೇಬಿ ತರ ಮಲಗ್ತೀರಾ. ಸೊ ಈ ತರ ಪ್ರತಿಯೊಂದು ಇದೆಲ್ಲ ಫಿಕ್ಸ್ಡ್ ಫ್ರೀಕ್ವೆನ್ಸೀಸ್. ಇದು ಮ್ಯಾಗಿಲಿ ಅನ್ನೋದು ಎಸ್ಪೆಷಲಿ ಬಿಸ್ನೆಸ್ ಮ್ಯಾನ್ ಗಳಿಗಾಗ್ಲಿ ಅಥವಾ ಯಾವುದೇ ಒಂದು ಲೈಕ್ ನೆಕ್ಸ್ಟ್ ಲೆವೆಲ್ಗೆ ಹೋಗ್ತಾ ಇದೀರಾ, ಅಟ್ಮಾಸ್ಫಿಯರ್ ಅಲ್ಲಿ ಫ್ರೀಕ್ವೆನ್ಸೀಸ್ ನ ಜನರೇಟ್ ಮಾಡ್ಕೋಬೇಕು ಅಂದ್ರೆ ಮ್ಯಾಗಿಲಿ ಇಸ್ ಆಸಮ್ ಲೈಕ್ ಡಿವೈಸ್. ಸೊ ಇದು ಕಂಪ್ಲೀಟ್ ಆಗಿ ಹೀಲಿ ಮತ್ತೆ ಮ್ಯಾಗಿಲಿ ಬಗ್ಗೆ ಒಂದು ಲೈಕ್ ಇಂಟ್ರಾಕ್ಷನ್ ಸೆಷನ್ ಅಂತಾನೆ ಹೇಳ್ಬೋದು. ಸೊ ಇವಾಗ ನಾನು ಪ್ರೈಸಿಂಗ್ ಪಾರ್ಟ್
ಬರೋದ್ಕಿನ್ನ ಮುಂಚೆ ನಿಮ್ಗೆ ಏನಾದ್ರೂ ಡೌಟ್ಸ್ ಇದ್ರೆ, ಇದ್ರಲ್ಲಿ ಏನಾದ್ರೂ ಕ್ವಶನ್ಸ್ ಇದ್ರೆ ಕೇಳಿ. ಥ್ಯಾಂಕ್ ಯು ಸೋ ಮಚ್. ಒಳ್ಳೆ ಆಡಿಯನ್ಸ್, ತುಂಬಾ ಚೆನ್ನಾಗಿ ಕೇಳಿಸ್ಕೊಂಡ್ರಿ ನಾನು ಹೇಳಿದ್ನೆಲ್ಲ. ನಿಮ್ಗೆಲ್ಲ ಅರ್ಥ ಆಗಿದೆ ಅನ್ಕೋತೀನಿ. ಈಲಿ ಬಗ್ಗೆ, ಮ್ಯಾಗಿಲಿ ಬಗ್ಗೆ ಏನೇ ಯಾವುದೇ ರೀತಿಯಾದಂತ ಕ್ವಶನ್ಸ್ ಇದ್ರೂನು ಕೇಳಿ. ಶಿವಶಂಕರ್ ಅವರು ರೈಸ್ ಮಾಡಿದ್ದಾರೆ ಹ್ಯಾಂಡು. ಸೊ ರಾಜೇಂದ್ರ ಜಿ, ಕೆನ್ ಯು ಅನ್ಮೀಟ್ ಶಿವಶಂಕರ್ ಜಿ? Rajendra ji? Yeah, you can speak, Shivshankar ji. You can unmute. You can unmute, ಎಸ್ ಮೇಡಮ್, ಎಸ್ ಮೇಡಮ್. ಮೇಡಮ್, ತುಂಬಾ ಒಳ್ಳೆ ಇನ್ಫಾರ್ಮೇಶನ್ ಕೊಡ್ಸಿದ್ರಿ. ನಿಮ್ಗೆ ಫಸ್ಟ್ ಆಫ್ ಆಲ್ ಥ್ಯಾಂಕ್ಸ್. ಓಕೆ ಮೇಡಮ್, ಇದ್ರಲ್ಲಿ ನಂದು 2 ಕ್ವಶನ್ಸ್ ಏನಂದ್ರೆ, ಮ್ಯಾಗಿಲಿ ಪ್ರೋಗ್ರಾಮ್ಸ್ ಇದೆಯಲ್ಲ, ಈ ಮ್ಯಾಗಿಲಿ ಪ್ರೋಗ್ರಾಮ್ಸ್ ನಾವು ನಮ್ಮ ಹತ್ರ ಮ್ಯಾಗಿಲಿ ಇಲ್ಲ ಅಂತಂದ್ರು ಅದ್ರಲ್ಲೇ ವೈಬ್ರೇಷನ್ ಬರುತ್ತೆ, ಅಷ್ಟೇ ಕೊಟ್ರೆ ಆಗತ್ತಾ ಅಥವಾ ಪಿಂಕ್ ಆಪ್ ಅಲ್ಲಿ ಹೆಂಗಾರ ಕನೆಕ್ಟಿಂಗ್ ಮಾಡ್ಕೊಂಡು ತಗೋಬೇಕಾ? ಯಾವ ತರ? ಅದು ಒಂದ್ ಸ್ವಲ್ಪ ಅದು ಮ್ಯಾಗಿಲಿ ಜಸ್ಟ್ ನೀವು ಅನಾಲಿಸಿಸ್ ಮಾಡೋದಕ್ಕೋಸ್ಕರ ಅದು ಬ್ಲೂ ಆಪ್ ಯೂಸ್ ಮಾಡೋದು. ಅದು ಮ್ಯಾಗಿಲಿ ಯೂಸ್ ಮಾಡ್ಬೇಕು ಅಂದ್ರೆ ನೀವು, ಯಾಕಂದ್ರೆ ಅಟ್ಮಾಸ್ಫಿಯರ್ ಪ್ರೋಗ್ರಾಮ್ ಮಾಡ್ಬೇಕು ಅಂದ್ರೆ ಅಟ್ಮಾಸ್ಫಿಯರ್ ಅಲ್ಲಿ ಮ್ಯಾಗಿಲಿ ಇರ್ಬೇಕು. ಸೊ ಫಿಸಿಕಲ್ ಆಗಿ ಯೂಸ್ ಮಾಡ್ಬೇಕು ಅಂದ್ರೆ ವಿ ನೀಡ್ ಟು ಪ್ಲೇಸ್ ಸರ್ಟನ್ ಏರಿಯಾ, ಅದು ಎಲ್ಲೆಲ್ಲಿ ಪ್ಲೇಸ್ ಮಾಡ್ಬೇಕು ಅಂತ ಹೇಳುತ್ತೆ. ಸೊ ಫಿಸಿಕಲ್ ಆಗಿ ಪಿಂಕ್ ಆಪ್ ಅಲ್ಲೇ ಮ್ಯಾಗಿಲಿ ಯೂಸ್ ಮಾಡೋದು. ಓಕೆ, ಇದರ ಜಸ್ಟ್ ಅದನ್ನ ಅದ್ರಲ್ಲಿ ವೈಬ್ರೇಷನ್ ಕೊಟ್ರೆ ಅದರಿಂದ ಏನ್ ಎಫೆಕ್ಟ್ ಆಗಲ್ಲ ಮೇಡಮ್? ಅದು ಬ್ಲೂ ಆಪ್ ಅಲ್ಲೇ ಇರುತ್ತಲ್ಲ? ಹೌದು. ಸೊ ಅನಾಲಿಸಿಸ್ ಮಾಡೋದಕ್ಕೆ ಮಾತ್ರ ನಿಮ್ಗೆ ಯೂಸ್ ಆಗುತ್ತೆ ಅದು. ಅನಲೈಸ್ ಮಾತ್ರ ಮಾಡೋದಕ್ಕೆ ಯೂಸ್ ಆಗುತ್ತೆ. ಓಕೆ ಓಕೆ ಮೇಡಮ್, ಥ್ಯಾಂಕ್ ಯು ವೆರಿ ಮಚ್. ಅದೇ ಒಂದು ಕ್ವಶನ್ ಆಯ್ತು. ಆಮೇಲೆ ಬ್ಲಾಕ್ ಫ್ಲವರ್ ಮ್ಯಾಗಿಲಿ ಇದೆಯಾ? ಇಲ್ಲ ಮೇಡಮ್, ಇಲ್ಲ ನಮ್ಮ ಹತ್ರ. ಓಕೆ ಓಕೆ, ತಗೊಳ್ಳಿ. ಇಲ್ಲ. ಒಳ್ಳೆ ಆಫರ್ ಇದೆ, ತಗೊಳ್ಳಿ. ಆಮೇಲೆ ಎಲ್ಲಾರ್ಗು ಅವಶ್ಯಕತೆ ಇದೆ ಮನೆಯಲ್ಲಿ, ಪ್ರತಿಯೊಬ್ಬರಿಗೂ. ಎಸ್ ಮೇಡಮ್, ಎಸ್ ಮೇಡಮ್. ರುದ್ರಮುನಿ. ಓಕೆ ಸರ್, ಥ್ಯಾಂಕ್ ಯು. ಸೊ ರುದ್ರಮುನಿ, ನಿಮ್ಗೆ ಅನ್ಮ್ಯೂಟ್ ಮಾಡ್ತೀನಿ. ನೀವು ಅನ್ಮ್ಯೂಟ್ ಮಾಡ್ಕೊಳ್ಳಿ. ಗುಡ್ ಮಾರ್ನಿಂಗ್ ಮೇಡಮ್. ಗುಡ್ ಮಾರ್ನಿಂಗ್ ಸರ್, ನಮಸ್ತೆ. ನಮಸ್ತೆ. ಮನಿ ರಿಲೇಟೆಡ್ ಕೆಲವೊಂದು ಬ್ಲಾಕೇಜ್ ಇದೆ, ಅದು ಯಾವ್ದು ಆಪ್ ಯೂಸ್ ಮಾಡ್ಬೇಕು ಅಂತ ಹೇಳ್ತಾ ಇದ್ರು. ನಮ್ಗೆ ಇಲಿನ ಎಕ್ಸ್ಪ್ಲೇನ್ ಮಾಡದೆ ಹೇಳಿದ್ನಲ್ಲ ಸರ್, ಇದು ಒಂಥರ ಓವರ್ ಆಲ್ ಪ್ಯಾಕೇಜ್. ನೀವು ಜಸ್ಟ್ ಮನಿ ಅಷ್ಟೇ ಮಾಡ್ತೀನಿ ಅಂದ್ರೆ ಸರ್, ನಾವು ಒಂದು ಐ ವೈಬ್ರೇಷನ್ ಅಲ್ಲಿ ನಮ್ಮ ಆರಾ ಅಥವಾ ನಮ್ಮ ಎನರ್ಜಿ ಇರ್ಬೇಕು ಅಂದ್ರೆ ಪ್ರತಿ ಒಂದು ನಮಗೆ ಬೇಕಾಗುತ್ತೆ. ಕೋಚಿಂಗ್ ಮಾಡ್ಬೇಕು, ನಮ್ಮ ಆರಾ ನೋಡ್ಕೋಬೇಕು, ಯಾವ್ದೇ ನೆಗೆಟಿವಿಟಿ ನಮ್ಗೆ ಇಂಪ್ಯಾಕ್ಟ್ ಆಗದೆ ತರ ಬಯೋಜೆನೆಟಿಕ್ ಡಿಫೆನ್ಸ್ ನೋಡ್ಕೋಬೇಕು, ಹೆಲ್ತ್ ನೋಡ್ಕೋಬೇಕು. ಅದೆಲ್ಲ ಚೆನ್ನಾಗಿದ್ದು ಹ್ಯಾಪಿ ಆಗಿದ್ದಾಗ ನಿಮ್ ಆರಾ ಅನ್ನೋದು ಏನಾಗುತ್ತೆ, ಸ್ಟ್ರಾಂಗ್ ಆಗಿರುತ್ತೆ. ಆವಾಗ ಮನಿ ಆಗ್ಲಿ, ರಿಲೇಶನ್ಶಿಪ್ ಆಗ್ಲಿ, ವೆಲ್ತ್ ಆಗ್ಲಿ, ನೀವ್ ಏನ್ ಅನ್ಕೋತೀರಾ ಅದನ್ನ ನೀವು ಅಟ್ರಾಕ್ಟ್ ಮಾಡ್ಬೋದು. ಇದು ಬರೀ ನಾವು ಮನಿ ಬೇಕು ಅಂತ ಮನಿಗ್ ಒಂದೇ ಫ್ರೀಕ್ವೆನ್ಸಿ ಮಾಡಿದ್ರೆ ಬೇರೆ ಏರಿಯಾದಲ್ಲಿ ಇಂಬ್ಯಾಲೆನ್ಸ್ ಆಗುತ್ತೆ. ಅದಕ್ಕೋಸ್ಕರ ಹೇಳ್ತಾ ಇರೋದು, ಇದರಲ್ಲಿ ಕೋಚಿಂಗ್ ಅಂತ ಇದೆ. ಕೋಚಿಂಗ್ ಪ್ರೋಗ್ರಾಮ್ ನೋಡಿದಿರಲ್ಲ, ಅದರಲ್ಲಿ ನಿಮ್ಗೆ ಏನ್ ಆ ಮನಿ ಬೇಕಾಗಿರ್ತಕ್ಕಂತ ಬ್ಲಾಕೇಜ್ ಏನಿದೆ ಅದನ್ನ ರಿಲೀಸ್ ಮಾಡೋದಕ್ಕೆ ಆ ಪ್ರೋಗ್ರಾಮ್ ನ ಯೂಸ್ ಮಾಡ್ಬೋದು. ಜೊತೆಗೆ ಆರಾ ಏನಕ್ ಮಾಡ್ಬೇಕು, ನಮ್ಮ ರೂಟ್ ಚಕ್ರ ಇಸ್ ರಿಲೇಟೆಡ್ ಟು ಮನಿ. ಸೊ ನಾವ್ ಅದನ್ನ ರೂಟ್ ಚಕ್ರನ ಚೆನ್ನಾಗಿ ಬ್ಯಾಲೆನ್ಸ್ಡ್ ಆಗಿ ಇಟ್ಕೊಂಡ್ರೆ ಅವಾಗ್ಲೂ ನಾವು ಮನಿನ ಅಟ್ರಾಕ್ಟ್ ಮಾಡ್ತೀವಿ. ಸೊ ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ರಿಲೇಟೆಡ್ ಆಗಿ ಏನಾದ್ರೂ ಮನಿಗೆ ಬ್ಲಾಕೇಜ್ ಇತ್ತು, ಅವಾಗ ಬಾಶ್ ಫ್ಲವರ್ ರನ್ ಮಾಡ್ಬೇಕು. ಸೊ ಎಲ್ಲಾ ಏರಿಯಾದಲ್ಲೂ ನಾವು ಫೋಕಸ್ಡ್ ಆಗಿ ನೋಡ್ಕೋಬೇಕು. ಬಟ್ ಇದು ಹೀಲಿ ಡಿವೈಸ್ ಅಲ್ಲೇ ಮಾಡತ್ತಲ್ಲ, ಮ್ಯಾಗ್ ಹೀಲಿ ಇಲ್ಲ? ಹೌದೌದು ಸರ್, ಹೀಲಿ ಡಿವೈಸ್ ಅಲ್ಲೂ ಬರುತ್ತೆ,
ಮ್ಯಾಗಿಲಿನಲ್ಲೇ ನೀವು ಅಟ್ಮಾಸ್ಫಿಯರ್ ಅಲ್ಲಿ ಪ್ರಾಸ್ಪೆರಿಟಿ ನಿಮ್ಗೆ ನೋಡಿ ಸರ್ ಹೀಲಿ ನಾನು ಪ್ರೈಸ್ ಹೇಳ್ತೀನಿ. ನಮ್ದು 91,000 ಇಂದ ರೆಸೊನೆನ್ಸ್ ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ. ರೆಸೊನೆನ್ಸ್ ಪ್ಲಸ್ 1,52,000 ಅಂಡ್ ಪ್ರೊಫೆಷನಲ್ ಮಾಡೆಲ್ ಹೀಲಿ 2,42,000 ಮತ್ತೆ ಅಬ್ಸಿಡಿಯನ್ ಟಾಪ್ ಮಾಡಲು ಅದು 5,05,000. ಅದ್ರ ಜೊತೆ ನಿಮ್ಗೆ ಮ್ಯಾಗಿಲಿ ಮತ್ತೆ ಮೆರಿಡಿಯನ್ ಮಾಡಲ್ ಇದೆಲ್ಲ ಫ್ರೀ ಆಗಿ ಬರುತ್ತೆ. ಸೊ ನೀವ್ ಯಾರು ಇಲ್ಲಿ ಇನ್ವೈಟ್ ಮಾಡಿದಾರಲ್ಲ ಈ ಸೆಷನ್ ಗೆ ಅವ್ರನ್ನ ಕೇಳಿದ್ರೆ ಪ್ರೈಸ್ ಬಗ್ಗೆ ಕಂಪ್ಲೀಟ್ ಆಗಿ ಡೀಟೇಲ್ಡ್ ಆಗಿ ಎಕ್ಸ್ಪ್ಲೇನ್ ಮಾಡ್ತಾರೆ. ಓಕೆ, ನೀವು ಹೋಗ್ಬೇಕು ಅಂದ್ರೆ ಸರ್ ಮನಿ ಕನ್ಸರ್ನ್ ಏನಿಲ್ಲ ಅಂದ್ರೆ ಪ್ರೊಫೆಷನ್ ಮಾಡೆಲ್ ಗೆ ಹೋಗಿ. ಸೊ ಯಾರು ಇನ್ವೈಟ್ ಮಾಡಿದ್ದು ಸರ್ ನಿಮ್ಗೆ? ಉಮೇಶ್ ಹಾರಗುಪ್ಪ. ಉಮೇಶ್ ಹಾರಗುಪ್ಪ. ಉಮೇಶ್ ಅವರು. ಓಕೆ ಓಕೆ, ಅವ್ರನ್ನ ಕನೆಕ್ಟ್ ಮಾಡಿ ಸರ್, ಅವ್ರು ನಿಮ್ಗೆ ಕಂಪ್ಲೀಟ್ ಆಗಿ ಹೇಳ್ತಾರೆ. ಮತ್ತೇನಾದ್ರು ಕ್ವಶನ್ ಇದೆಯಾ ಸರ್? ಓಕೆ ಓಕೆ, ಇದು ಜೊತೆಲಿ ನಾವು ಅವ್ರ ಜೊತೆಲಿ. ಹಾ, ಅವಿನಾಶ್ ಕೇರ್ಪೇಟ್. ಅನ್ಮ್ಯೂಟ್ ಮಾಡ್ಕೊಳ್ಳಿ ಅವಿನಾಶ್ ಅವರೇ. ಗುಡ್ ಮಾರ್ನಿಂಗ್ ಮೇಡಮ್. ಗುಡ್ ಮಾರ್ನಿಂಗ್ ಅವಿನಾಶ್, ಹೇಳಿ. ಮ್ಯಾಮ್ ನಂಗೆ ಒಂದು ರಿಸಲ್ಟ್ ಬೇಕಿತ್ತು. ಈ ಗ್ರೂಪ್ ಇಂದ ನನಗೊಂದು ರಿಸಲ್ಟ್ ಸಿಗುತ್ತಾ ಅಂತ. ಕಿಡ್ನಿ ಡಯಾಲಿಸಿಸ್ ಪೇಷಂಟ್. ಸೊ ಯಾರಾದ್ರೂ ರಿಸಲ್ಟ್ ಇದ್ರೆ ಶೇರ್ ಮಾಡಕ್ ಆಗತ್ತಂತ ಗ್ರೂಪ್ ಇಂದ. ಕಿಡ್ನಿ ಡಯಾಲಿಸಿಸ್ ಪೇಷಂಟ್ ಇಲ್ಲಿ ಯಾರಾದ್ರೂ ಇದಾರಾ? ಟೆಸ್ಟಿಮೋನಿಯಲ್ಸ್ ಇದೆ, ಅದನ್ನ ಬೇಕಾದ್ರೆ ಶೇರ್ ಮಾಡ್ಬೋದು. ಮೈಸೂರಲ್ಲಿ, ಬೆಂಗಳೂರಲ್ಲಿ ಯಾವ್ದಾರು ಇದೆಯಾ? ಹಿಂದಿಲಿದೆ, ಯೂಟ್ಯೂಬ್ ಅಲ್ಲಿ ಸರ್ಚ್ ಮಾಡಿದ್ದೇನೆ. ಹಾ ಸರ್, ನಿಮ್ಮನ್ನ ಯಾರು ಇನ್ವೈಟ್ ಮಾಡಿದ್ದು? ಶಿವಶಂಕರ್ ಸರ್. ಓಕೆ ಓಕೆ, ಸೊ ಅದೇ ಹಿಂದಿನಲ್ಲಿದೆ, ಕನ್ನಡದಲ್ಲಿ ನೋಡಿ ನಾವು ಅವೈಲೇಬಿಲಿಟಿ ಇದ್ರೆ ಕಳಿಸ್ತೀವಿ. ಬೆಂಗಳೂರು, ಮೈಸೂರಲ್ಲಿ ಯಾವ್ದಾರು ಇದ್ರೆ ಕನೆಕ್ಟ್ ಮಾಡಿ. ಓಕೆ ಮ್ಯಾಮ್. ಓಕೆ ಓಕೆ. ನಿಮಗೆ ಟೆಸ್ಟಿಮೊನೀಸ್ ವಿತ್ ರಿಪೋರ್ಟ್ ಅದೆಲ್ಲ ನೋಡೋದ್ಕಿನ್ನ ನೀವು 14 days ಟ್ರಯಲ್ ಪೀರಿಯಡ್ ಇದೆ. ಸೊ ಇದರಲ್ಲಿ ನಿಮ್ಗೆ ಓವರ್ ಆಲ್ ಚೇಂಜಸ್ ವಿತ್ ಇನ್ 7 to 10 days ಅಲ್ಲೇ ಕಾಣಿಸುತ್ತೆ. ಸೊ ನೀವು ಆತರ ಟ್ರಯಲ್ ಬೇಸಿಸ್ ಮೇಲೂ ನೋಡ್ಕೋಬಹುದು. ಸೊ ಟೆಸ್ಟಿಮನಿ ಅಫ್ಕೋರ್ಸ್ ಕಳಿಸ್ತಾರೆ. ಬೇರೆ ಟೆಸ್ಟಿಮನಿ ನೋಡಿ ನೀವು ಇದ್ ಮಾಡೋದ್ಕಿಂತ ನೀವೇ ಯೂಸ್ ಮಾಡ್ಕೊಂಡು, ಯಾಕಂದ್ರೆ ಪ್ರತಿಯೊಂದು ಬಾಡಿನೂ ಯೂನಿಕ್ ಆಗಿರುತ್ತೆ. ಅವ್ರಿಗೆ ಬಂದಿರೋ ರಿಸಲ್ಟ್ ನಿಮ್ಗೆ ಸ್ವಲ್ಪ ಬೇಗ ಬರ್ಬೋದು ಅಥವಾ ಸ್ವಲ್ಪ ಡಿಲೇ ಆಗ್ಬೋದು. ಸೊ ಎವ್ರಿ ಬಾಡಿ ಯೂನಿಕ್ ಆಗಿರೋದ್ರಿಂದ ನಮಗೆ ನಾವು ಟ್ರಯಲ್ ಮಾಡ್ಕೊಂಡು ನೋಡ್ಕೋಬಹುದು. ಅದಕ್ಕೋಸ್ಕರನೇ ಕಂಪನಿ 14 days ಟ್ರಯಲ್ ಪೀರಿಯಡ್ ಅಂತ ಕೊಟ್ಟಿರುತ್ತೆ. ಸೊ ನೀವು 10 days ಅಲ್ಲೇ ನಿಮ್ಗೆ ಸ್ವಲ್ಪ ಚೇಂಜಸ್ ಆದ್ರೂನು ನೀವು ನೋಡ್ಕೊಂಡು ತಗೋಬಹುದು, ಡಿಸೈಡ್ ಮಾಡಬಹುದು. ಓಕೆ ಮೇಡಮ್. ಓಕೆ ಓಕೆ ಸರ್. ಮಂಜುನಾಥ್ ಸರ್, ನಿಮ್ನ ಅನ್ಮ್ಯೂಟ್ ಮಾಡ್ತೀನಿ. ಹಲೋ ಮೇಡಮ್, ನಮಸ್ತೆ. ನಮಸ್ತೆ ಸರ್. ಮೇಡಮ್, ಈಗ ವಾಸ್ತು ಮತ್ತೆ ಬ್ಲಾಕ್ ಮ್ಯಾಜಿಕ್ ಆಗಿರೋ ಮನೆಗೆ ಯಾವ್ದು ಬ್ಯಾಚ್ ಫ್ಲವರ್ ನಾವು ಯೂಸ್ ಮಾಡ್ಬೋದಾ? ಸರ್, ವಾಶ್ ಫ್ಲವರ್ ಮಾಡ್ಬೋದು. ಮ್ಯಾಗಿಲಿನಲ್ಲಿ ಎನರ್ಜಿ ಕ್ಲಿಯರಿಂಗ್ ಪ್ರೋಗ್ರಾಮ್ಸ್ ಅಂತ ಇದೆ, ಮತ್ತೆ ಬಯೋಜೆನೆಟಿಕ್ ಡಿಫೆನ್ಸ್ ಪ್ರೋಗ್ರಾಮ್ ಅಂತ ಇದೆ. ಸೊ ಅದನ್ನ ರನ್ ಮಾಡ್ಬೋದು. ನಿಮ್ಮ ಹತ್ರ ಹೀಲಿ ಇದೆಯಾ ಸರ್? ನಮ್ಮ ಹತ್ರ ಈಲಿ ಇದೆ. ಈಲಿ ಇರೋದ್ರಿಂದ ನಾವಿವಾಗ ಬ್ಲಾಕ್ ಮ್ಯಾಜಿಕ್ ಸುಮಾರು ಕಡೆ ಹೋದಾಗೆಲ್ಲ ಬ್ಲಾಕ್ ಮ್ಯಾಜಿಕ್ ಆಗಿರೋದು ಆಗಿದೆ ಅಂತಾರೆ. ಅವಾಗ ಅಲ್ಲಿ ನಾವು ಯಾವ್ದನ್ನ ನಾವು ಪ್ರೋಗ್ರಾಮ್ ರನ್ ಮಾಡ್ಬೇಕು ಅನ್ನೋದು ನಮ್ಗೆ ಕನ್ಫ್ಯೂಸ್. ಬಯೋಜೆನೆಟಿಕ್ ಡಿಫೆನ್ಸ್ ಪ್ರೋಗ್ರಾಮ್ ಅಂತ ಇದೆ ಸರ್, ಹೀಲಿ ಪ್ರೋಗ್ರಾಮ್ಸ್ ಗ್ರೂಪ್ ಅಲ್ಲಿ 4ನೇದು. ಸೊ ಬಯೋಜೆನೆಟಿಕ್ ಡಿಫೆನ್ಸ್ ಅಂತ ಹೇಳಿ ನೀವು ಅದನ್ನ ಅನಾಲಿಸಿಸ್ ಮಾಡಿ ನೋಡಿದಾಗ, ಸೊ ಅದ್ ನಿಮ್ಗೆ ಪರ್ಸೆಂಟೇಜ್ ತೋರಿಸುತ್ತೆ ಮತ್ತೆ ಯಾವ ಏರಿಯಾದಲ್ಲಿ ಅಂತ ತೋರಿಸುತ್ತೆ. ಸೊ ನೀವ್ ಅದನ್ನ ವೈಬ್ರೇಟ್ ಮಾಡ್ಕೋಬಹುದು. ಜೊತೆಗೆ ಆರಾನು ಮಾಡಿ ಮತ್ತೆ ಸಬ್ ಕಾನ್ಶಿಯಸ್ ಮೈಂಡ್ ಹೀಲಿಂಗು ಮಾಡಿ. ಇದು ಸಬ್ಕಾನ್ಶಿಯಸ್ ಮೈಂಡ್ಗೆ ಯಾವ್ದು ಪ್ರೋಗ್ರಾಮ್ ಕೊಡಕ್ ಮೇಡಮ್? ಡೇಟಾ ಬೇಸ್ ಅನಾಲಿಸಿಸ್ ಅಂತ ಇದೆಯಲ್ಲ. ಸೊ ಅಲ್ಲಿ ಹೋಗಿ ನೀವು ಅದ್ರಲ್ಲಿ ಯಾವ್ದಾದ್ರು ಮಾಡಿದ್ರು ನಡೆಯುತ್ತೆ. ಯಾವ್ದಾದ್ರು ಮಾಡ್ಬೋದಾರಲ್ಲಿ? ಮಾಡ್ಕೊಳ್ಳಿ. ಐಚಿ ಅಥವಾ ಸುಜುಲರ್ ಸಾಲ್ಟ್ ಮಾಡ್ಕೊಳ್ಳಿ ಬ್ಲಾಕ್ ಮ್ಯಾಜಿಕ್. ಅದಕ್ಕೆ ಅದು 21 days ಮಾಡ್ಬೇಕು ಕಂಪಲ್ಸರಿ? ನೋಡಿ ಸರ್, ನಿಮ್ಗೆ ರಿಸಲ್ಟ್ ನಿಮ್ಗೆ ಗೊತ್ತಾಗುತ್ತೆ. ಚೇಂಜಸ್ ಗೊತ್ತಾದಂಗೆ ನಿಮ್ಗೆ ಅದು ಕಂಟಿನ್ಯೂ ಮಾಡ್ಬೇಕಾ ಅಥವಾ ನೆಕ್ಸ್ಟ್ ಪ್ರೋಗ್ರಾಮ್ ಮಾಡ್ತೀರಾ ಅದು ಗೊತ್ತಾಗುತ್ತೆ ನಿಮ್ಗೆ ಚೇಂಜಸ್. ಮಿನಿಮಮ್ 21 days ಮಾಡ್ಬೇಕು.
ಅದೇ 38 ಸೆಕೆಂಡ್ 7 ಟೈಮ್ 27 ಮಿನಿಟ್ಸ್ 2 ಟೈಮ್ ರನ್ ಮಾಡ್ಬೇಕಾ ಮೇಡಮ್? ಹೌದೌದು. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಓಕೆ ಸರ್, ಥ್ಯಾಂಕ್ ಯು. ಸೊ ಲತಾ ನಾಯರ್, ಅನ್ಮ್ಯೂಟ್ ಮಾಡ್ಕೊಳ್ಳಿ ಮ್ಯಾಮ್. ಲತಾ ಮ್ಯಾಮ್ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಆಗ್ತಾ ಇಲ್ವಾ? ಈಗ ಅನ್ಮ್ಯೂಟ್ ಮಾಡಿ ಮ್ಯಾಮ್, ಲತಾ ಮ್ಯಾಮ್. ಎಸ್ ಮೇಡಮ್. ಥ್ಯಾಂಕ್ ಯು. ನಮಸ್ತೆ ಮ್ಯಾಮ್. ನಮಸ್ತೆ ಮೇಡಮ್, ನಮಸ್ತೆ. ತುಂಬಾ ಅದ್ಭುತವಾದಂತ ಇನ್ಫಾರ್ಮೇಶನ್ ಎಲ್ಲ ಕೊಟ್ರಿ ಮೇಡಮ್. ನಿಜಕ್ಕೂ ಇದು ಒಂದು ಸಂಜೀವಿನಿ ಅಂತಾನೆ ಕರಿಬಹುದು. ಅದಕ್ಕೆ ನಾನು ಇದನ್ನ ಡಿವೈನ್ ಡಿವೈಸ್ ಅಂತ ಹೆಸರಿಟ್ಟಿದ್ದೀನಿ ಇದಕ್ಕೆ. ತುಂಬಾ ನಾನು 2 months ಇಂದ ಯೂಸ್ ಮಾಡ್ತಾ ಇದ್ದೀನಿ. ನನ್ಗೆ ಇದನ್ನ ಇಂಟ್ರೊಡ್ಯೂಸ್ ಮಾಡಿದವರು ಹೇಮಲತಾ ಮೇಡಮ್ ಅವರು, ಬೆಂಗಳೂರಿನವರು. ಹಾಗಾಗಿ ನಾನು 2 months ಇಂದ ಯೂಸ್ ಮಾಡ್ತಾ ಇದ್ದೀನಿ. ಬಹಳ ಚೆನ್ನಾಗಿ ವರ್ಕ್ ಆಗ್ತಾ ಇದೆ ಮೇಡಮ್. ನನ್ನ ಒಂದು ಪ್ರಶ್ನೆ ಏನಂದ್ರೆ, ನನ್ ಮಗಳು ಅಖಿಲ ಅಂತ ಹೇಳ್ಬಿಟ್ಟು, ಅವಳಿಗೆ ಬೈ ಬರ್ತ್ ಕ್ಯಾಟ್ರಾಕ್ಟ್ ಬಂದಿತ್ತು ಮೇಡಮ್. ಒಂದು 5 ಸಲ ಸರ್ಜರಿ ಆಯ್ತು ಅವಳ ಕಣ್ಣಿಗೆ. ಅದಾದ್ಮೇಲೆ ನಾನ್ ನೆನ್ನೆ ತಾನೇ ಹೋಗ್ ಬಂದೆ. ಆಕಿಗೆ ಇಂಪೋರ್ಟೆಡ್ ಲೆನ್ಸ್ ಕೂಡ ಇದೆ ಕಣ್ಣಲ್ಲಿ. ಸುಮಾರು 18 years ಆಯ್ತು ಹಾಕಿ ಅದನ್ನ. ಆದ್ರೆ ಆಕಿಗೆ ಲೆನ್ಸ್ ಇದ್ದಾಗ ಕಣ್ಣಲ್ಲಿ ಪ್ರೆಷರ್ ಜಾಸ್ತಿ ಆಗಿ ಆಕಿಗೆ ಗ್ಲಾಕೋಮಾ ಬರುತ್ತೆ, ಮುಂದೆ ಟೋಟಲ್ ವಿಷನ್ ಲಾಸ್ ಆಗುತ್ತೆ ಅಂತ ಹೇಳಿದ್ರು. ಬಟ್ ಆಕಿಗೆ ಒಂದು 10 to 15% ಅಷ್ಟೇ ಮಾತ್ರ ದೃಷ್ಟಿ ಇರೋದು. ಸುಮಾರು ಎಲ್ಲ ತಿರ್ಗಾಡ್ ಬಂದಾಗ ಆಕಿಗೆ ರೆಟಿನಾದಲ್ಲಿ ಪ್ರಾಬ್ಲಮ್ ಇದೆ ಅಂತ ಗೊತ್ತಾಯ್ತು. ಈಗ ಇರೋದನ್ನ ದೃಷ್ಟಿನ ಉಳಿಸ್ಕೋಬೇಕು ಅಂತ ನಿನ್ನೆ ಹೇಳಿದ್ರು. ಬಟ್ ನನಗೆ ಹೀಲಿ ಮೇಲೆ ಬಹಳ ನಂಬಿಕೆ ಇದೆ. ಇದರಿಂದ ಒಂದ್ ಮೆರಾಕಲ್ ಆಗತ್ತೆ ಅಂತ ಅನ್ಸಿದೆ ಮೇಡಮ್. ಅದಕ್ಕೆ ನಾನು ಆಕಿಗೆ ಎಸ್ಪೆಷಲಿ ಅವಳಿಗೆ ಕಣ್ಣಿಗೆ, ಆಮೇಲೆ ಸಿವಿಯರ್ ಆಗಿ ಫಿಟ್ಸ್ ಅಟ್ಯಾಕ್ ಆಗ್ತಿತ್ತು ಆಕೆಗೆ. ಈಗ ಒಂದು 6 ವರ್ಷದಿಂದ ನಾನು ಬೆಂಗಳೂರಲ್ಲಿ ಪರಿಷ್ಮಾ ಹಾಸ್ಪಿಟಲ್ ಅಲ್ಲಿ ತೋರಿಸಿದೆ 6 years. ಆಕೆಗೆ ಒಂದು 5-6 ವರ್ಷದಿಂದ ಆರಾಮಾಗಿದ್ದಾಳೆ, ಚೆನ್ನಾಗಿದ್ದಾಳೆ, ಏನು ಬಂದಿಲ್ಲ. ಅದಕ್ಕೆ ಆಕೆಗೆ ಡೈರೆಕ್ಟ್ ಹೀಲಿಂಗ್ ಮಾಡ್ಬೋದಾ? ಹೌದು ಮ್ಯಾಮ್, ಮಾಡ್ಬೋದು. ಅವರಿಗೆ ನಾವು ಹೀಲ್ ಅಡ್ವೈಸರ್ ಆಪ್ ಅಂತ ಇದೆಯಲ್ಲ, ಸೊ ಅಲ್ಲಿ ಹೀಲ್ ಅಡ್ವೈಸರ್ ಅಲ್ಲಿ ಹೋಗ್ಬಿಟ್ಟು ನಿಮ್ಗೆ ಏನು ಅದು ಇಶ್ಯೂಸ್ ಇದೆ ಅದದ್ದು ಹಾಕ್ಬಿಟ್ರಿ, ಅದಕ್ಕೆ ಕೆಲವೊಂದು ಐ ರಿಲೇಟೆಡ್ ಒಂದಿಷ್ಟು ಪ್ರೋಗ್ರಾಮ್ ನ ಸಜೆಸ್ಟ್ ಮಾಡುತ್ತೆ. ಸೊ ಅದನ್ನ ತಗೊಳ್ಳಿ. ಜೊತೆಗೆ ನೀವು ಆಲ್ ಇಲಿ ಪ್ರೋಗ್ರಾಮ್ ಅನಾಲಿಸಿಸ್ ಮಾಡ್ತಿರಲ್ಲ, ಅದನ್ನು ತಗೊಳ್ಳಿ. ಸೊ ಅದ್ರಲ್ಲಿ 3 ಪ್ರೋಗ್ರಾಮು ಪಿಂಕ್ ಆಪ್ ಅಲ್ಲಿ ತಗೊಂಡ್ರೆ, ಈ ಈಲ್ ಅಡ್ವೈಸರ್ದು 2 ತಗೊಳ್ಳಿ. ಅಂದ್ರೆ ಮಿಕ್ಸ್ ಅಂಡ್ ಮ್ಯಾಚ್ ಮಾಡ್ಕೊಂಡು ನೀವು ತಗೋಬಹುದು. ಇದರಿಂದ ಹೆಚ್ಚಿನ ಮಾಹಿತಿ ನೀವು ಹೇಮಲತಾ ಮ್ಯಾಮ್ ಜೊತೆಗೆ ನನಗೆ ಕನೆಕ್ಟ್ ಮಾಡಿ, ನಾವು ಆಮೇಲೆ ಬೇಕಾದ್ರೆ ಪರ್ಸನಲ್ ಆಗಿ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಈಗ ಇಲ್ಲಿ ಯಾರು ಹೊಸದಾಗಿ ಕ್ವಶನ್ಸ್ ಇದೆ ಹೀಲಿ ಡಿವೈಸ್ ಅವ್ರಿಗೆ ಇದ್ ಮಾಡೋಣ. ಭಾರತಿ ಮ್ಯಾಮ್, ನೀವು ಅನ್ಮ್ಯೂಟ್ ಮಾಡಿ. ಥ್ಯಾಂಕ್ ಯು ಮ್ಯಾಮ್. ಲತಾ ಮ್ಯಾಮ್, ಥ್ಯಾಂಕ್ ಯು. ಭಾರತಿ ಮ್ಯಾಮ್ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಆಗ್ತಾ ಇಲ್ವಾ? ಈಗ ಮಾಡ್ಕೊಳ್ಳಿ. ಭಾರತಿ ಮ್ಯಾಮ್ ಆಗ್ತಾ ಇಲ್ವಾ? ಸರಿ, ಕುಮಾರ್ ಸರ್ ನೀವು ಮಾಡಿ. ಸರ್ ಅನ್ಮ್ಯೂಟ್ ಮಾಡಿ. ಮೇಡಮ್, ಅದು ಮ್ಯಾಗಿಲಿ ಹೇಳಿದ್ರಲ್ಲ 1.5 ಮೀಟರ್ ಅಷ್ಟೇ ಆಗುದಿಲ್ಲ, ಅದು ಅಷ್ಟೇನಾ? ಅದು ಇನ್ನೊಂದ್ಸಲ ಕೇಳಿ ಸರ್, ವಾಯ್ಸ್ ಬ್ರೇಕ್ ಆಯ್ತು. ಮ್ಯಾಗಿಲಿ ಅದು ವರ್ಕ್ ಆಗೋದು 1.5 ಮೀಟರ್ ಡಿಸ್ಟೆನ್ಸ್ ಮಾತ್ರ ಅಂತ ಹೇಳಿ. ಹೌದೌದು ಸರ್. 1.5 ಮೀಟರ್ಸ್. ಸಪೋಸ್ ಈಗ ನಾವು ಮೆಡಿಟೇಷನ್ ಮಾಡುವಾಗ ಒಂದು ಹಾಲ್ ಅಲ್ಲಿ ಒಂದು ದೊಡ್ಡದಾಗಿರುತ್ತಲ್ಲ, 20 feet ಆ ತರ. ನೀವು ಎಲ್ಲಿ ಕೂತಿರ್ತೀರೋ ಸ್ವಲ್ಪ ಹತ್ರದಲ್ಲಿ ಇಟ್ಕೊಳ್ಳಿ ಅಷ್ಟೇ. ಸೆಂಟ್ರಲ್. ಸರಿ, ಅಷ್ಟೇ. ಓಕೆ. ಭಾರತಿ ಮ್ಯಾಮ್, ನೀವು ಅನ್ಮ್ಯೂಟ್ ಮಾಡಕ್ ಆಗ್ತಾ ಇಲ್ವಾ? ನೋಡಿ, ಇವಾಗ ಟ್ರೈ ಮಾಡಿ.
ಮ್ಯಾಮ್ ಯಾರು ಇನ್ವೈಟ್ ಮಾಡಿದಾರೋ ಅವ್ರನ್ನ ಕನೆಕ್ಟ್ ಮಾಡಿ ಮ್ಯಾಮ್. ಸೊ ಅವರು ನಿಮ್ ಕ್ವಶನ್ ಏನಿದೆಯೋ ಅವ್ರನ್ನ ಬೇಕಾದ್ರೆ ಕೇಳಿ, ಇಲ್ಲ ಚಾಟ್ ಬಾಕ್ಸ್ ಅಲ್ಲಿ ಮೆಸೇಜ್ ಹಾಕಿ. ಓಕೆ, ನಾನು ಅನ್ಮ್ಯೂಟ್ ಮಾಡಿದೀನಿ, ಸೊ ನೀವು ಅನ್ಮ್ಯೂಟ್ ಮಾಡ್ಕೋಬೇಕು. ಓಕೆ, ಸೊ ಮತ್ತೆ ಯಾರಿಗೆ ಏನಾದ್ರು ಕ್ವಶನ್ಸ್ ಇದೆಯಾ, ಡೌಟ್ಸ್ ಇದೆಯಾ? ಸೊ ಇವತ್ತು ಲೈಕ್ ಈವ್ನಿಂಗ್ ಒಂದು ಟೆಸ್ಟಿಮೋನಿಯಲ್ ನೈಟ್ ನಡೀತಾ ಇದೆ. ಅಂದ್ರೆ ಯಾರ್ಯಾರು ಹೀಲಿನ ಯೂಸ್ ಮಾಡಿದ್ದಾರೆ ಅವ್ರ ಎಕ್ಸ್ಪೀರಿಯನ್ಸ್ ನ ಶೇರ್ ಮಾಡ್ತಾ ಇದ್ದಾರೆ. ಸೊ ಅಮೇಜಿಂಗ್ ಸೆಷನ್ ಇವತ್ತು ಆಗ್ತಾ ಇದೆ. ನಿಮ್ಗೆ ಈ ಝೂಮ್ ಸೆಷನ್ ಗೆ ಯಾರು ಇನ್ವೈಟ್ ಮಾಡಿದಾರೋ ಅವ್ರನ್ನ ಕೇಳಿ, ಅವ್ರ ಲಿಂಕ್ ಕಳಿಸ್ತಾರೆ. ತಪ್ಪದೇನೆ ನೀವು ಈ ಸೆಷನ್ ಟೆಸ್ಟಿಮೋನಿಯಲ್ ನೈಟ್ ನ ಅಟೆಂಡ್ ಮಾಡಿ. ನಿಮಗೆ ಇನ್ನೂ ಹೆಚ್ಚಿನ ಒಂದು ಕಾನ್ಫಿಡೆನ್ಸ್ ಹೀಲಿ ಬಗ್ಗೆ ಬರುತ್ತೆ. ಯಾರ್ಯಾರು ಯಾವ್ಯಾವ ಸಮಸ್ಯೆಯಿಂದ ಆಚೆ ಬಂದಿದ್ದಾರೆ, ಅವರು ಹೆಂಗೆ ಅವ್ರ ಲೈಫ್ ಅಲ್ಲಿ ಇಂಪ್ರೂವ್ಮೆಂಟ್ಸ್ ಮಾಡ್ಕೊಂಡಿದ್ದಾರೆ ಅನ್ನೋದು ಲೈಕ್ ನಿಮ್ಗೆ ಕಂಪ್ಲೀಟ್ ಆಗಿ ಕ್ಲಿಯರ್ ಆಗುತ್ತೆ. ದಯವಿಟ್ಟು ಟೆಸ್ಟಿಮೋನಿಯಲ್ ನೈಟ್ ನ ಅಟೆಂಡ್ ಮಾಡಿ. ಭಾರತಿ ಮ್ಯಾಮ್ ಟೆನ್ಷನ್ ತಗೋಬೇಡಿ. ಯಾರು ನಿಮ್ಗೆ ಇನ್ವೈಟ್ ಮಾಡಿದಾರೋ ಅವ್ರು ಬೇಕಾದ್ರೆ ಕನೆಕ್ಟ್ ಮಾಡಿ ನನ್ ಜೊತೆ ಮಾತಾಡಿ, ನಾನು ನಿಮ್ ಕ್ವಶನ್ಗೆ ಆನ್ಸರ್ ಮಾಡ್ತೀನಿ. ಓಕೆ, ನಮಸ್ಕಾರ. ಸೊ ಯಾರಿಗಾದ್ರೂ ಏನಾದ್ರೂ ಕ್ವಶನ್ಸ್ ಇದೆಯಾ, ಡೌಟ್ಸ್ ಇದೆಯಾ? ಎಲ್ರು ನಿಮ್ಮ ಯಾರು ಇನ್ವೈಟ್ ಮಾಡಿದಾರೆ ಇಲ್ಲಿಗೆ ಸೆಷನ್ಗೆ ಅಟೆಂಡ್ ಮಾಡಿ, ಅವ್ರ ಜೊತೆ ಕ್ಲಾರಿಫೈ ಮಾಡ್ಕೊಳ್ಳಿ. ಇನ್ನೂ ಗೊತ್ತಾಗಿಲ್ಲ ಅಂದ್ರೆ ಬೇಕಾದ್ರೆ ನಮ್ ಜೊತೆ ಕನೆಕ್ಟ್ ಮಾಡಿ. ಹೀಲಿ ಡಿವೈಸ್ ಯಾರ ಹತ್ರ ಇರಲ್ವೋ, ನೀವ್ ಈ ಸೆಷನ್ಗೆ ಬಂದಿದ್ದೀರಾ ಅಂದ್ರೆ ನಿಮ್ಗೆ ಡಿವೈನ್ ಇನ್ವಿಟೇಷನ್ ಅಂತಾನೆ ಅನ್ಕೊಳ್ಳಿ. ಒಳ್ಳೆ ಆಫರ್ ಇದೆ ಈ ಮಂತ್ ಅಲ್ಲಿ. ಆರ್ಡರ್ ಮಾಡ್ಕೊಳ್ಳಿ. ನಿಮ್ ಲೈಫ್ ಅಲ್ಲಿ ನಿಮ್ಮ ಆರಾ, ನಿಮ್ಮ ಎನರ್ಜಿ ಮ್ಯಾಗ್ನೆಟ್ ಆಗಿ, ಮನಿ ಮ್ಯಾಗ್ನೆಟ್ ಆಗಿ, ರಿಲೇಶನ್ಶಿಪ್ ಮ್ಯಾಗ್ನೆಟ್ ಆಗಿ, ನಿಮ್ಗೆ ಏನ್ ಬೇಕೋ ಅದನ್ನ ಮ್ಯಾಗ್ನೆಟ್ ತರ ನೀವು ಅಟ್ರಾಕ್ಟ್ ಮಾಡ್ಕೊಳ್ಳೋ ಒಂದು ಮ್ಯಾಗ್ನಿಷಿಯನ್ ಆಗಿ. ಸೊ ಅದು ಹೀಲಿ ಡಿವೈಸ್ ನಿಮ್ಗೆ ಕಂಪ್ಲೀಟ್ ಆಗಿ ಹೆಲ್ಪ್ ಮಾಡುತ್ತೆ ಅಂತ ಹೇಳ್ತಾ ನಾನು ಸೆಷನ್ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ವಿಲ್ ಸಿ ಯು ಆಲ್.